ಸ್ಟಾಪ್. ಹ್ಯಾಂಡ್ಸ್ ಅಪ್. ಟೀ ಶರ್ಟ್ ತೆಗಿ. ಕಚಗುಳಿ ಇಡಬೇಡ. ಎಷ್ಟು ಕಿಲೋಮೀಟರ್ ಓಡಿದ್ರಿ? 4 ಕಿಲೋಮೀಟರ್ ಓಡಿದ್ದೀನಿ. 10 minutes 10 seconds. ರೂಟ್ ಯಾವ್ದು? ಅದು ಗೊತ್ತಿರೋ ರೂಟೇ. ಸರಿನಾ ಅಬ್ಬು? ಇಲ್ಲ ಅಂದ್ರೂ ಗೊತ್ತಾಗತ್ತೆ. ನನ್ನ ಅಬ್ಬು ಸುಳ್ಳು ಹೇಳಲ್ಲ. ಅವನು ನಿನ್ನವನೇ ತಾನೆ. ನೀವಂತೂ ಯಾವತ್ತೂ ಬದ್ಲಾಗಲ್ಲ. ನಾನು ಒಬ್ಳೇ ಇಲ್ಲಿ ಕನ್ಸ್ ಕಾಣ್ಕೊಂಡ್ ಕೂತಿದ್ದೀನಿ. ನೀನು ಎಷ್ಟಾದ್ರೂ ಕನಸು ಕಾಣು, ಆದ್ರೆ ಸಲ್ಮಾನ್ ಖಾನ್ ಸ್ವಲ್ಪ ಬೇರೆ ತರ ಇಡಿ. ನಾನ್ 6 ಪ್ಯಾಕ್ ಮಾಡಕ್ ಹೋದ್ರೆ ಆಮೇಲೆ ನೀವೇ ನನ್ನ ಪ್ಯಾಕ್ ಮಾಡ್ಬೇಕಾಗತ್ತೆ. ನನಗೆ ಚೆನ್ನಾಗಿ ಹಸಿವಾಗ್ತಿದೆ ಡಾರ್ಲಿಂಗ್. ತಿನ್ನಕ್ಕೇನಾದ್ರೂ ಕೊಡು ನನಗೆ. ಇಡ್ಲಿ ತಿಂದಿದ್ದೆಲ್ಲ ಖಾಲಿ ಆಯ್ತು. ನೀವ್ ಎಷ್ಟಾದ್ರೂ ಸರಿ, ನಿಮಗ್ ಇಡ್ಲಿ ಚಟ್ನಿ ಮಾತ್ರ ಸಿಗಲ್ಲ, ಹಾಗಲ್ಕಾಯಿ ಜ್ಯೂಸ್ ಮಾತ್ರ. ಕಂಡದ್ದೆಲ್ಲ ತಿಂದು ಹೇಗಾಗಿದ್ದೀರಾ ನೋಡು. ನನ್ನ ಬ್ಯೂಟಿಗೆ ಏನು ಕಡಿಮೆ ಆಗಿದೆ ಡಾರ್ಲಿಂಗ್? ಏನ್ ಸಮಸ್ಯೆನಾ? ತಿಂದು ತಿಂದು ಕುಂಬಳಕಾಯಿ ತರ ಆಗಿದ್ದೀರಾ. ಇನ್ ಸ್ವಲ್ಪ ದಿವಸ ಆದ್ರೆ ತೋಟದಲ್ಲಿ ದೃಷ್ಟಿಗೊಂಬೆ ತರ ನಿಲ್ಸ್ಬೋದು. ಇವಳ ಕಣ್ಣಿದೆಯಲ್ಲ, ಬಹಳ ಮೋಸವಾದ ಕಣ್ಣು. ಹಾಗಲಕಾಯಿ. ಈ ಮನುಷ್ಯನಿಂದ ನನಗೆ ಬಾಯಿ ತುಂಬಾ ರುಚಿಯಾಗಿ 2 ಇಡ್ಲಿ ಕೂಡ ತಿನ್ನಕ್ಕಾಗ್ತಿಲ್ಲ. ನೀನು ಸಿನಿಮಾದಲ್ಲಿ ಬಾಡಿ ತೋರಿಸಿದ್ರೆ ಕೋಟಿಗಟ್ಲೆ ಸಿಗುತ್ತೆ, ಆದ್ರೆ ಪಾಪಿ ಕೇಶವ ಪ್ರೊಫೆಸರ್ ತೋರಿಸಿದ್ರೆ ಏನ್ ಸಿಗುತ್ತೆ? ತಗೊಳ್ಳಿ, ನಿಮ್ ನರಗಳೆಲ್ಲ ಹಗರ ಆಗುತ್ತೆ. ಇದನ್ ತಿನ್ನಿ, ಆಮೇಲೆ ಬೇಗ ಸ್ಕೂಲ್ಗೆ ಹೋಗಿ. ನಿನಗೆ ಇವಾಗ್ಲೂ ನನ್ನ ಮೇಲೆ ನಂಬಿಕೆ ಹೋಗಿಲ್ಲ ಅಲ್ವಾ? ಇವ್ರು ನನ್ನ ಕರೀತಾನೆ ಇದ್ದಾರೆ. ಇವರ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ಊರಲ್ಲಿರೋ ಎಲ್ರಿಗೂ ಗೊತ್ತಾಗುತ್ತೆ. ಏನದು? ಈ ಡೋಸ್ ಜಾಸ್ತಿ ಆದ್ರೆ ಸತ್ ಹೋಗ್ಬಿಡ್ತಾರೆ. ಹಂಗ್ ಸಾಯದಿದ್ರೆ ಸಾಯ್ಲಿ, ಅದನ್ನ ನಾನ್ ನೋಡ್ಕೋತೀನಿ. ದುಡ್ಡು ಕೊಟ್ಟು ವಾಷಿಂಗ್ ಮಿಷಿನ್ ತಗೊಂಡಿದೀವಿ, ಆದ್ರೂ ಕೂಡ ನಾನೇ ಒಗಿಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗುತ್ತೆ, ಜಾಕೆಟ್ದು ಹುಕ್ಕು ಕಿತ್ತೋಗುತ್ತೆ, ಸೀರೆ ಕಲರ್ ಹೋಗುತ್ತೆ, ಯಾವಾಗ ನೋಡಿದ್ರು ಕಂಪ್ಲೇಂಟ್ಸೆ. ಇದನ್ ಯಾಕೆ ಹೆಗ್ಲ ಮೇಲೆ ಹಾಕೊಂಡಿದೀರಾ? ಕೆಳಗಿಟ್ರೆ ಇರುವೆ ಬರುತ್ತೆ, ತಲೆ ಮೇಲಿಟ್ರೆ ಏನ್ ಬರುತ್ತೆ? ನೀವ್ ಹೇಳೋದ್ ಕೇಳ್ತಿದ್ರೆ ನನಗೆ ಏನೋ ಡಯಾಬಿಟಿಸ್ ಇರೋ ತರ ಮಾತಾಡ್ತಾ ಇದ್ದೀರಾ? ಹಾ ನಾನ್ ಸುಮ್ನೆ ಗಾದೆ ಮಾತ್ ಹೇಳಿದ್ನೆ ವಸು. ಸ್ವಲ್ಪ ಬೇಗ ಮುಗ್ಸಿ, ಕಿಚನ್ ಅಲ್ಲಿ ಜಾಸ್ತಿ ಕೆಲ್ಸ ಇದೆ. ಕಿಚನ್ ಬೇರೆನಾ? 1, 2, lunchtime, 3, 4, crunch time. Lyrics that I spit to make rain turn to sunshine. Hit 'em with the punchline, catch 'em on the blind side. Filet the envelope. Thought you got away, thought you were home free, but I'm back, now your eyes close so slowly. I move quickly, you so sickly. Bubblegum rapper, you such you got away. ಏನದು ಮೈಂಡ್ ವಾಯ್ಸು? ಹೌದು ವಸುಂಧರಾ, ಕೆಲವೊಂದ್ಸಲ ನಾನು ಯೋಚನೆ ಮಾಡ್ತೀನಿ, ಹೋದ್ ಜನ್ಮದಲ್ಲಿ ನಾನೇನಾದ್ರೂ ಅಡ್ಗೆ ಬಟ್ಟೆ ಆಗಿದ್ನಾ ಅಂತ. ಇನ್ನೂ ಕೆಲವೊಂದ್ ಟೈಮ್ ಬಟ್ಟೆ ಒಗ್ಯವನ ಅಂತ, ಇನ್ನೂ ಕೆಲವೊಂದ್ ಟೈಮ್ ಅಲ್ಲಿ ನೆಲ ಒರೆಸೋವನ ಅಂತ. ಏನಾದ್ರೂ ಆಗ್ಲಿ, ನೀವು ಅದೃಷ್ಟವಂತ್ರೆ. ಈ ಜನ್ಮದಲ್ಲಿ ಇದೆಲ್ಲ ಒಟ್ಟಾಗಿ ನಿಮ್ಗೆ ಸಿಕ್ಕಿದ್ಯಲ್ಲ. ಹಾ ಹೌದೌದು, ಆದ್ರೆ ಹೋದ್ ಜನ್ಮದಲ್ಲಿ ನಾನೇನಾದ್ರೂ ಹೆಣ್ಣಾಗ್ ಹುಟ್ಟಿದಿದ್ರೆ? ಹಾಗಾದ್ರೆ ಈ ಜನ್ಮದಲ್ಲಿ ನೀವೇನು? ನೀನ್ ಸುಮ್ನೆ ಇರು, ನನ್ ಮೇಲೆ ನಿನಗೆ ಮರ್ಯಾದೆನೇ ಇಲ್ಲ. ಯಾಕ್ ಪಾಪ ಅನ್ನಿಸ್ಬೇಕು? ನೋಡಿ, ಈ ರೀತಿ ಸುರ್ಕೊಂಡ್ ಕೂರೋ ಬದ್ಲು ಬೇಗ ಮುಗಿಸಿ ಆಫೀಸ್ಗೆ ಹೋಗೋ ದಾರಿ ನೋಡಿ. ಆಫೀಸು ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು. ಆಫೀಸ್ ತರನ ಈ ಮನೆಯಲ್ಲಿ? ತಿಂಡಿ ರೆಡಿನಾ? ರೆಡಿ. ಕೆಡಿ ನಂಬರ್ 1. ಹೋಗೋದಾ? ಬೇಡ, ನಾನೇ ಹೋಗಿಬೇಕಾಗುತ್ತೆ. ಯಾರಲ್ಲಿ? ಬೇಗ ಗಾಡಿ ತೆಗಿ, ಕಮಾನ್, ಗೋ ಟು ದ ಸ್ಟೇಷನ್. ನನ್ ಕೈ ತುಂಬಾ ಕೆರೀತಾ ಇದೆ. ಕಮಾನ್ ಕಮಾನ್, ಫಾಸ್ಟ್ ಫಾಸ್ಟ್. ಯಶೋದ, ಅಯ್ಯೋ ನನ್ ಕೋಟು ಇರೋದು ಒಂದೇ ಒಂದು ಕೋಟು. ಕೋರ್ಟ್ ಹೋಗೋ ವ್ಯಕ್ತಿಗೆ ಈ ಕೋಟ್ ಯಾಕೆ? ನೀವ್ ಹೋಗೋ ಕೆಲ್ಸಕ್ಕೆ ಯಾವ ಡ್ರೆಸ್ ಕೋಡ್ ಏನಿಲ್ವಲ್ಲ. ಯಾವ ಡ್ರೆಸ್ ಆದ್ರೂ ನಡೆಯುತ್ತೆ, ಹಾಗೆ ಡ್ರೆಸ್ ಇಲ್ದಿದ್ರೂ ನಡೆಯುತ್ತೆ. ಅದೇನ್ ಕೆಲ್ಸ? ಓ, ಅದನ್ನ ನಾನೇ ಹೇಳ್ಬೇಕಾ? ಕೆಟ್ಟ ಕೆಲ್ಸ ಮಾಡೋದಲ್ದಲೆ ಕೊಬ್ಬು ಬೇರೆ. ಈಗ ನಾನ್ ತೋರಿಸ್ತೀನಿ. ಅಯ್ಯೋ ಯಶೋದ, ಬೇಡ. ನಿನ್ನ ಆಟಗಳನ್ನೆಲ್ಲ ಇವತ್ತೇ ನಿಲ್ಲಿಸ್ತೀನಿ. ನನಗೊಂದ್ ಸೀರೆ ತೆಕ್ಕೊಡಿ ಅಂತ ನಾನ್ ಕೇಳಿದ್ರೆ ಬಿಸಿ ಅಂತೆ. ಅಷ್ಟೊಂದ್ ಬಿಸಿನಾ? ಕಂಡ್ಕೊಂಡವ್ರು ಕೇಳಿದ್ರೆ ಮಾತ್ರ ಸೀರೆಗಳ ರಾಶಿನೇ ಹಾಕ್ತೀರಾ? ಅಯ್ಯೋ ಯಶೋದ, ನಾ ಹೇಳೋದ್ನ ನಂಬು. ಅದು ಕೋರ್ಟಲ್ ಕೂಡ ಎವಿಡೆನ್ಸೇ. ಅವನು ಕಾರಲ್ಲಿಟ್ಟು ಮರ್ತ್ ಬಿಟ್ಟಿದ್ದಾನೆ. ಇಲ್ ನೋಡು,
ಅದು ಕಚ್ಚಿದ್ರೆ ಅವನ್ ಕೆಲ್ಸ ಹೋಗ್ಬಿಡುತ್ತೆ. ಸ್ಟಿಕ್ಕರ್ ಕೂಡ ಇನ್ನೂ ತೆಗ್ದಿಲ್ಲ. ಎವಿಡೆನ್ಸ್ ಅಂತೆ. ಊರಲ್ಲಿರೋ ಕೆಟ್ಟ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಎಲ್ಲಾರ ಮುಂದೆ ಡೀಸೆಂಟ್ ಆಗಿ ನಿಲ್ಲದಂತೆ. ನಾನ್ ತಲ್ಕೆಟ್ಟೋಳು, ಅನುಮಾನ ಪಡೋಳು. ಗುಡ್ ಮಾರ್ನಿಂಗ್. ಇವನ್ ಹೆಂಡತಿ ಹತ್ರ ಸಿಕ್ಬಿದ್ನ ಮತ್ತೆ ಕಾಪಾಡಕ್ಕಾಗುತ್ತ ನೋಡೋಣ. ಯೋ ವಕೀಲ್ರೆ, ನಿಮ್ಗೆ ಯಾರಯ್ಯ LLB ಕೊಟ್ಟಿದ್ದು? ಕಾರ್ ಮೇಲೆ ಯಾರಾದ್ರೂ ಎವಿಡೆನ್ಸ್ ನ ಇಟ್ಕೊಳ್ತಾರಾ? ನನ್ನೇನ್ ಪೆದ್ದಿ ಅನ್ಕೊಂಡ್ರಾ? ನಿಮಗೇನು? ನಿಮಗ್ ಬೇಕಾಗಿರೋ ಎವಿಡೆನ್ಸ್ ನಿಮ್ ಗಾಡಿ ಡಿಕ್ಕಿಲೇ ಇಟ್ಕೋಬೇಕಿತ್ತು. ಅಯ್ಯೋ, ಇಲ್ಲಿ ನೋಡಿ ಸಿಸ್ಟರ್, ಬಟ್ಟೆಗೂ ಕಾರ್ಗೂ ಬೆಂಕಿ ಹಚ್ಬೇಕು ಅಂತಿದ್ದೀರಲ್ಲ, ನನ್ನ ಹೆಂಡತಿಗೆ ಏನಾದ್ರೂ ಸಿಕ್ಕಿದ್ರೆ ಈ ತರ ಮಾಡಿ ನನ್ನೂ ಸೇರಿಸಿ ಬೆಂಕಿ ಹಚ್ಬಿಡ್ತಿದ್ಲು. ಸರಿ, ನಾನ್ ಬರ್ತೀನಿ. ಮೂರ್ಖ ವಕೀಲ. ಇಷ್ಟೊತ್ತಲ್ಲಿ ಯಾರಿರಬಹುದು? ಹೌದು, ಇದ್ಯಾರು? ಗೀತನಾ? ಮಂಜು, ಯಾರು ಬಂದಿದಾರ ನೋಡು. ಬಾಮ್ಮ, ಒಳಗ್ ಬಾ. ಅಕ್ಕ, ಅಯ್ಯಯ್ಯೋ, ಯಾಕಮ್ಮ ಹೀಗೆ? ಅಳ್ಬೇಡ, ನಾವೆಲ್ಲ ಇಲ್ಲಿದ್ದೀವಲ್ಲ. ಮಂಜು, ಇವಳನ್ನ ಒಳಗ್ ಕರ್ಕೊಂಡು ಹೋಗು. ಬಾ. ಗೀತಾ ವಿಷಯದಲ್ಲಿ ಏನಾದ್ರೂ ನಿರ್ಧಾರ ತಗೊಂಡ್ರಾ? ಇದೆಲ್ಲ ತೆಗೆದು ಅಟ್ಟದ ಮೇಲೆ ಬಿಸಾಕ್ತೀನಿ ನಾನು. ಆತರ ಮಾಡ್ಬೇಡ ಕಣೆ, ಕಾಲೇಜ್ ಹುಡುಗರು ಫ್ಯೂಚರ್ ಇದೆ ಅದರಲ್ಲಿ. ಮೊದ್ಲು ಮನೆ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ವಿಷಯ. ನೀವೇ ಅವಳ ಹತ್ರ ಸ್ವಲ್ಪ ಮಾತಾಡ್ಬಾರ್ದು? ನಾನ್ ಅವ್ರ ಜೊತೆ ಏನೇ ಮಾತಾಡಕ್ಕಾಗತ್ತ? ಯಾವಾಗ್ಲೂ ಹೇಳಿದ್ದೆ ಹೇಳ್ತಾರೆ, ವರದಕ್ಷಿಣೆ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಅದು ಇದು ಅಂತ. ಕೊನೆಯದಾಗಿ ಮಕ್ಳು ವಿಷಯಕ್ಕೆ ಬರ್ತಾರೆ. ಪಾಪ, ಅವಳ ಬಗ್ಗೆ ಯೋಚಿಸಿದ್ರೆ ಒಂದ್ ಮಗು ಇದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಾ ಇರ್ಲಿಲ್ಲ. ಬದುಕೋಕ್ ಏನಾದ್ರೂ ಕಾರಣ ಬೇಕಲ್ವಾ? ಅವಳೇನಾದ್ರೂ ಮಾಡ್ಕೋತಾಳೆ ಅಂತ ಭಯ ಆಗ್ತಿದೆ. ಬಾಲನ್ ಜೊತೆ ನಾನು ತುಂಬಾ ಸಲ ಮಾತಾಡಿದೀನಿ ಕಣ, ಅವನ್ ಕೇಳಲ್ಲ. ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ನನಗ್ ಗೊತ್ತಿರೋ ಪ್ರಕಾರ ಈ ಸಮಸ್ಯೆಗೆ ಒಂದೇ ಒಂದ್ ಪರಿಹಾರ ಇದೆ. ಒಂದ್ ಮಗುನ ದತ್ತು ತಗೋಬೇಕು, ಇಲ್ಲ ಅಂದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಓಹೋ, ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರಿ. ಸರಿ, ಹಾಗಿದ್ರೆ ನೀನೊಂದ್ ಕೆಲ್ಸ ಮಾಡು. ಬಾಲು ರಾಮಂದು ಕರೆಕ್ಟ್ ಹೆಸರು ಮತ್ತೆ ಅಡ್ರೆಸ್ ನ ಕೊಟ್ಬಿಡು, ಜಾತಕನು ಸೇರ್ಸಿ. ಅದ್ಯಾಕೆ? ನಾವು ದೇವ್ರಿಗೆ ಹೋಗಿ ಮುಡಿ ಕೊಟ್ಬಿಡೋಣ. ಓ, ಸಾಯಿಸ್ಬಿಡ್ತೀನಿ ಈಗ. ಈ ಆವಿನ ಶೇಖರ ದುಡ್ಡು ಕೊಡಕ್ಕೆ ನಮ್ ಮುಂಚೆ ಇಸ್ಕೊಳೋದು ಕಲ್ತಿದ್ದಾನೆ. ಅಸಲಿಲ್ಲಂದ್ರೆ ಬಡ್ಡಿ ಕರೆಕ್ಟ್ ಆಗಿ ಬರ್ಬೇಕಂತ ಹೇಳಿದಿನಲ್ವಾ ನಾಯಿ. ಪೊಲೀಸ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾರಾದ್ರೂ ಯಾಮರ್ಸಕ್ ಪ್ರಯತ್ನ ಮಾಡಿದ್ರೆ ಅಷ್ಟೇನೆ, ನಾನ್ ಯಾರಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಹಾವಿನ ಸೇವಿಯಾರ್ ಏನಕ್ಕೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ಯಾ? ರಾಜನಾಗ ಎಲ್ಲ ಇರ್ಬೇಕಾದ್ರೆ ವೈದಿ ಸಾಧಾರಣ ಹಾವು, ವಿಷಾನ ಸ್ವಲ್ಪ ಜಾಸ್ತಿ ಮಾಡ್ಬೇಕಲ್ವಾ? ಒಂದೇ ಬೈಟಲ್ ಸತ್ತೋದ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ಸ್ವಲ್ಪ ಸ್ವಲ್ಪ ಸಾಯ್ಬೇಕು, ರಕ್ತ ಸ್ವಲ್ಪ ಸ್ವಲ್ಪನೇ ಹೋಗ್ಬೇಕು. ಚೆನ್ನಾಗಿದೆ ಹಾವು. ಕೊಲ್ಲಕ್ಕೆ ತಿನ್ನಕ್ಕೆ ನೀನ್ ಯಾರೋ? ನಿನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೇನೆ ನಿನ್ ಹೆಸರಿಗೆ ಹಾವು ಅಂತ ಸೇರಿಸ್ಬಿಟ್ರೆ ನೀನೇನ್ ದೊಡ್ಡ ರೌಡಿ ಆಗ್ಬಿಡ್ತೀಯಾ? ನೀನ್ ಧೈರ್ಯ ತೋರಿಸ್ಬೇಕಾಗಿರೋದು ಚಿಕ್ಕ ಹುಡುಗರ ಹತ್ರ ಅಲ್ಲ. ಧೈರ್ಯ ಇದ್ರೆ ನನ್ನನ್ನು ಹೊಡಿಯಲೇ, ನಿನ್ ಕೈಲಾದ್ರ ಹೊಡಿಯಲೇ. ನಾನು ಸುಮ್ನೆ ಜಗಳಕ್ಕೆ ಹೋಗಲ್ಲ, ಆದ್ರೆ ನನ್ ತಂಟೆಗೆ ಬಂದ್ರೆ ನಾನು ಯಾರನ್ನೂ ಬಿಡಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ? ನಿನಗೇನ್ ದೊಡ್ಡ ರಜನಿಕಾಂತ್ ಅಂತ ನೆನಪಾ? ಇವಾಗ ನೋಡು. ಗಾಡಿ ತೆಗಿಯೋ. ನಿನ್ ಹತ್ರ ತುಂಬಾ ಸಲ ಹೇಳಿದ್ದೀನಿ ಈ ತರ ಶೋ ಎಲ್ಲ ಮಾಡ್ಬೇಡ ಅಂತ. ಇಷ್ಟೊತ್ತು ಇದನ್ನ ಎಲ್ಲಿಟ್ಟಿದ್ಯೋ? ಗ್ಲಾಸ್ ಎಲ್ಲ ಇಲ್ಲಿದೆ. ಬಾರೋಲೆ, ಇಳಿಯೋಲೆ, ಹಾಕೋಲೆ, ಫುಲ್ ಸೆಟಪ್ ರೆಡಿ. ಬೇಗ ಸ್ವಲ್ಪ ಹಾಕು. ಸುಮ್ನೆ ಇರ್ತೀರಾ? ಡ್ಯೂಟಿ ಟೈಮ್ ಅಲ್ಲ. ಪೊಲೀಸ್ ಅಂದ್ರೆ ನಾನು ಎದುರ್ಕೊಳಲ್ಲ, ಆದ್ರೆ ವಸುಂಧರಾ ಅಕ್ಕ ಯಾರಾದ್ರೂ ಇಲ್ಲಿ ಬಂದ್ಬಿಟ್ರೆ ನನ್ನ ತಿಥಿ ಕರ್ಮ ಎಲ್ಲ ಸೇರಿಸಿ ಪ್ಯಾಕೇಜಾಗೆ ಹೊಡೆದ್ಬಿಡ್ತಾರೆ ನನ್ನ. ಆದ್ರೆ ನಾನೀಗ ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಅಂತ ಅವಳು ಮುಟ್ಟೋದಕ್ಕೆ ಯೋಚನೆ ಮಾಡ್ತಾಳೆ. ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಲವೊಂದ್ ಟೈಮ್ ನಾನು ಕುತ್ಕೊಂಡು ನಗ್ತಾನೆ ಇರ್ತೀನಿ. ಲೈಸೆನ್ಸ್ ಇರೋ ತುಪಾಕಿ ಇದೆ, ತುಪಾಕಿ ಒಳಗಡೆ ಗುಂಡುನು ಇದೆ, ಆದ್ರೆ ಶೂಟ್ ಮಾಡೋದ್ ಗೊತ್ತಿಲ್ವೇ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಗಂಡ್ಸಾದವನು ಹೇಳಿದ ಮಾತನ್ನ ಉಳಿಸ್ಕೋಬೇಕು. ನೀನ್ ಅವಳು ಕೈ ಕಾಲ್ನ ಮುರಿತೀನಿ ಅಂತ 8 ತಿಂಗಳಿಂದ ನನ್ಗೆ ಹೇಳ್ತಾನೆ ಇದ್ಯಾ. ಸುಮ್ನೆ ಇದೇ ತರ ಹೇಳಿ ನನ್ನನ್ನ ನೀನು ಯಾಮರಿಸ್ತಾ ಇದ್ಯಾ. ಇಲ್ಲಿ ನೋಡೋಣ, ನಿನ್ನೆ ನೀವು ಲೇಟಾಗಿ ಬಂದಿರ್ತೀರಂತ ನಾನ್ ನಮ್ಮ ಹುಡುಗರ ನಿಮ್ ಮನೆ ಕಳ್ಸಿದ್ನೆ. ಪವರ್ ಕಟ್ ಆಗಿರೋ ಟೈಮ್ ಎಮ್ಮೆ ತರ ಒಬ್ಬ ಮಂಚದ ಮೇಲೆ ಮಲ್ಕೊಂಡಿದ್ದ. ಕಷ್ಟಪಟ್ಟು ಅವನ್ನ ಕೆಳಗಡೆ ತಳ್ಳಿದ್ರೆ ಯಾರವನು? ಯಾರು? ನೀವೇನೆ, ಬೇರೆ ಯಾರು? ಅಯ್ಯಯ್ಯಯ್ಯಯ್ಯೋ,
ಅವ್ರೆಲ್ರೂ ನನ್ನ ಒದ್ರ. ಏಯ್ ಕಷ್ಟಪಟ್ಟು ಒಳಗಡೆ ಬಂದ್ವಲ್ವಾ, ಅದಕ್ಕೋಸ್ಕರ ಅವನು ಒದ್ದಿದ್ದು ಹೊಟ್ಟೆ ಮೇಲೆ. ಅಯ್ಯಯ್ಯೋ ಆ ತರ ಹೇಳು. ಅದಕ್ಕೋಸ್ಕರನೇ ನನಗೆ ಉಚ್ಚೆ ಉಯ್ಯಕ್ಕೆ ಕಷ್ಟ ಆಗ್ತಿತ್ತು. ಅನಾವಶ್ಯಕವಾಗಿ ನಾನು ವಸುಂಧರ ಮೇಲೆ ಅನುಮಾನ ಪಟ್ಟೆ. ಆದ್ರೂ ಅಸಹ್ಯ ಆಯ್ತು. ಯಾವುದೇ ಕಾರಣ ಇಲ್ಲದೆ ಒಬ್ರು ಹೊಟ್ಟೆ ಮೇಲೆ ಹೊಡೆಯೋದು ಚೆನ್ನಾಗಿರಲ್ವಲ್ಲ? ಇಲ್ಲೋಡು, ಆ ಥರ ಸಿಚುವೇಶನ್ ಅಲ್ಲಿ ನಾನು ಹಾಗೆ ಮಾಡ್ತಿದ್ದೆ. ಚಡ್ಡಿ ತಗೊಳಕ ಕಾಸಿಲ್ಲ ಅಂತ ನನ್ನ ಹತ್ರನಾದ್ರೂ ಹೇಳ್ಬೇಕಲ್ವಾ? ಅವ್ರ ಮೊಬೈಲಲ್ಲಿ ಏನಾದ್ರು ವಿಡಿಯೋ ಮಾಡಿದ್ರಾ? ನೆಟ್ಟಲ್ಲಿ ಏನಾದ್ರು ಹೊರಗಡೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ನೋಡ್ಕೋ. ನೆಟ್ಟಲ್ಲಿ ಕೊಡೋಂಥ ಐಟಮ್ ನೋಡಿದು ಅಷ್ಟೊಂದು ಅಸಹ್ಯವಾಗಿದ್ಯಾ? ಹಲೋ ಸರ್, ಆ ವಿಚಾರ ಅಷ್ಟೊಂದು ದೊಡ್ಡದಾಗೋದಕ್ಕೆ ಕಾರಣನೇ ರಾಜಕೀಯದವರು ಸರ್. ನೇರವಾಗಿ ಬರ್ತೀನಿ ಸರ್. ಬರ್ತಾ ಇದ್ದೀನಿ ಸರ್. ಕಮಿಷನರ್ ಇವನ್ ಬೇರೆ ತಲೆ ತಿಂತಾ ಇದ್ದಾನೆ. ಗಾಡಿ ತೆಗಿ. ಹಾಗಿದ್ರೆ ನಾನು ನೀನ್ ಹೀಗೆ ಹೋಗು. ಇಲ್ಲಿ ನೋಡು, ಅದನ್ನ ಮುಗಿಸ್ಬೇಡ. ಸಾಯಂಕಾಲ ಪ್ರೊಫೆಸರ್ನ ವಕೀಲರನ್ನ ಕರೆದು ಎಣ್ಣೆ ಹೊಡೆಯೋಣ. ಅಣ್ಣ ಅದೆಲ್ಲ ಸಾಯಂಕಾಲ ಸಿಗ್ತೀವಲ್ವಾ, ಅವಾಗ ಮಾತಾಡೋಣ ಬಿಡು. ಅಣ್ಣ ನಾನು ನಮಸ್ಕಾರ ಅಣ್ಣ. ನಮಸ್ಕಾರ. ಏನಲ್ಲಿ ಏನಾದ್ರೂ ಕೊಟೇಶನ್? ಇಲ್ಲಣ್ಣ, ಈ ಕಡೆ ಸುಮ್ಮನೆ ಬಂದಿದ್ವಿ. ಹೋಗು. ಶಿಶಿಲಿ, ನಿನ್ನ ಮನೆಗ್ ಕೂತ್ಕೊಂಡು ಓದಕ್ತಾನೆ ಹೇಳಿದ್ದು. ನಾನೆಲ್ಲ ಓದಾಯ್ತು ಶಿಶಿಲಿ, ಇನ್ಬೋಸಿಸು ಬರ್ದಾಯ್ತು. ಎಲ್ಲೋ ರೌಂಡ್ ಹೊಡಿತಿರೋ ಹಂಗ್ ಕಾಣಿಸ್ತಿದೆ. ಏನೂ ಇಲ್ಲ ಶಿಶಿಲಿ, ನಿಜವಾಗ್ಲೂ ಪ್ರಾಮಿಸ್, ಏನೂ ಇಲ್ಲ. ಹಾಗಾದ್ರೆ ನನ್ ತಲೆ ಮುಟ್ ಸತ್ಯ ಮಾಡು. ಅದಕ್ಕೇನು, ಖಂಡಿತ ಮಾಡ್ತೀನಿ. ನಿನ್ ಮೇಲೆ ಪ್ರಾಮಿಸ್. ನಿನಗೇನು ಒಂದೇ ಕೈ ಇರೋದು? ಆಗಿದ್ರೆ ಸರಿ, ನಿನ್ ಮೇಲೆ ಪ್ರಾಮಿಸ್. 2 ಕೈಯಲ್ಲೂ ಪ್ರಾಮಿಸ್ ಮಾಡು. ಅಯ್ಯೋ ಬೇಡ ಶಿಶಿಲಿ, ಬೇಡ. ಬಾಕಿ ಹೊಡೆದು ಬಾ ಇಲ್ಲಿ ನಿನ್ಗೆ ಸಿಸಿಲಿ ಬೇಡ ನಾನು ಹೇಳದ್ ಕೇಳಿ. ಸಿಸಿಲಿ ಬಿಡು. ಟೂಲ್ಸ್ ಬೇಕಾ? ಬಾಬಾ ಇವಳು ನನ್ನ ವೈಫೇ. ಇದೆಲ್ಲ ಫ್ಯಾಮಿಲಿ ಸೆಂಟಿಮೆಂಟ್. ನೀವಿಬ್ರು ಹೋಗಿ. ಸರಿ ಅಣ್ಣ, ಕೆಲಸ ಇದ್ರೆ ಕರಿತೀನಂತೆ. ಸರಿನಾ? ಸರಿ ಅಣ್ಣ. ಇಲ್ಲಿ ನೋಡು ಸಿಸಿಲಿ, ಏನೋ ಮನೇಲಿ ಇರ್ಬೇಕಾದ್ರೆ ಹೊಡೆಯೋದು ಬಡಿಯೋದು ಎಲ್ಲಾನು ಮಾಡ್ತಿ. ನಾನೇನಾದ್ರೂ ಮಾತಾಡ್ತೀನಾ? ಊರ್ ಜನಗಳ ಮಧ್ಯೆ ನನ್ನ ಮರ್ಯಾದೆನ ತೆಗಿಬೇಡ ಪ್ಲೀಸ್. ನಾನು ಒಬ್ಬ ರೌಡಿ ತಾನೆ. ರೌಡಿ ಗಾಡಿ ಸ್ಟ್ಯಾಂಡ್. ಅಯ್ಯೋ ಪರವಾಗಿಲ್ಲ, ನಾನ್ ತಪ್ಕೊಂಡ್ ಕೂತ್ಕೊಂಡ್ಲಾ? ಅಳ್ಬೇಡ್ಬೋ. ಏನೇ ಹೇಳಿದ್ರು ದಿಢೀರಂತ ನಿರ್ಧಾರ ಮಾಡ್ಬೇಡ. ಇವ್ನ ಹೆಂಡತಿ ಸಿಸಿಲಿ ಇದ್ದಾಳಲ್ಲ, ಇವನ್ಗೆ ಗೊತ್ತಿಲ್ಲದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇವನ್ಗೆ ಅಂತ ಅಡ್ಮಿಷನ್ ತಗೊಂಡಿದ್ದಾಳೆ. ಅಡ್ಮಿಷನ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ತಾರೆ. ನೀನು ಓದ್ತದಿಕ್ಕೆ ತಾನೇ, ಹಾಳು ಮಾಡಕ್ಕೇನಲ್ವಲ್ಲ. ಕೆಡ್ಸಕ್ಕೆ ಪ್ರಯತ್ನ ಮಾಡಿದ್ರು ನಾನು ತಡ್ಕೊಂತಿದ್ದೆ. ನಿಮ್ಮ ಮೇಲೆ ಅವಳು ನನ್ನ ಓದ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಅವತ್ತು ನಾನ್ ಸೂಸೈಡ್ ಮಾಡ್ಕೊಂತೀನಿ. ನಿನ್ ಹೆಂಡತಿಗೆ ಗೊತ್ತಾಗ್ತಾರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋ ದಾರಿ ಇದ್ಯಾ? ಇಲ್ಲಿ ಬಾರೋ, ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಯಾವಾಗ್ಲೂ ಇದೆ ಮಾಡ್ತಿರ್ತಾನೆ. ಯಾರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ನನ್ನ ಸ್ವಂತ ಹೆಂಡತಿ ಯಶೋದೆ ಅಂತ. ವಾಟ್ಸಪ್ ಮೆಸೇಜ್ ಯಾರು ಕಂಡಿಡಿದ್ರು ಅಂತ ಗೊತ್ತಿಲ್ಲ. ವೇರ್ ಆರ್ ಯು, ಯಾವಾಗ ಬರ್ತೀಯಾ, ಇದು ಮಾತ್ರನೇ ಅವಳು ಕೇಳ್ತಾಳೆ. ಏನಣ್ಣ, ಮೊಬೈಲ್ ಅಲ್ಲಿ GPS ಇರೋದೇ ದೊಡ್ಡ ಸಮಸ್ಯೆ. ನಾನು ನಿದ್ದೆ ಮಾಡಿದ್ಮೇಲೆ ಮನೆಗೆ ಹೋಗೋದು. ಸತ್ತೋಗಿರೋ ಕುದುರೆನ ಇಟ್ಕೊಂಡು ರನ್ನಿಂಗ್ ರೇಸ್ ಅಂತ ಒಂದೇ ಸಮ ಓಡ್ತಾನೆ ಇರ್ಬೇಕು. ನನಗೂ ಅದೇ ತೊಂದ್ರೆನೆ. ಅವಳು ನನ್ನ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ. ನಾನಂದ್ರೆ ಇಷ್ಟನೇ ಆಗಲ್ಲ. ಗ್ಲಾಮರ್ ನನಗೆ ಕಮ್ಮಿ ಇದೆಯಂತೆ. ಅವಳಿಗೆ ನನ್ನ ಹಲ್ಲನ್ನ ಚೇಂಜ್ ಮಾಡ್ಬೇಕಂತೆ. ಈ ವಯಸ್ಸಾದ ಕಾಲದಲ್ಲಿ ನಾನು ಜಿಮ್ಮಿಗೆ ಹೋಗಿ ಸಲ್ಮಾನ್ ಖಾನ್ ತರ 6 ಪ್ಯಾಕ್ ಹಾಕ್ಬೇಕಂತೆ. ಪಂಚೆ ಜುಬ್ಬನೆಲ್ಲ ತೆಗೆದಾಕಿ ಟೀ ಶರ್ಟು ಬರ್ಮುಡ ಹಾಕೋಬೇಕಂತೆ. ಯಾವ ಹುಡುಗರ ತರ 100cc ಬೈಕಲ್ಲಿ ಊರೆಲ್ಲ ಸುತ್ತಬೇಕಂತೆ. ಇವ್ರನ್ನೆಲ್ಲ ಹಿಂಗೆ ಬಿಡ್ತಾ ಇದ್ರೆ ಕೊನೆಗೆ ನಮ್ ಕತೆ ಅಷ್ಟೇನೆ. ನನಗ್ ಗೊತ್ತಿರೋ ಹಾಗೆ ಇವ್ರು ಸೊಕ್ಕು ಮುರಿಯೋಕೆ ಒಂದೇ ಒಂದು ದಾರಿ ಇದೆ. ಏನ್ ದಾರಿ? ಎಣ್ಣೆ ಹೊಡೆಯದ. ಡಾರ್ಕ್ ಬೀಚ್. ಒಳ್ಳೆ ನಿರ್ಧಾರ. ಒಳ್ಳೆ ನಿರ್ಧಾರನ? ಓಕೆ, ಸುಮ್ಮನೆ ಇರೋಲು. ಸಾಕು
ಟೈಟ್ ಮಾಡು ಸಾಕು 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 ಹೌದು ವಕೀಲು, ನೀವು LLB ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಮುಗ್ತಿದ್ದೀರಾ? ಹೌದೌದು, ಮಸಿ ಹಚ್ಚೋದಕ್ಕೆ ಬ್ಯೂಟಿಷಿಯನ್ ಕೋರ್ಸ್ ಬೇರೆ ಮಾಡ್ಬೇಕಾ? ಇದು ಒಂದು ಆರಂಭ ಆಗಿರ್ಲಿ. ಇದೇನಾದ್ರೂ ಸಕ್ಸಸ್ ಆದ್ರೆ ನಾವ್ ಇದನ್ನೇ ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 1 2 3. ಇವತ್ತು ವಸುಂಧರಾ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ನನ್ನ ಹೆಂಡತಿ ಫೇಸ್ಗೆ ಆಸಿಡ್ ಹಾಕೋಣ. ನನ್ನ ಹೆಂಡತಿ ತಲೆ ಮೇಲೆ ಹೊಡಿಯೋಣ. ಹಾ, ಹಾಗಾದ್ರೆ ನನ್ನ ಹೆಂಡತಿ ಮಗದಲ್ಲಿ 2 ಪಂಚು 3 ಕಿಕ್ ಹೊಡಿಯೋಣ. ಅವಳೊಬ್ಳು ಕರಾಟೆ ಅಂತೆ. ನಮ್ಮ ಹತ್ರನೇ ಆಟ ಆಡ್ತಾಳಾ? ಇಲ್ಲಿ ನೋಡ್ತಮ್ಮ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆನೆ ನೀನ್ ಅವಳನ್ನ ಹೊಡಿಬೇಕು. ಅಯ್ಯೋ ಅಣ್ಣ, ಇದೆಲ್ಲ ಒಂದು ಚಿಕ್ಕ ಕೇಸ್ ಅಣ್ಣ. ಲಾಕ್ ಮಾಡಿರೋ ರೂಮಲ್ಲಿ ಮಲ್ಕೊಂಡಿರೋದು ಒಬ್ರು, ಅದು ಕೇವಲ ಒಂದ್ ಹೆಣ್ಣು. ಲೈಟ್ ಆಫ್ ಮಾಡ್ಬಿಟ್ಟು ಕತ್ಲಲ್ಲಿ ಕೈ ಕಾಲ್ ಮುರಿಯೋದು ಅದೆಲ್ಲ ಒಂದ್ ರೀತಿ ಕಲೆ ಇದ್ದಾಗೆ, ಗೊತ್ತಾಯ್ತಾ? ಒಂದು ಹೆಣ್ಣಿನ ಕೈ ಕಾಲು ಹೊಡಿಯೋದು ಸರಿಯಲ್ಲ, ಅದು ಮಲ್ಗಿರೋ ಹೊತ್ತು. ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಒಂದು ಕುರುಕ್ಷೇತ್ರನೇ. ಇಲ್ಲಿ ನಡೆಯೋದು ಯುದ್ಧನೇ. ಏನ್ ಮೇಷ್ಟ್ರೆ, ಇದೆಲ್ಲ ಗೀತಾ ಉಪದೇಶನ? ಸಾಕು 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 ಸಾಕು, ಅವಳು ಬರೋ ಟೈಮ್ ಆಯ್ತು. ಎದ್ದಳು, ಮೇಕಪ್ ಎಲ್ಲ ಸಾಕು. ತಮ್ಮ, ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಓಕೆ, ಒಂದು ವಿಷಯ ಮಾತ್ರ ಚೆನ್ನಾಗಿ ಗಮನಿಸು. ಕಾಲ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಕೈ ಅದು ಖಂಡಿತ ಬಲಗೈಯೇ ಹೋಗ್ಬೇಕು. ಏನಕ್ಕೆ ಆತರ? ಅದೇನಂದ್ರೆ ಮುಟ್ಟಾಳ ಆಗ. ನನ್ನನ್ನೇ? ಹೌದು, ನಿನ್ನನ್ನೇ. ಲೇ, ಇಲ್ಲಾಂದ್ರೆ ವಸುಂಧರಾ ಅಪ್ಪಿಗೆಗೆ ಇದು ಸಾಕಾಗೋಗುತ್ತೆ. ಅಯ್ಯಯ್ಯೋ, ಇದನ್ನ ಹಿಡ್ಕೋ. ಆಶೀರ್ವಾದ ಮಾಡಿ. ಹಾಗಾದ್ರೆ ಸರಿ, ಎಲ್ಲ ಮುಗಿದ ಮೇಲೆ ನಾನು ಕರಿತೀನಿ. ಬೇಗ ಬರ್ಬೇಕು, ಇಲ್ಲಂದ್ರೆ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಓಹ್, ಹಾಗಾದ್ರೆ ಸರಿ, ಹೋಗೋಣ. ಧೈರ್ಯವಾಗಿ ಹೋಗಿ. ಜೈಜೆಂಗು. ತಂಬಿ ಸರ್, ಈ ಲೆಫ್ಟ್ ಹ್ಯಾಂಡ್ ತಾನೆ? ಓಕೆ. ಓಕೆ. ಬಲಗಡೆ ಎಡಗಡೆ ಯಾವ್ದು ಅಂತ ಗೊತ್ತಿಲ್ಲ. ಇವನೊಬ್ಬ ರೌಡಿ. ಇವನ್ ಕೈಕಾಲು ಎಲ್ಲಿ ಹೊಡಿತಾಳೋ ಅಂತ ಭಯ ಆಗ್ತಿದೆ ನನ್ಗೆ. ಇಷ್ಟು ದೊಡ್ಡ ಮೂರ್ಖನ ನೀನು. ಲೇ, ಇಲ್ಲಿ ನೋಡಲೇ. ಇದನ್ನ ನೋಡು. ಇದೇನೆ ಬಲಗಡೆ ಕೈ. ಇದೇನೆ ಎಡಗಡೆ ಕೈ. ಇದು ಎಡದ ಕೈ. ನೀನು ಈ ಬಲಗೈನೇ ಹೊಡಿಬೇಕಾಗತ್ತೆ. ಈಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಇನ್ಮೇಲೆ ಒಂದ್ ವೇಳೆ ನಿನ್ಗೇನಾದ್ರೂ ಡೌಟ್ ಇದ್ರೆ, ನೀನು ಕೆಳಗಾಕಿ ತೊಳ್ಕೊಳ ಕೈ ಇದ್ದಿಲ್ಲ, ಅದು ಎಡಗೈ. ನೆನ್ಪಿಟ್ಕೋ. ಅದಕ್ಕೆ ಆಪೋಸಿಟ್ ಇರೋ ಕೈನೇ ಬಲಗೈ. ಇವಾಗ ಗೊತ್ತಾಯ್ತಾ? ಆಗಿದ್ರೆ ಇದೇನೆ ಬಲದ ಕೈ, ಇದು ಎಡದ ಕೈ. ಬುದ್ಧಿವಂತ, ಅರ್ಥ ಮಾಡ್ಕೊಂಡೆ ಅಲ್ವಾ? ಖಂಡಿತ ಸಕ್ಸಸ್ ಆಗ್ಬೇಕು. ಬಲಗೈ ನೆನ್ಪಿಟ್ಕೋ. ಹೌದಪ್ಪ, ಇವನೇನ್ ಸರಿಯಾಗಿ ಮಾಡ್ತಾನ? ನಮ್ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಸಕ್ಸಸ್ ಆಗತ್ತಾ? ಇದರ ಮಾಸ್ಟರ್ ಬ್ರೈನ್ ಯಾರು? SI ವೇಣು ತಮ್ಮ. ಅರ್ಥ ಆಗಿಲ್ವೇ? ಇಲ್ಲಿ ನೋಡು ವಕೀಲ, ಅವಳಿವತ್ತು ಲೇಟ್ ಆಗಿ ಬರೋದಂತೂ ಕನ್ಫರ್ಮ್. ಈ ಮೂರ್ಖ ಸ್ವಲ್ಪ ಹೊತ್ತಲ್ಲಿ ಮಲಗೋದಂತೂ ಕನ್ಫರ್ಮ್. ಓಕೆ. ಅವಳು ಇವನ್ನ ಸಾಯಿಸೋದಂತೂ ಕನ್ಫರ್ಮ್. IPC 302 ಅವಳಿಗೆ ನೇಣಗಂಪ ಅಂತೂ ಕನ್ಫರ್ಮ್. ಅದು ಯಾವ ಸೆಕ್ಷನ್? ಅದು ಗುಂಡ ಆಗ್ತಾನೆ. ಗುಂಡ ಮುಚ್ಕೊಂಡ್ ಬಾ. ಹೌದು, ಹಾಗಾದ್ರೆ ನಮ್ಮ ಸೇವಿಯರ್? ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಕುರುಕ್ಷೇತ್ರ ಯುದ್ಧ ಮಾತ್ರ ನಡೆಯುತ್ತೆ. ಕಮಾನ್, ಫಾಲೋ ಮೀ. ನನ್ ಚಿನ್ನ. ಇದು ನಿನ್ನ ಬಲಗೈ, ಇದು ನಿನ್ನ ಎಡಗೈ. ಹಾಗಾದ್ರೆ ಇದು ಎಡಗಾಲು, ಇದು ಬಲ. ಅಯ್ಯಯ್ಯೋ, ಬಲಗಾಲು. ಅರ್ಥ ಆಯ್ತು. ಶಿಲೆಯ ಬಲಗಾಲು ಎಡಗಾಲು ಅರ್ಥ ಆಯ್ತು. ಅಯ್ಯಯ್ಯೋ, ವಸುಂಧರಾ ಎಡಗಾಲು ಬಲಗಾಲು ಅರ್ಥ ಮಾಡ್ಕೊಳೋದು ಹೇಗೆ? ವಸುಂಧರಾ ಬಲಗಡೆ ಚೆನ್ನಾಗೇ ಇದೆ. ಬಂದಾಯ್ತು. ಇದು ಬಲಗೈ. ಇದೆಲ್ಲ ಇದು ಇದು ಎಡಗೈ. ಅಬ್ಬು, ನಿನ್ ಫೇವ್ರೆಟ್ ಆಂಟಿ ಮನೆ. ಒಳಗ್ ಬನ್ನಿ. ಇದು ಬಲಗಾಲು. ಅಯ್ಯೋ, ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಇದು ಬಲಗಾಲಿಲ್ಲ, ಎಡಗೈ. ಇದು ಬಲಗ. ಅಯ್ಯೋ, ಅಬ್ಬು, ರನ್ ರನ್ ಅಬ್ಬು, ರನ್. ಏನಿದು? ನೆಲ ನಡುಗ್ತಾ ಇದೆ. ಒಬ್ಬ ಮನುಷ್ಯ ಬಂದ್ರೆ ನೆಲ ನಡುಗುತ್ತಾ? ಏನಾರು ಬಂದಿದಾನ? ಅಬ್ಬು, ಸರ್ಚ್. ಅಯ್ಯೋ, ಸಿಸಿ. ಅಯ್ಯೋ, ಸಿಸಿಲಿ. ಅಯ್ಯೋ,
ಏಯ್ ಆ ಲೈನ್ ಇನ್ನೊಂದ್ಸಲ ಹಾಡು. ಯಾವಾಗಾದ್ರೂ ನನ್ನ ಲೇ 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 ಆ ತರ ಅಲ್ಲ, ಈ ತರ ಹಾಡು. ಲಾ 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 ಆ ತರ. ಲಾ 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 ಲಾ. ನಿಮ್ ಅಧಿಕಾರಿ ಇದಾರ? ಸಾರು ಒಂದು ಮುಖ್ಯವಾದ ವಿಷಯದ ಮೇಲೆ ಆಚೆ ಕಡೆ ಹೋಗಿದ್ದಾರೆ. ಯಾರಯ್ಯ ನೀನು? ನಾ SI ವೇಲು ತಮ್ಮಿ. ನೀನಾ? ತಮ್ಮನ? ಜನಮೈತ್ರಿ ನಗರದಲ್ಲಿ SI ವೇಲ್ ತಮ್ಮಿ ಮನೆಯಲ್ಲಿ ನಿನ್ನೆ ರಾತ್ರಿ ಒಬ್ಬ ಕಳ್ಳ ಸಿಕ್ಕಿದಾನೆ. ಅವನೀಗ ನಮ್ ಕಸ್ಟಡಿಯಲ್ಲೇ ಇದ್ದಾನೆ. ಐಡಿಯಾ ಕೊಟ್ಟವನು ಎಸ್ಕೇಪು. ನೀನ್ ಹೋಗಿ ನಿಮ್ ಅಧಿಕಾರಿ ಹತ್ರ ಹೇಳು, ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರು ನಾನ್ ಅವನ್ನ ಬಿಡಲ್ಲ ಅಂತ. ನೀನ್ ನನ್ನ ರೇಗಿಸ್ತಿದ್ಯಾ? ನೀನ್ ಯಾಕೆ ಒಳಗಡೆ ಹೋದೆ? ನಾನೊಂದು ಮ್ಯಾಜಿಕ್ ಅಕಾಡೆಮಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ನೀನ್ ಸೇರ್ಕೊಡ್ತೀಯಾ? ಒಳಗಡೆ ಹೋಗ್ರಲೇ. ಪೊಲೀಸ್ ಸ್ಟೇಷನ್ ಅಂದ್ರೆ ಆಟ ಆಡೋ ಜಾಗನ? ರಾಸ್ಕಲ್ಸ್. ಇನ್ನೊಂದ್ ವಿಷಯ, ಅವನು ಮಲ್ಕೊಂಡಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅವನಿಗೆ ಹೊಡಿಬೇಕು. ಒಂದ್ ಹೆಣ್ಣು ಹುಡುಗಿನ ಕಟ್ ಹಾಕಿ ಹೊಡಿಯೋದು ಪಾಪ ತಾನೇ. ಎತ್ತೋ, ಇಲ್ಲಿ ಧರ್ಮ ಅಧರ್ಮಕ್ಕೆ ಸ್ಥಾನ ಇಲ್ಲ. ಈಗ ಹೇಳಿ, ಯಾಕ ಸೇವಿಯರ್ಗೆ ಆತರ ಎಲ್ಲ ವೇಷ ಹಾಕ್ಸಿದ್ರಿ? ವೇಷ ಹಾಕ್ಸಿದ್ವಾ? ಅವ್ನ್ ಎಣ್ಣೆ ಹೊಡೆದ್ಬಿಟ್ಟು ನಶೆಯಲ್ಲಿ ಏನಾದ್ರು ತಮಾಷೆ ಮಾಡಿರ್ಬೋದಲ್ವಾ? ತಮಾಷೆ. 110 kg ತೂಕ ಇರೋನ್ನ, ಭೂತ ತರ ಇರೋನ್ನ ಕರಿ ಮಸಿ ಹಚ್ಚಿ ಮನೆಯೊಳಗ್ ಬಿಟ್ರೆ ಏನ್ ತಮಾಷೆ ಅನ್ಕೊಂಡಿದೀರಾ? ಸೇವಿಯರ್ ಬಗ್ಗೆ ನಮಗೂ ಗೊತ್ತು, ಯಾವ್ದನ್ನು ಒಪ್ನೆ ಮಾಡೋದಕ್ಕೆ ಅವನಿಗೆ ಧೈರ್ಯ ಇರೋದೇ ಇಲ್ಲ. ನೀವ್ ಹೇಳೋದ್ ನೋಡ್ತಿದ್ರೆ ನಾವೇ ಮಾಡ್ತಿರೋ ಹಾಗೆ ಹೇಳ್ತಿದ್ದೀರಾ? ನಾಟಕ ಮಾಡಕ್ ತುಂಬಾ ಕಷ್ಟಪಡ್ಬೇಡಿ. ನಿಮ್ ಸ್ನೇಹಿತ ನೀವ್ ನೋಡಲ್ವಾ, ಜನಮೈತ್ರಿ ನಗರನೇ ನಡಗ್ಸಿರೋ ಆ ರೌಡಿನ? ಸಿಸಿಲಿ, ಹೆಂಗಿದ್ದವನು ಹೆಂಗಾಗ್ಬಿಟ್ಟ ನೋಡು. ಇನ್ಮೇಲೆ ಹಿಂಗ್ ಮಾಡಿದ್ರೆ ನಿಮ್ಮನ್ನ ಅವ್ನ ಆಮೇಲೆ ನೋಡ್ಕೋತೀನಿ. ಇನ್ನೊಂದು ಕಾಲು ಮುರಿತೀನಿ. ಹೇಗೂ ಸೇವಿಯರ್ ಪ್ಲಾನಿಂಗ್ ಎಲ್ಲ ತಪ್ಪಾಯ್ತು. ಅದೇನ್ ಕೇಳ್ತೀಯಣ್ಣ, ಸಿಸಿಲಿನ ನೋಡಿದ ತಕ್ಷಣ ನನಗೆ ಲೆಫ್ಟ್ ರೈಟ್ ಎಲ್ಲ ಚೇಂಜ್ ಆಗ್ಬಿಡ್ತು. ಇದಕ್ಕೆ ಹೇಳೋದು, ಕ್ಲಚ್ ಹಿಡಿಬೇಕು ಅಂದ್ರೆ ಒಂದ್ ಕಡೆ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಒಂದ್ ವೇಳೆ ಎಡಗಡೆ ಇಲ್ಲಾಂದ್ರೆ ಬಲಗಡೆ. ಅದು ರೌಡೀಸ್. ಅರ್ಥ ಆಯ್ತಾನಲ್ಲೇ ಹುಚ್ಚ? ಊರೆಲ್ಲ ಕಾರು ಬೈಕ್ ಪಾಸ್ಗೋಸ್ಕರ ಲ್ಯಾಂಡ್ ಅಕ್ವಿಸಿಷನ್ನ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಮುಡಿವು. ಎಲ್ಲ ಲ್ಯಾಂಡ್ ಓನರ್ಸ್ಗೂ ಇಮಿಡಿಯೇಟ್ ಆಗಿ ನೋಟಿಸ್ ಕಳಿಸ್ಬೇಕು. ಎಷ್ಟು ಲ್ಯಾಂಡ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? 55 ಮನೆಗಳಿದೆ. 2 ವರ್ಷದಿಂದಾನೇ ನೋಟಿಸ್ ಕಳ್ಸಿದ್ದೀನಿ. ಅಬ್ಜೆಕ್ಷನ್ಸ್? ಅವತ್ ಯಾರು ಬಂದಿಲ್ಲ ಅಡ್ಡ. ಎನಿವೇ, ಲೆಟ್ ಅಸ್ ಫೈಂಡ್ ಔಟ್. ಅವ್ರನ್ನ ಮತ್ತೆ ಇನ್ನೊಂದ್ಸರಿ ಸೇರಿಸ್ಬಿಟ್ಟು ಮಾತಾಡೋಕ್ಕೆ MLAನ ಮೀಟಿಂಗ್ ಫಿಕ್ಸ್ ಮಾಡಬೇಕು. ಎಸ್ ಸರ್. ಓಕೆ, ಡೂ ಇಟ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಒಂದು ಪ್ರೆಸ್ ರಿಲೀಸ್ ಕೊಟ್ಬಿಡಿ ಸರ್. ಹಾ, ಅಪ್ಪ ಎಲ್ಲಿ? ಮಲ್ಕೊಂಡಿದ್ದಾರೆ. ಹಾ, ಏನಪ್ಪ? ಏನ್ ಸಡನ್ ಆಗಿ? ಟಿವಿ ನ್ಯೂಸ್ ನೋಡಿದಾದ್ಮೇಲೆ ಇವ್ರಿಗೆ ತಲೆ ಸುತ್ತು. ಹಾ, ಅಯ್ಯೇ ಅಷ್ಟೇನಾ? ಇದೇನಪ್ಪ ಫಸ್ಟ್ ಟೈಮಾ? ಹಾ, ಹೇಳಿ ಎಷ್ಟು ವರ್ಷ ಆಯ್ತು? ದಿಢೀರಂತ ಹೀಗೆ ಹೇಳ್ಬಿಟ್ರೆ ಹೇಗೆ? ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮಣ್ಣಲ್ಲಿ ತಾನೆ. ದಿಢೀರಂತ ಎಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ? ಅಯ್ಯ ಏನಪ್ಪ ಎದಕ್ಕ? ಹಾ, ಒಂದ್ ಪೆಗ್ ಹಾಕಿದ್ರೆ ಈ ತರ ಎಲ್ಲ ಮಾತಾಡಲ್ಲ. ಅದಕ್ಕಲ್ಲಪ್ಪ. ಇನ್ನು ಎಷ್ಟು ವರ್ಷ ಕಣೋ ನಾನು. ಹೊಸ್ದಾಗಿ ಒಂದು ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಪ್ಪ. ನಾವೆಲ್ಲ ಹಳುಬ್ರು ತಾನೆ. ಅಪ್ಪ ಬೈಪಾಸ್ ಬರೋದ್ರೊಳಗಡೆ ಹೊರಗಡೆ ಹೋಗ್ಬೇಕು. ಅಪ್ಪ ಎಷ್ಟು ಜನ ಇದಾರೆ? ಅವರೆಲ್ಲ ಇಟ್ಕೊಂಡು ನೋಡ್ಬೇಕಾದ್ರೆ ನಮಗೇನು ಸಿಗಲ್ಲ. ನಿನ್ ಈ ಗುಣನೇ ಎಲ್ಲದಕ್ಕೂ ಕಾರಣ. ಕಾರ್ಕೋಡ್ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಜಾಮ್ ಅಂತೆ. ಈಗ ನಿಂಗ್ ನೆಮ್ಮದಿ ಆಯ್ತಾ? ಅಮ್ಮ ಅದಕ್ಕೇನಿವಾಗ? ಮನೆ ಮಾರೋದು ಓಕೆ, ರೋಡ್ ಬಂದ್ಮೇಲೆ ಇವಾಗಿರೋ ರೇಟ್ಗಿಂತ 4 ಪಟ್ಟು ಜಾಸ್ತಿ ಆಗುತ್ತೆ. ಆ ದುಡ್ಡು ಇಟ್ಕೊಂಡು ಒಂದ್ ಒಳ್ಳೆ ಮನೆ ತಗೊಳ್ಳೋಣ. ನೀವು ನೆಮ್ಮದಿಯಾಗಿರಿ. ನೀನ್ ತೋಡಿದ ಹಳ್ಳದಲ್ಲಿ ನೀನೇ ಬೀಳ್ತೀಯ. ಹೌದೌದು. ಏಯ್, ನೀನ್ ಹೋಗ್ಬಿಟ್ಟು ತಾತನಿಗೆ ಮೆಡಿಸಿನ್ ತಗೊಂಡ್ ಬಾ. ಬೇಗ ಹೋಗು. ಗೊತ್ತಾಯ್ತು, ಇದಕ್ಕೆ ತಾನೇ. ಹೇಯ್, ಹೋಗು ಆ ಕಡೆ. ಸ್ವಲ್ಪ ನೀರು ತಗೊಂಡ್ ಬರೋ. ಹಾ, ತಗೋ. 2 ಪೆಗ್ ಹೊಡಿ, ಆಮೇಲೆ ಎಲ್ಲ ಮರ್ತೋಗ್ತೀಯ. 2 ಪೆಗ್ ಮಾತ್ರ ಹೇಳಿರೋದು, ಮಿಕ್ಕಿರೋದಲ್ಲ ನನಗೆ. ಇಷ್ಟು ಚಿಕ್ಕ ಬಾಟ್ಲು ಇಬ್ರಿಗ ಖಂಡಿತ ಆಗೋದಿಲ್ಲ. ಹೋಗ್ ನೀರ್ ತಗೊಂಡ್ ಬಾ. ತರಬಾರ್ದು ಅಂತ ಹೇಳೋದು ಇದಕ್ಕೆ ನೋಡು. ಅಪ್ಪ ಹೋಗೋಣವಾ? ಅದೇ ಬಂದೆ. ನಾವು ರೆಡಿ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ?
ಮನೆ ನೋಡಕ್ಕೆ. ಓ ಅದಕ್ಕೇನು ಆಗಿಲ್ಲ, ನಾವು ಹೋಗಿ ಫಸ್ಟ್ ನೋಡ್ಕೊಂಡು ಬರ್ತೀವಿ. ನೀನ್ ಹೇಳೋದ್ ಸರಿ ಇಲ್ಲ. ಅವಳು ನೋಡ್ಬೇಕಲ್ವಾ? ಒಂದ್ ಆಟೋ ಮಾಡ್ಕೊಂಡು ಅವಳನ್ನು ಕರ್ಕೊಂಡು ಹೋಗು. ಹಾಗಾದ್ರೆ ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಮೊದಲು ನಿಮಗ್ ತಾನೇ ಹಿಡಿಸ್ಬೇಕು. ಅದ್ ಬೇಡಪ್ಪ, ಅದ್ ಸರಿ ಬರಲ್ಲ. ನೀವಿಬ್ರು ಸೇರ್ಕೊಂಡು ಹುಡುಗನ ಹಾಳು ಮಾಡ್ತಾ ಇದ್ದೀರಾ. ಆ ದಾಮೋದವ್ರು ನಮಗೋಸ್ಕರ ಕಾಯ್ತಾ ಇದ್ದಾನೆ, ಬನ್ನಿ. ಹಾಗಾದ್ರೆ ನೀವೆಲ್ಲ ಮನೆ ಒಳಗೆ ಹೋಗಿ, ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ. ಎಲ್ಲಿಗೆ ಹೋಗ್ತೀನಿ ಅಂದ್ರೂ ಕೂಡ ಬಂದ್ಬಿಡ್ತಾರೆ. ಇವರಿಗೆ ಕೆಲ್ಸ ಇಲ್ಲ ಅನ್ಸುತ್ತೆ, ಅದಕ್ಕೆ. ಹಾ ಸರಿ, ನಮಸ್ಕಾರ. ಸರಿ ಬರ್ತೀವಿ. ವಿಜಯಣ್ಣ, ಆ ಪತ್ರದ ಹಾ, ವಿಷಯ ಅದೆಲ್ಲ ನಾನು ನೋಡ್ಕೊಂತೀನಿ. ಚೆನ್ನಾಗಿದೆ ಅಲ್ವಾಪ್ಪ? ಹಾ, ನೋಡೋದಕ್ಕೇನೋ ಚೆನ್ನಾಗಿದೆ. ನೋಡೋಕೇನೋ ಚೆನ್ನಾಗಿದೆ. ಹೌದು ಕಣೋ, ನೋಡೋದಕ್ಕೆ ಚೆನ್ನಾಗೇ ಇದೆ. ಕನ್ಫರ್ಮಾ? ಒಂಥರ ಹಾಗೇನೆ. ನೆಕ್ಸ್ಟ್ ವಾರ ರಿಜಿಸ್ಟರ್ ಮಾಡ್ತೀವಿ. ಹೌದು, ನೀವ್ಯಾರು? ನಾನ್ ತಮ್ಮ, ವೇಲು ತಮ್ಮ. ನಟರ? ಇಲ್ಲ, ಇಲ್ಲಿ SI ಮಾತ್ರನೇ. ಓಹ್, ನಮಸ್ಕಾರ. ಇವನು ಸೇವಿಯರ್ ಕುಬೇರ, ಬಿಸ್ನೆಸ್. ನಿಮ್ ಕಾಲ್ಗೇನಾಯ್ತು? ಈ ರೋಡೆಲ್ಲ ಸರಿಗಿಲ್ವಲ್ಲ? ನಾವ್ ಹಂಗೆ ನೋಡಿಲ್ವಲ್ಲ. ನೀವು ಹೊಸದಾಗಿ ಬಂದಿದ್ದೀರಾ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತೀರಾ. ಯಾವ್ದು ಹೆಂಗಾದ್ರೂ ಇರ್ಲಿ, ಈ ತರದ್ದೊಂದು ಆರ್ಡರ್ ಮಾಡ್ಕೊಂಡ್ಬಿಡಿ. ಯಾತಕ್ಕೆ? ನೀವು ಒಳ್ಳೆ ನಿರ್ಧಾರ ಮಾಡ್ತೀರಂತ ನಾನು ಅನ್ಕೊಂತೀನಿ. ನಾವಿನ್ಮೇಲೆ ಏನು ಮಾತಾಡಲ್ಲ. ಜನಮೈತ್ರಿ ನಗರಕ್ಕೆ ಸುಸ್ವಾಗತ. ಸಿಯು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಕೇಳ್ಬೋದಾ? ಇಲ್ಲಿ ವೈನ್ ಶಾಪ್ ಎಲ್ಲಿದೆ? ಆ ಟರ್ನಿಂಗ್ ಅಲ್ಲಿದೆ. ಅಲ್ಲಿದೆಯಾ? ಏನಪ್ಪ ಇದು? ಸುಮ್ನೆ. ಹೌದು, ಅವನು ಕೋಲ್ನ ಆರ್ಡರ್ ಮಾಡಕ್ ಹೇಳಿದ್ದು ಏನೋ ಒಂಥರ ತಮಾಷೆಗೆ ಹೇಳ್ದಂಗಾಯ್ತು. ಏನ್ ಕೋಲು? ನೀವೇ ನೋಡಿ, ಈ ರೋಡಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಈ ರೋಡಲ್ಲಿ ಎಲ್ಲಾ ರೋಡ್ಗಿಂತ ಈ ರೋಡ್ ಎಷ್ಟೋ ಪರವಾಗಿಲ್ಲ. ಅವನೆಲ್ಲ ಕುಡ್ಕೊಂಡು ಗಾಡಿ ಓಡಿಸ್ತಿರ್ತಾನೆ, ನಿಮ್ಮಷ್ಟು ಕೆಪಾಸಿಟಿ ಇರಲ್ಲ ಅವನಿಗೆ. ಏನಾದ್ರ ಇಲ್ಲಿ ಒಂದ್ ವಿಷಯ ಇಷ್ಟ ಆಯ್ತು. ಏನದು? ಪಕ್ಕದಲ್ಲಿ ಒಬ್ಬ SI ಇದ್ದಾನೆ, ಕಳ್ರು ಭಯ ಬೇಡ. ಓಹೋ, ಕಳ್ರೆ ಪರವಾಗಿಲ್ಲ, ಕದೀತಾರೆ ಅಷ್ಟೇ, ಬೇರೆ ಏನು ಮಾಡಲ್ಲ. ಈ ಅಪ್ಪ ಯಾಕೆ ಹಿಂಗೆ? ಮನೆ ಲೊಕೇಶನ್ ಅಕ್ಕಪಕ್ಕದಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ವೈನ್ ಶಾಪ್ ಇರಬೇಕು, ಅಷ್ಟೇ ಸಾಕು. ಹೌದು ಮಂಜು, ಇದಕ್ಕಿಂತ ದೊಡ್ಡ ಮನೆ ಕಣ. ನಮ್ 4 ಜನಕ್ಕೆ ದೊಡ್ಡ ಪ್ಯಾಲೇಸ್ ಅದು. ಮನೆ ಸ್ವಲ್ಪ ಹಳೇದೆ, ಸ್ವಲ್ಪ ಪೇಂಟ್ ಮಾಡಿಸಿದ್ರೆ ಸಾಕಾಗುತ್ತೆ. ಆಮೇಲೆ ಆಚೆ ಕಡೆ ಎಲ್ಲನೂ ಚೆನ್ನಾಗೇ ಇದೆ ವಾತಾವರಣ. ನೀನ್ ಖುಷಿ ಪಡೋಂಥ ಇನ್ನೊಂದು ವಿಷಯ ಇದೆ. ಸೂಪರ್ ಆಗಿರೋ ಕಿಚನ್ ಕಣ, ಸಖತ್ತಾಗಿದೆ. ಹೇಳದ್ ಕೇಳಿಸ್ಕೊಳೆ. ಕೇಳ್ತಾ ಇದ್ದೀನಿ, ನಾನೇ ನೋಡ್ತೀನಿ, ನೀವೇ ನೋಡ್ತೀರಾ? ನಿಮ್ದೇ ನಿರ್ಧಾರ. ಹೇಳಿ, ಕೇಳಿಸ್ಕೊತಾ ಇದ್ದೀನಿ, ನೋಡ್ತಾನೇ ಇದ್ದೀನಿ. ಇವತ್ತಿನವರೆಗೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲೇ? ಈ ಪ್ರಪಂಚದಲ್ಲಿ ನಿನಗಿಂತ ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡಿರೋ ಬೇರೆ ಯಾರಿದ್ದಾರೆ? ಆ ಮನೇಲಿ ನಿನಗೇನ್ ಇಷ್ಟ ಆಗುತ್ತೋ ಅಂತಾನೆ ಹುಡುಕ್ತಾ ಇದೆ, ಗೊತ್ತಾ? ನಿನಗೋಸ್ಕರ ನಾನು ನೋಡಿದ್ರೆ ಸಾಕಾಗಲ್ವೇನ? ಜೀವನದಲ್ಲಿ ಮೊದ್ಲೇ ಸಲ ನಾವೊಂದ್ ಮನೆ ತಗೊಳ್ತಾ ಇದ್ದೀವಿ, ಮತ್ತೆ ಅದನ್ನ ತಗೊಳಕ್ಕೆ ಗಂಡನ್ ಜೊತೆ ಹೋಗೋದು ಎಲ್ಲ ಹೆಣ್ಮಕ್ಳ ಆಸೆ ಅಲ್ವಾ? ನಿಮ್ ಸ್ಕೂಟರ್ ಹಿಂದ್ಗಡೆ ಆರಾಮಾಗಿ ಕೂತ್ಕೊಂಡು. ನೀನ್ಯಾಕೆ ಮಗು ತರ ಆಡ್ತಾ ಇದ್ಯಾ? ಅಪ್ಪನ್ ಕರ್ಕೊಂಡು ಹೋಗಿದ್ ನಿನಗೆ ಇಷ್ಟ ಆಗಿಲ್ವಾ? ಅಪ್ಪನಿಗೆ ವಯಸ್ಸಾಗಿದೆ ಅಲ್ವೇನೆ, ದೊಡ್ಡವ್ರು ತಾನೆ ಅವರು. ನಿಮ್ಮಪ್ಪ ಯೋಚನೆ ಮಾಡಿದ್ರೆ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ ಫೀಲಿಂಗ್ಸ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಅಯ್ಯೋ, ನಿನ್ ಮನ್ಸಲ್ಲಿ ಇದೆಲ್ಲ ಇದೆಯೇನೆ? ನಿನಗೇನೇ ಕಮ್ಮಿ ಮಾಡಿದ್ದೀನಿ ನಾನು? ನನ್ಗೇನು ತೊಂದ್ರೆ ಇಲ್ಲ, ತುಂಬಾ ಸಂತೋಷ. ಬೆಳಿಗ್ಗೆ ಏಳು, ಅಡ್ಗೆ ಮನೆಗೆ ಹೋಗು, ಅಡ್ಗೆ ಮಾಡು, ಕಸ ಗುಡ್ಸಿ ತಿನ್ನು. ಆಸೆ ಬಗ್ಗೆ ಏನು ಮಾತಾಡಬಾರ್ದು. ಆಗ್ಲೇ ಅವಳ ಹೆಂಡತಿ, ಅವಳೇ ಹೆಣ್ಣು. ಮಲ್ಕೋ ಮಲ್ಕೋ. ಇನ್ನೂ ಜಾಸ್ತಿ ಮಾತಾಡಿದ್ರೆ ತಿರುಗ್ ಮಲ್ಕೊಳ. ಬಾರ ಹೆಂಡತಿ, ಹೋಗಿ ಆ ಕಡೆ. ಹೌದೌದು. ಯಾಕೆ ಅಮ್ಮನ ಉಷಾನು ಕರ್ಕೊಂಡ್ ಬಂದಿಲ್ಲ? ಅವ್ರು ಆಚೆ ಕಡೆ ಎಲ್ಲ ಆ ಥರ ಎಲ್ಲ ಬರೋದಿಲ್ಲ. ಓ ನಮಸ್ಕಾರ. ಆಹಾ, ಇದ್ ಸಖತ್ತಾಗಿದೆ. ಏನ್ ನೀವು ಮಾತ್ರ ಬಂದಿದ್ದೀರಾ? ನಿಮ್ ಹೆಂಡ್ತಿರಲ್ಲ ಎಲ್ಲಿ? ಅವರೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ. ಜನರಲ್ ಬಾಡಿ, ಲಾಕರ್ ಮೀಟಿಂಗ್, ಸ್ಟೇಟ್ ಮೀಟಿಂಗ್. ಏನ್ ಕೇಳ್ತೀರಾ ನೀವು? ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋ ಥ್ರಿಲ್ ಅವರಿಗೆ. ಆದ್ರೆ ಎಷ್ಟೇ ಅನ್ ಟೈಮ್ ಆಗ್ಲಿ ಖಂಡಿತವಾಗ್ಲಿ ಬರ್ತಾರೆ ಅವರು. ಬರ್ತಾರೆ ಬರ್ತಾರೆ, ಖಂಡಿತ ಬರ್ತಾರೆ. ಬಾಲಣ್ಣ, ಅಪ್ಪ ಬಾಲಣ್ಣ. ಬಾ ಬಲ. ಯಾಕೆ ಅಮ್ಮನ ಉಷಾನು ಕರ್ಕೊಂಡ್ ಬಂದಿಲ್ಲ? ಅವ್ರ ಗುಣ ಎಲ್ಲ ನಿಮ್ಗೆ ಗೊತ್ತಿಲ್ವಾ? ಓ ಅಣ್ಣ, ಲೇಟ್ ಆಯ್ತಾ? ಬನ್ನಿ ಬನ್ನಿ. ಎಲ್ರೂ ಬಂದಿದ್ದಾರೆ, ಲೇಟ್ ಮಾಡೋದ್ ಬೇಡ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಬನ್ನಿ 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 ಬನ್ನಿ. ಅಪ್ಪ ಸ್ಟಾರ್ಟ್ ಮಾಡೋಣ. ಅಮ್ಮ ನೀವೇ ಒಲೆ ಹಚ್ಚಿ. ಬಾಮ ಹಚ್ಚು. ಬೇಡ, ಅವಳೇ ಹಚ್ಲಿ. ಐಶ್ವರ್ಯ ಇರೋರೆಲ್ಲ ಇದನ್ನ ಮಾಡ್ಬೇಕು ತಾನೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಳ್ಳೆ ವಿಷಯ ನಡಿಬೇಕಾದ್ರೆ ಅವಳನ್ನ ಯಾಕೆ ಇಲ್ಲೇ ಮಾಡ್ತೀಯಾ? ಅಮ್ಮ ನೀವು ಬನ್ನಿ. ಇಲ್ಲ ಬೇಡ, ಬನ್ನಿ ಅಮ್ಮ. ಒಳ್ಳೆ ವಿಷಯ ಕರೆದ್ರೆ ಎಷ್ಟೊಂದು ಬಿಲ್ಡಪ್ ತಗೋತೀರಾ?
ದೇವ್ರೇ, ಓಹೋ ನನಗೆ ಇಲ್ಲೇ ಇದ್ರೆ ಸಿಕ್ಕಾಕೋತೀನಿ. ಇವತ್ತು ನೀನ್ ಬ್ಯಾಂಕಿಗೆ ಹೋಗ್ಬೇಕಾ? ಸ್ಟಾಫ್ ಇದ್ರು ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋದ್ರೆ ಗೊತ್ತಾಗದೆ ಏನೇನಾಗಿದೆ ಅಂತ. ಅಮ್ಮ ನಾನು ಬರ್ತೀನಿ. ಎಲ್ಲರೂ ಹುಷಾರಾಗಿರಿ. ಅಪ್ಪ ಹಾ. ಅಮ್ಮ ಯಾರು ಜಗಳ ಆಡದಿರ್ತಾರ ನೋಡ್ಕೊಳ್ಳಿ. ಹಲೋ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಎಕ್ಸಿಕ್ಯೂಟಿವ್ ಮೀಟಿಂಗ್ ಇತ್ತು. ಬೈ ದ ವೇ, ಯಾರಲ್ಲಿ ಕೂತಿರೋ ದೊಡ್ಡವರು? ಅವ್ರು ನಮ್ಮ ಅಪ್ಪನೇ. ಸ್ವಲ್ಪ ದಪ್ಪ ಇರೋರು ನಮ್ಮ ಮಾವ. ಈ ವಯಸ್ಸಾದವರೆಲ್ಲ ವೇಸ್ಟೇ. ಬೇಗ ಡಿಸ್ಪೋಸ್ ಮಾಡಬೇಕು. ಬನ್ನಿ ಬನ್ನಿ. ಇವರೆಲ್ಲ ಯಾರು? ಪಕ್ಕದ ಮನೆಯವರು. ಅವ್ರು ಬಂದಿರೋ ಸ್ಟೈಲ್ ನೋಡಿದ್ರೆ ಪ್ರಶ್ನೆ ಕೇಳೋರು ಅನ್ಸುತ್ತೆ. ಮಾತಾಡ್ಬೇಡಿ, ಅವ್ರು ಸುಮ್ನಿರು. ಕೇಳಿಸುತ್ತೆ. ಅಯ್ಯಯ್ಯೋ, ಹೊರಗಡೆಯಿಂದ ನೋಡ್ದಾಗ ಚಿಕ್ಕದಾಗಿದ್ರು ಮನೆ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಅಡಿಗೆ ಮನೆಗ್ ಬಂದ ತಕ್ಷಣ ಎಲ್ಲ ಇಂಪ್ರೆಷನ್ ಹೊರಟೋಯ್ತು. ಹೌದೌದು, ತಿರ್ಗಕ್ ಕೂಡ ಜಾಗ ಇಲ್ಲ. ಈ ಕಾಲದಲ್ಲಿ ಯುಟಿಲಿಟಿ ಏರಿಯಾ ಇಲ್ದಲೇ ಇರೋ ಕಿಚನ್ ಅನ್ನ ನೆನೆಸ್ಕೊಳಕ್ ಕೂಡ ಆಗೋದಿಲ್ಲ. ಅಯ್ಯಯ್ಯೋ, ಇಟ್ಸ್ ಹಾರಿಬಲ್. ಮನೆ ನೋಡಕ್ ಬಂದಾಗ ನೀವ್ ಇದನ್ನೆಲ್ಲ ನೋಡಿಲ್ವಾ? ಬಂದಿದ್ದು ನಾನಲ್ಲ, ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮಾವ. ನೆವರ್ ಮೈಂಡ್ ಮಂಜು, ಸ್ವಲ್ಪ ದಿನ ಇಲ್ಲಿ ಇದ್ಮೇಲೆ ಇದನ್ನ ಒಡ್ದು ನೀವು ಉರುಳಿಸ್ಬಿಡಿ. ನಿಮ್ ಹಸ್ಬೆಂಡ್ ಯಾವ ತರ ವ್ಯಕ್ತಿ? ರಿಸೆಪ್ಟಿವ್ ಆಗಿದಾರಾ? ಎಲ್ಲಾ ವಿಷಯದಲ್ಲೂ ನಿಮ್ಮ ಅಭಿಪ್ರಾಯನ ಅವರು ಕೇಳ್ತಾರಾ? ಮುಖ ಮನ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಎಲ್ಲದಕ್ಕೂ ನಾನು ನನ್ನ ಸಜೆಷನ್ಸ್ ಹೇಳ್ತೀನಿ. ಆದ್ರೆ ಹಸ್ಬೆಂಡಿಗೆ ಇಷ್ಟ ಅಂತ ನವಿಲಿಗ್ 3 ಕೊಂಬು ಅಂತ ಹೇಳಕ್ಕಾಗತ್ತಾ? ಅದೇ ತಾನೇ ನಿಜ. ಇಲ್ ನೋಡು ಮಂಜು, ಇದು ನಿನ್ನೊಬ್ಳಿ ತೊಂದ್ರೆ ಮಾತ್ರ ಅಲ್ಲ. ಹೆಂಡತಿನ ಕಾಲ್ ಕೆಳಗ್ ತುಳಿದ್ರೆ ಎಲ್ಲಾ ಜಾಗದಲ್ಲೂ ಹೀಗೆ ಆಗೋದು. ನಾವೆಲ್ಲ ಒಂದಾಗ್ಬೇಕು, ಆಗ್ಲೇ ಸಮಸ್ಯೆಗೆ ಪರಿಹಾರ ಸಿಗೋದು. ಈ ರೀತಿ ತೊಂದ್ರೆ ಇರೋ ಹೆಣ್ಮಕ್ಳೆಲ್ಲ ಒಂದಾಗ್ ಸೇರ್ಬೇಕು. ಈ ರೀತಿ ಸಮಸ್ಯೆಗಳನ್ನ ಕೇಳಿಸ್ಕೊಳಕ್ಕಿರೋದೇ ಹೆಣ್ಮಕ್ಳನ್ನ ಬೆಂಬಲಿಸೋ ಹಕ್ಕು ಸಂಘ. ಗಂಡು ಹೆಣ್ಣು ಒಂದೇನೆ, ಅದೇ ನಮ್ಮೆಲ್ಲರ ಧ್ಯೇಯ ವಾಕ್ಯ. ಗಂಗಾ, ನೀನ್ ನಮ್ಮ ಬ್ರೋಷರ್ ತೋರ್ಸು. ಮಂಜು, ಟೈಮ್ ಇದ್ದಾಗ ಇದನ್ನ ಸ್ವಲ್ಪ ಮನ್ಸಾರೆ ಓದು. ಇದು ಇಂಟ್ರೆಸ್ಟಿಂಗ್, ಹಾಗೆ ಥ್ರಿಲ್ಲಿಂಗು ಕೂಡ. ಹೌದು ಮಂಜು, ಒಬ್ಳೇ ಇದ್ದೀನಿ ಅನ್ನೋ ಯೋಚನೆನ ಇಲ್ಲಿಗ್ ಬಿಟ್ಬಿಡು. ಯಾವ ಟೈಮಿಗಾದ್ರೂ ಯಾವ ಕೆಲ್ಸಗಾದ್ರೂ ನಮ್ಮನ್ ಕರಿ, ನಾವಿದೀವಿ. ಬೈ ದ ವೇ ಮಂಜು, ನೆಕ್ಸ್ಟ್ ಮಂತ್ ಮೀಟಿಂಗ್ ನಮ್ಮನ್ನೆಲ್ಲ ಇಟ್ಕೊಂಡಿದೀವಿ. ನೀವ್ ಖಂಡಿತ ಬರ್ಬೇಕು. ಸ್ಯಾಟರ್ಡೆ 23rd ಡೇಟ್ ಮರಿಬೇಡ. ಓಕೆ ಡಾರ್ಲಿಂಗ್. ಬಾಯ್. ಬಾಯ್ ಮಂಜು. ಬಾಯ್ ಮಂಜು. ಒಳ್ಳೆ ಹುಡುಗಿ ಅಲ್ವಾ? ಹೌದು. ಹೆಣ್ಣು ಗಂಡಿನ ಆಳಲ್ಲ, ಅವಳು ಯಾವ್ದ್ರಲ್ಲೂ ಕೀಳಲ್ಲ. ಅಡ್ಗೆ ಮಾಡೋದು, ಮನೆ ನೋಡೋದು ಅಷ್ಟೇ ಅಲ್ಲ ಅವಳ ಕೆಲ್ಸ. ಹೆಣ್ಮಕ್ಳ ವಿರುದ್ಧವಾಗಿ ಏನ್ ನಡೆದ್ರೂ ನಾವದನ್ನ ಸಹಿಸಲ್ಲ. Come on. ನೀನಿಷ್ಟು ಚೈಲ್ಡ್ ಅಂತ ಗೊತ್ತಿರಲಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಬಿಲಿ. ಸುಮ್ನೆ ಕ್ಯೂರಿಯಾಸಿಟಿಯಿಂದ ಮೀಟಿಂಗ್ ಹೋದೆ. ಹೈಯರ್ ಆಫೀಸರ್ ಹೇಗಿದ್ದಾರೆ ಅಂತ ನೋಡಕ್ ಹೋದೆ. ತಪ್ಪಾಗಿ ಏನ್ ಹೇಳ್ದೆ ನಾನು? ಸಮಸ್ಯೆ ಅವನ ಹತ್ರ ಇರೋದು ಅಂತ ಅಷ್ಟೇ. ಅವರು ಬೇಲಿ ಹಾಕಿ ಯಾರಾದ್ರೂ ಸಿಕ್ಲಿ ಅಂತ ಕಾಯ್ತಾ ಇದ್ರು. ಅವನು ಫೆಮಿನಿಸ್ಟ್ ಅನ್ನೋ ವಿಷಯ ನನ್ಗೂ ಗೊತ್ತು ಬಿಡು. ಈ ಫೆಮಿನಿಸಮ್ ಎಲ್ಲ ಹೇಳೋದು ಸುಮ್ಮನೆ ಯಾಮಾರ್ಸೋದಕ್ಕೆ ಮಾತ್ರ. ಪ್ರೀತಿ ಸಿಗದೆ ಇರೋ ಕಾರಣನೇ ಅವ್ರಿಗಾಗ್ತಿರೋ ಫ್ರಸ್ಟ್ರೇಷನ್. ಮೊದಲು ಎಲ್ಲ ಗಂಡಸರನ್ನ ದ್ವೇಷಿಸೋದು, ಅದೇ ದ್ವೇಷ ಪ್ರಪಂಚದ ಎಲ್ಲದ ಮೇಲೂ ಕೋಪ ಆಗುತ್ತೆ. ನಿನ್ನ ಇಷ್ಟಪಡೋದಕ್ಕೆ ಗಂಡ್ಸಾಗ್ ನಾನ್ ಇರ್ಬೇಕಂದ್ರೆ ನೀನ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ? ಹೌದು ಹೌದು, ಈ ಹುಡುಗನ ನಾನ್ ವಾರಕ್ಕೆ 2-3 ಸಲ ನೋಡಂಗಾಗಿದೆ ಬಿಡು. ಇಲ್ಲೇ ಹಿಡಿಯಕ್ ಆಗ್ತಾ ಇಲ್ಲ, ಇನ್ನ ದುಬೈಗೆ ಹೋದ್ರೆ ಹೇಗ್ ಹಿಡಿಯೋದು? ನೀನ್ ಹೇಳೋದ್ ನೋಡಿದ್ರೆ ಸುಮ್ನೆ ಟೂರ್ಗೆ ಹೋದಂಗಿದೆ. ದುಡ್ಗೋಸ್ಕರ ಓಡ್ತಿರೋ ಓಟ ತಾನೇ ಇದು. 5 ಸ್ಟಾರ್ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಕೋಚ್ಗೆ ಎಷ್ಟು ಸಂಬಳ ಬರುತ್ತೆ ಅನ್ಕೊಂಡಿದ್ಯಾ? ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡು, ಈ ಅವಸರವಾದ ಕೆಲ್ಸದಲ್ಲಿ ಮಧ್ಯದಲ್ಲಿ ನನ್ನನ್ ಬಂದು ನೋಡ್ಕೊಂಡು ಹೋಗು. ಹೇ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ? ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ. ಮೀಟಿಂಗ್ ಅಲ್ಲಿ ಅವರೆಲ್ಲ ನನ್ಗೋಸ್ಕರ ಕಾಯ್ತಿರ್ತಾರೆ ಗೊತ್ತಾ? ಹೋಗೋದೆಲ್ಲ ಓಕೆ, ಆದ್ರೆ ಪೇಪರ್ಗೆಲ್ಲ ಸೈನ್ ಮಾಡ್ಬೇಡ. ಓ ಹೌದು ಹೌದು. ಮಂಜು ಬರ್ಲಿಲ್ವಲ್ಲ? ಬರ್ತಾಳೆ, ಬಂದೇ ಬರ್ತಾಳೆ. ನಮ್ ವಿಷಯ ಎಲ್ಲ ಹೇಳಿ ಅರ್ಥ ಮಾಡಿಸ್ತೆ ತಾನೆ.
ಚೆನ್ನಾಗ್ ಓದಿರೋ ಲೋಕಜ್ಞಾನ ಇರೋ ವ್ಯಕ್ತಿ ತಾನೆ ಖಂಡಿತ ಬರ್ತಾಳೆ. ಗಂಡ್ಸಿನ್ ಡಾಮಿನೇಷನ್ನ ಒಂದು ಚಿಕ್ಕ ಸಿಂಬಲ್ ಸಿಕ್ರೆ ಅದು ಮನೇಲಾಗಿರ್ಲಿ ಆಫೀಸಲ್ಲಾಗಿರ್ಲಿ ನಮ್ಮ ಗಮನಕ್ ಬಂದ್ರೆ ಆ ನಿಮಿಷನೇ ನಾವು ರಿಯಾಕ್ಟ್ ಮಾಡ್ಬೇಕು. ಈ ಡಿಸಿಷನ್ ಇಂದ ನಾವ್ಯಾರೂ ಹಿಂದೆ ಹೋಗ್ಬಾರ್ದು. ಇದಕ್ಕೆ ನಿಮ್ಮೆಲ್ಲರ ಒಮ್ಮತವನ್ನ ನಾವು ಎದುರು ನೋಡ್ತೀವಿ. ಜೈನಾರಿ ಮುಂದೆ ಮಾತಾಡೋದು ಗಂಗಾದೇವಿ. ನೋಡು ಮಂಜು ಬಂದ್ಬಿಟ್ಲು. ಹಾ ಮಂಜು ಬಾ, ಇಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗ್ ಬಾ ಮಂಜು. ಸ್ತ್ರೀ ಹೋರಾಟ ಕೂಟಕ್ಕೆ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಬನ್ನಿ 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 ಕೂತ್ಕೊಳ್ಳಿ. ಇವತ್ತಿನ ಮುಖ್ಯವಾದ ವಿಷಯನ ಆರಂಭಿಸೋಣ. ಆ ನಿರೋಷ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹಾಗೆ ಹೇಳಿದ್ರೆ ಹೇಗೆ? ಇವಳು ಕಂಪ್ಲೇಂಟ್ ಸೈನ್ ಮಾಡಿಸಿ ತರಬೇಕಲ್ಲ. ಮೇಡಮ್ ಪ್ಲೀಸ್ ಗಿವ್ ಮೀ ಸಮ್ ಮೋರ್ ಟೈಮ್. ಗೋವಿಂದ ಕುಟ್ಟಿಂದ ಕೇಳಿದ ತಕ್ಷಣ ಇವಳು ನಡುಕ್ತಾಳ್ ನೋಡು. ಹೋರಾಟದಲ್ಲಿ ಭಯಪಟ್ಟು ನಿಲ್ಲೋ ಎದುರಾಳಿ ಸೋತ್ ಹೋಗ್ತಾನೆ, ಒಂದ್ ವೇಳೆ ಸಾಯ್ಲೂಬಹುದು. ಯಾವ ಗೋವಿಂದ ಕುಟ್ಟಿ ಬಗ್ಗೆ ಹೇಳ್ತಿದ್ದೀರಾ? ನಿರೋಷ ವರ್ಕ್ ಮಾಡೋ ಬ್ಯಾಂಕ್ನ ಮ್ಯಾನೇಜರ್. ಅದು ಜೊಲ್ಲು ಕೇಸು. ಅವನ್ ಹೆಸ್ರೇ ಗೋವಿಂದ ಕುಟ್ಟಿ. ಕೂತ್ಕೋ, ಈಗಿನ್ನೂ ಬಂದಿದ್ಯಾ? ಅದಲ್ಲ, ಹಸ್ಬೆಂಡ್ ಬರೋ ಟೈಮ್ ಆ ಆಯ್ತು. ವ್ಯಕ್ತಿ ಬಂದ್ರೇನು ಹೋದ್ರೇನು ಮಂಜು ಕೂತ್ಕೋ. ಅವ್ರು ಹೊಡಿತಾರೆ ಅಂತ ಭಯನಾ? ಕತ್ತರ್ಸ್ ಹಾಕ್ಬಿಡು. ಮಂಜು ಮೈಯಿಂದ ಒಂಚೂರ್ ರಕ್ತ ಉದ್ರುದ್ರು ನಾವ್ ಒಂದ್ ಕೈನ ಕತ್ತರಿಸ್ಬಿಡ್ತೀವಿ. ಇಲ್ ನೋಡು ಮಂಜು, ಇನ್ಮೇಲ್ ನೀನು ಒಬ್ಬಂಟಿ ಅಲ್ಲ. ನಾವೆಲ್ಲರೂ ನಿನ್ ಜೊತೆ ಇದೀವಿ. ಇಡು ಮಂಜು. ಆ ಮಂಜು ನಿನ್ ಹಸ್ಬೆಂಡ್ ಹೆಸರೇ ಹೇಳಿಲ್ಲ. ಗೋವಿಂದನ್ ಕುಟ್ಟಿ. ನೀವ್ ಹೇಳಿದ್ ಗೋವಿಂದನ್ ಕುಟ್ಟಿನೇ. ನೀನೇನ ಇಲ್ಲಿ? ಗಂಗಾ ಮನೆಗ್ ಬಂದಿದ್ದೆ. ಸರಿ ಬಾ ಹತ್ತು. ಹೋಗೋಣ. ಹಾಗಿದ್ರೆ ಆ ವ್ಯಕ್ತಿನೇ ಈ ವ್ಯಕ್ತಿ. ಈಗ ತುಂಬಾ ಈಸಿ ಆಯ್ತು, ಎಲ್ಲೂ ಹುಡ್ಕದ್ ಬೇಕಿಲ್ವಲ್ಲ. ಹೌದು ಹೌದು, ಹುಲಿ ಬಾಯಿಂದ ತಪ್ಪಿಸ್ಕೊಂಡ ಜಿಂಕೆ ಮರಿ. ನೋ ಟೈಮ್ ಟು ವೇಸ್ಟ್. ನಾವು ಒಳಗ್ ಬರ್ಬೋದಾ? ಏನ್ ನಿಮಗೆ ನಾಚಿಕೆ ಮನ ಮರಿದೆ ಇಲ್ವಾ? ಅಷ್ಟು ಸುಲಭವಾಗಿ ಸೋಲೋ ಜನರಲ್ಲ ನಾವು. ಈ ಹುಡ್ಗಿ ಪ್ರಾಬ್ಲಮ್ಗೆ ಒಂದ್ ಸೊಲ್ಯೂಷನ್ ಸಿಗೋ ತನಕ ನಾವಿನಿಂದ ಹೋಗೋದಿಲ್ಲ. ನೀನೊಬ್ಳು ಗೌರ್ಮೆಂಟ್ ಸ್ಟಾಫ್ ತಾನೆ, ನಿನಗೆ ಅಸಹ್ಯ ಆಗ್ತಾ ಇಲ್ವಾ ಈ ತರ ಎಲ್ಲ ಕರ್ಕೊಂಡ್ ಬಂದು ನಿಂತ್ಕೊಳ್ಳೋದಕ್ಕಿಲ್ಲಿ? ನಾಳೆ ನೀನ್ ಬ್ಯಾಂಕಿಗೆ ಬಾ, ಮಾತಾಡೋಣ. ಒಬ್ಳೆ ಬಾ. ನೀನೇನು ಹೆಣ್ಮಕ್ಳ ಜೊತೆ ಹೀಗೇನ ಮಾತಾಡೋದು? ಹೆಣ್ಮಕ್ಳ ಜೊತೆ ಒಬ್ನೇ ಮಾತಾಡ್ತೀನೋ ಗುಂಪಾಗಿ ಮಾತಾಡ್ತೀನೋ ಅದು ನನ್ನ ಇಷ್ಟ. ಹೇ, ಇಲ್ಲಿಂದ ಜಾಗ ಖಾಲಿ ಮಾಡಿ. ಏನ್ರಿ? ಬೇಡ, ಹೇಳೋದ್ ಕೇಳಿ. ಬೇಡ. ಹೇ, ನಿನಗೇನೆ ಕೆಲಸ ಇಲ್ಲಿ? ಹೋಗಿ ಟೀ ಮಾಡೆ. ಬಂದ್ಬಿಟ್ಲಿಲ್ಲಿ. ಇಲ್ಲಿ ನೋಡು, ಈ ಟೀ ಇದೆಯಲ್ಲ, ಸ್ಟವ್ ಮೇಲೆ ಸ್ವಲ್ಪ ನೀರಿಟ್ಟು ಅದಕ್ಕೆ ಟೀನು ಹಾಲು ಸೇರ್ಸಿ ಕುದಿಸಿ ಸಿಗೋ ವಸ್ತುನೆ. ಹೆಣ್ಮಕ್ಳನ್ ಸುಟ್ರೇನೆ ಹಾಲ್ ಕುದಿಯೋದು ಅಂತ ಎಲ್ಲೂ ಬರ್ದಿತ್ತಿಲ್ವಲ್ಲ. ಓಹೋ, ಹಾಗಾದ್ರೆ ನೀವು ಟೀ ಹೇಗ್ ಮಾಡೋದು ಅಂತ ಕಲ್ಸ್ಕೊಡೋದಕ್ಕೆ ಬಂದಿರೋದಿಲ್ಲಿ? ಟೀ ಮಾತ್ರ ಅಲ್ಲ, ನಿನಗ್ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳನ್ನ ಹೇಳ್ಕೊಡೋದಕ್ ಬಂದಿದೀವಿ. ಮಹಿಳಾ ಸಮಾನ ವೇದಿಕೆಯ ಎಕ್ಸಿಕ್ಯೂಟಿವ್ ಮೆಂಬರ್ ನಿರೋಷ. ಇವಳಿಗೆ ನೀವು ಬ್ಯಾಂಕಲ್ಲಿ ತೊಂದರೆ ಕೊಡ್ತೀರಾ? ಮೋಸ ಏನು ಮಾಡಲ್ಲ, ಯಾವಾಗ್ಲಾದ್ರೂ ಹಾಡೋದನ್ನ ಹೇಳ್ಕೊಡ್ತೀನಿ. ಕೆಲ್ಸ ಮಾಡೋದಕ್ಕೆ ಅಲ್ಲಿ ದುಡ್ಡು ಕೊಡೋದು ಗೊತ್ತಾಯ್ತಾ? ಮೊಬೈಲ್ ನೋಡೋದಕ್ಕಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋ ಡ್ರೆಸ್ ನೋಡು, ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ಗೆ ಹೋಗೋ ತರ ದೊಡ್ಡದಾಗಿದೆ. ನೀವ್ ಯಾವ್ದೇ ರಿಸರ್ವೇಶನ್ ಕೌಂಟ್ರಿಗೆ ಹೋಗ್ಬಿಟ್ಟು ನೋಡಿ, ಹೋಗೋ ಬರೋ ಕ್ಯೂ ಎಲ್ಲ ದೊಡ್ಡದಾಗಿರುತ್ತೆ. ಆದ್ರೆ ಅಲ್ಲಿ ಟಿಕೆಟ್ ಕೊಡೋದು ಒಂದು ಹುಡುಗಿನೇ, ಗೊತ್ತಾ? ಆದ್ರೆ ಅದರಲ್ಲಿ ಬೇರೆ ಯಾವ್ದು ಶಾರ್ಟ್ ಕಟ್ ಇಲ್ಲ, ಕರೆಕ್ಟ್ ವರಿನೇ. ಅದೇ ಮೆರಿಟ್ದು, ಗೊತ್ತಲ್ವಾ? ನಿಮ್ಮಮ್ಮನೂ ಒಂದ್ ಹೆಣ್ಣೆ ತಾನೇ? ಹೌದು, ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ಈ ತರ ನಾಯಿಗಳನ್ನೆಲ್ಲ ನಮ್ಮ ಅಮ್ಮನಿಗೆ ಕಂಪೇರ್ ಮಾಡಕ್ಕಾಗತ್ತಾ ಹೇಳಿ ನೀವೇ? ಏನ್ ಹೇಳ್ತೆ ನೀನು? ನಾಯ? ಬರೀ ನಾಯಿ ಅಲ್ಲ, ಹುಚ್ಚು ನಾಯಿ, ಹುಚ್ಚು ನಾಯಿ, ಹುಚ್ಚು ನಾಯಿ. ಯೋ, ನಿನ್ಗಿನ್ನೂ ನಮ್ ಬಗ್ಗೆ ಗೊತ್ತಿಲ್ಲ. ಒಂದ್ ಹುಡುಗಿ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿನಗ್ ಹೇಳೋರ್ ಕೇಳೋರ್ ಯಾರು ಇರಲ್ಲ. ಸಾಕ್ಷಿನೂ ಬೇಡ, ಮಣ್ಣು ಬೇಡ. ಹೆಣ್ಮಕ್ಳು ಒಂದೇ ಮಾತು, ಒಂದೇ ಒಂದ್ ಮಾತ್ ಸಾಕು. ಗೊತ್ತು, ನನಗ್ ಗೊತ್ತು. ಚಾಕ್ಲೇಟು, ಐಸ್ ಕ್ರೀಮ್ ಅಂತ ಎಲ್ಲ ಹೆಸರಿಟ್ಬಿಟ್ಟು ದೊಡ್ಡದಾಗಿ ನನಗೆ ಭಯ ಬೀಳಿಸ್ಬೇಕು ಅಂತ ಅನ್ಕೊಂಡಿದೀರಾ? ನಿಮ್ಮಂತವ್ರನ್ನ ಇಟ್ಕೊಂಡು ಓಟ್ ಎಲ್ಲ ಹಾಕಿಸ್ಕೊಂಡು ಅವರೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ರು. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಆಟ ಆಡಿದ್ರೆ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀನಿ ತೋರಿಸ್ಬೇಕಾ? ಬರ್ತೀರಾ ಇನ್ನೊಂದ್ಸಲ? ಅಯ್ಯೋ ನಿಮ್ಮ ಬರ್ತೇನೆ.
ನೀವೇನೇ ನಿಜವಾದ ಗಂಡಸು, ಇವತ್ತಿನ ಖರ್ಚು ನನ್ ಕಡೆಯಿಂದ. ವಸಂತರ ಬೇರೆ ತರನೇ ಓಡ್ಬೇಕು. ಸ್ಟ್ರೈಟ್ ಆಗಿ ಓಡಿದ್ರೆ ವಸಂತ್ ಬೋಲ್ಟ್ ಸೋತ್ ಬಿಡ್ತಾನೆ. ಹುಸೇನ್ ಬೋಲ್ಟ್ ಮೇಲೆ ಹೋಗ. ಅವ್ರ ಕೆಳಗಡೆ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ತಾನೇ ಓಡ್ತಾ ಇದಾರೆ. ಆದ್ರೂ ಆ 4 ಅಡಿ ಹೈಟ್ ಅಲ್ಲಿರೋ ಕಾಂಪೌಂಡ್ ನ ದಾಟ್ತೀನಿ ಅಂತ ಹೇಳಿದ್ರೆ ಅದವಳು ಚಿಕ್ಕ ವಯಸ್ಸಲ್ಲಿ ಗೋಡೆ ದಾಟೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆದ್ರೂ ಆ ಸೀನ್ ನನ್ ಕೈಲಿ ನೋಡಕ್ ಆಗ್ಲಿಲ್ವೇ. ಆದ್ರೂ ಕೇಳಿ ಬ್ರೋ, ನಿಮ್ ಧೈರ್ಯ ಅಂತೂ ನಾನು ಮೆಚ್ಚಲೇಬೇಕು. ಈ ಹೆಣ್ಮಕ್ಳ ಜೊತೆ ಯಾವ ನಂಬಿಕೆಯಲ್ಲಿ ಒಟ್ಟಿಗೆನೆ ಇರ್ತೀರಾ? ಇದೇ ಪರವಾಗಿಲ್ಲ, ಇದೇ ಫುಲ್ ಸೇಫ್. ಕೈ ಕೊಡಿ. ಮಾಮೂನ್ ಹತ್ರ ಕಾಸು ಇಸ್ಕೊಂಡು ಕೆಲಸ ಮಾಡುತ್ತಾನೆ ಇದು. ಅದು ಹೀಗೆ ಇರುತ್ತೆ. ನಮ್ಮ ಹೆಂಡ್ತಿರೆಲ್ಲ ಓಡೋದ್ನ ನಮ್ಮ ಗೋವಿಂದ ಕುಟ್ಟಿ ಹೆಂಡ್ತಿ ನೋಡ್ತಿಲ್ಲಲ್ಲ. ಅವಳೇನಾದ್ರೂ ಉತ್ತರ ಹೇಳಿದ್ಲಾ? ಅವಳು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಏನು ಅಂದ್ರೆ ಅವಳು ನಾನು ಹೇಳೋದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಎಲ್ಲ ನಂದೇ ಡಿಸಿಷನ್. ಅದೇ ಅವಳ ಆಸೆ. ನನಗೆ ಅರ್ಥ ಆಗದಿರೋದು ನಿರೋಷ ವಿಷಯನೇ. ನನ್ನೆವರೆಗೂ ಹೂವ ತರ ಇದ್ಲು, ಇವತ್ತು ನೋಡಿದ್ರೆ ಒಂದು ದಿವಸದಲ್ಲಿ ಏನ್ ಈ ತರ ಆಗಿದೆ. ಮಾಡೋದು ಮಾತ್ರ ಅವಳೇ, ಮಾಡ್ಸೋದಲ್ಲ ನಮ್ ಹೆಂಡ್ತಿರೇ. ಯಾರು ಮಾಡ್ಸಿದಾರೆ ಅಂತ ನಾವು ಅದನ್ನ ಕಂಡುಹಿಡಿಬೇಕು. ಕೊಂಚಕುಟಿ ಸರ್, ನಮ್ಮ ನಿರಾಶೆಗೆ ಒಂದು ಕೊಟೇಶನ್ ಕೊಟ್ರೆ ಹೇಗೆ? ಏನೇ ಆದ್ರೂ ಒಂದ್ ಶಾಕ್ ಟ್ರೀಟ್ಮೆಂಟ್ ಅಂತೂ ಬೇಕೇ ಬೇಕು. ಸುಮ್ನೆ ಆತರ ಬಿಟ್ರೆ ಕೊನೆಗೆ ಅವಳು ಬಂದು ನಮ್ ತಲೆ ಮೇಲೆ ಕುತ್ಕೊಳ್ತಾಳೆ. ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಬಿಡು, ನಾವೆಲ್ಲ ಖಂಡಿತ ರೆಡಿ ಇರ್ತೀವಿ. ಏನೇ ಪಾತ್ರೆ ತೊಳೆದು ಇನ್ನೂ ಮುಗ್ದಿಲ್ವೇನೆ? ನನ್ ಸಹಾಯ ಏನಾದ್ರು ಬೇಕಿತ್ತ ನಿನ್ಗೆ? ಅಯ್ಯಯ್ಯೋ ಬೇಡಪ್ಪ. ಓ ಅದೇ ಕಾರಣ ಹೊಸ ಫ್ರೆಂಡ್ಸ್ಗಳನ್ನ ಹೊಡೆದು ಕಳಿಸಿದ್ದು ನಿನಗಿಷ್ಟ ಆಗಿಲ್ಲ ಅಲ್ವಾ? ನಿಮಗೆಲ್ಲ ಹೆಂಗಸರು ನೋಡಿದ್ರು ಕೋಪ, ದ್ವೇಷ, ನಿಮ್ ಮನ್ಸೆಲ್ಲ ವಿಷಾನೆ. ಛೇ, ಆ ಹೆಂಗಸ್ರ ಮುಂದೆ ನಾನೀಗ ಯಾರು? ಬೆಸ್ಟ್ ಹುಡುಗಿರು. ಮನೆ ಕೆಲಸದಲ್ಲಿ ಗಂಡ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಈದ್ ಇಷ್ಟ ಆಗಲ್ಲ ಅಷ್ಟೇ ತಾನೇ? ಮನೆ ಕೆಲ್ಸಕ್ಕೊಬ್ರು ಸಾಕು ಅಂದ್ರೆ ಮತ್ತೆ ಸುಮ್ನೆ ನನ್ನನ್ನ ಯಾಕೆ ಮದ್ವೆ ಆದ್ರಿ? ಕೆಲಸದವ್ರು ಸಾಕಾಗಿತ್ತಲ್ಲ. ಇಲ್ಲ ನೋಡೆ, ನನ್ನ ಮನ್ಸಲ್ಲಿ ಒಳ್ಳೇದಾಗ್ಬೇಕು ಅಂತ ಮನೆ ಕೆಲಸದವ್ರನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ನಾನು ಕರ್ಕೊಂಡು ಬಂದಿಲ್ಲ ಕಣೆ. ನನ್ನ ಚಿಕ್ಕ ಚಿಕ್ಕ ವಿಷಯಗಳನ್ನ, ಸಂತೋಷಗಳನ್ನ ಹಂಚ್ಕೊಳ್ಳೋದಕ್ಕೆ ಒಬ್ರು ಬೇಕು. ಅದು ನಿನ್ನ ಹತ್ರ ಹಂಚ್ಕೊಂಡ್ರೆ ನನಗೆ ಸಂತೋಷ ಸಿಗುತ್ತೆ ಕಣೆ. ನನಗ್ ಹಾಗ ಅನ್ಸಿಲ್ಲ ಅಲ್ವಾ? ಒಬ್ರು ಕೆಲಸದವಳಿಂದ ಕೀಳಾಗೆ ಇದೆ ನನ್ಗೆ ಈ ಮನೆಯಲ್ಲಿ ಸ್ಥಾನ. ಸುಮ್ನೆ ಕೈ ಬೀಸ್ಕೊಂಡು ಏನ್ ಬಂದಿಲ್ಲ ನಾನು ಈ ಮನೆಗೆ. ಹೌದೌದೌದೌದು, ನಿಮ್ಮಪ್ಪ ಗಂಗಾಧರ್ ಕೊಟ್ಟಿರೋ ದುಡ್ಡಲ್ಲೇ ನಾನು ಆಡಿ ಬೆಂಜು ತಗೊಂಡು ತಿರ್ಗಾಡ್ತಾ ಇದ್ದೀನಿ. ಇದು ನಿನಗ್ ಮಾತ್ರ ಸಮಸ್ಯೆ ಅಲ್ಲ, ಎಲ್ಲ ಹುಡುಗಿರು ಹೀಗೇನೆ. ಸ್ವಲ್ಪ ದುಡ್ಡು ಎತ್ಕೊಂಡು ಮನೆಯಿಂದ ಬಂದ್ಬಿಡ್ತಾರೆ. ಆಮೇಲೆ ನಮ್ಮಪ್ಪ ದುಡ್ಡು ಕೊಟ್ಟಿದ್ದು ಅಂತ ನಮ್ಮ ಮುಂದೆನೆ ಫೋರ್ಸ್ ಕೊಡ್ತಾರೆ. ಆದ್ರೆ ಗಂಡನ ಜೇಬಲ್ಲಿರೋ ದುಡ್ಡು ಮಾತ್ರ ಅಲ್ಲಿ ಇಲ್ಲಿ ಧಾರಾಳವಾಗಿ ಖರ್ಚು ಮಾಡಿ ದೊಡ್ಡದಾಗ ಫೋರ್ಸ್ ಕೊಡ್ತೀರಾ ನೀವು. ಆ ದುಡ್ಡಿಗೆ ಮಾತ್ರ ಲೆಕ್ಕಾಚಾರ ಇಲ್ಲ, ಬೇರೆ ಏನೂ ಇಲ್ಲ. ನೆನ್ನೆವರೆಗೂ ನಂದು ನಿಂದು ಅಂತ ಯಾವುದೇ ರೀತಿಯಾದ ವ್ಯತ್ಯಾಸನೇ ಇರ್ಲಿಲ್ಲ. ಆದ್ರೆ ಇವತ್ತು ಅದು ಕೂಡ ಆಗೋಯ್ತು. ಚೆನ್ನಾಗಿದೆ ಕಣೆ. ನನ್ಗೊಂದ್ ಸಂದೇಹ, ನಾನು ಅಪ್ಪನ ಮಗನ ಇಲ್ಲ ಅಮ್ಮನ ಮಗನ ಇಲ್ಲ ಇಬ್ರಿಗೂ ಮಗನ? ಕರೆಕ್ಟ್ ಆಗಿದ್ಯಾ ನೋಡ್ಕೋ. ಏನಾಗಿದೆ ನಿಮ್ಗೆ? ಇದೇನಿದು ನೋಡು. ಇದು ಜಪ್ತಿ ನೋಟಿಸ್. ಲೋನ್ ಕರೆಕ್ಟ್ ಟೈಮಿಗೆ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಜಪ್ತಿ ನೋಟಿಸ್ ಕೊಡ್ಬೇಕಾಗುತ್ತೆ. ದುಡ್ಡು ಕಟ್ಟಿದೀನಿ ಅಲ್ವೋ, ಸರಿಗ್ ನೋಡು. ಸರ್, ಒಂದ್ ಚಿಕ್ಕ ತಪ್ಪು ಮಾಡ್ತಿದೆ ಅದಕ್ಕೆ. ಇದು ಚಿಕ್ಕ ತಪ್ಪ? ನಮ್ ಮದ್ವೆಗೆ ವರದಕ್ಷಿಣೆಯಾಗೆ ಕೊಟ್ಟಿರೋದು ನಾನಿರೋ ಮನೆ ಪತ್ರ. ಜಪ್ತಿ ನೋಟಿಸ್ ಬಂದು ಮದ್ವೆನೇ ನಿಂತೋಯ್ತು. ಒರಿಜಿನಲ್ ಪತ್ರ ಬ್ಯಾಂಕ್ ಅಲ್ಲಿ ಇದೆ, ನಾನ್ ಕೊಟ್ಟಿರೋದು ಡೂಪ್ಲಿಕೇಟ್ ಪತ್ರ. ಸರ್ ಪ್ಲೀಸ್ ಸರ್, ಐ ಆಮ್ ಸಾರಿ. ಏನು ತಪ್ಪು ಮಾಡ್ತೀರಾ? ನಾನ್ ಕಳ್ಳ ಆದೆ. ಅಳಿಯಾನು ಮಗಳು ಮನೆಯಿಂದ ಆಚೆ ಕಳ್ಸಿದ್ರು. ಅವಳು ಇವಾಗ ವಿಷ ತಗೊಂಡು ಆಸ್ಪತ್ರೆಯಲ್ಲಿ ಇದ್ದಾಳೆ. ಏನೋ ಇದು? ಅಯ್ಯಯ್ಯೋ, ನೀವೇನಿಲ್ಲಿ? ನಾನೇ ಕಡೆ ಈ ಬ್ಯಾಂಕಿಂಗ್ ಮ್ಯಾನೇಜರ್. ಏನೋ ಪ್ರಾಬ್ಲಮ್? ಅಕೌಂಟ್ ಕ್ಲೋಸ್ ಆಗಿದೆ, ಆದ್ರೂ ಇವರು ಜಪ್ತಿ ನೋಟಿಸ್ ಕಳ್ಸಿದ್ದಾರೆ. ನನ್ ಮಗಳು ವಿಷ ತಗೊಂಡು ಸಾಯಕ್ ಹೋಗಿದ್ದಾಳೆ. ನೀವು ನಮ್ಗೆ ದೇವ್ರ ತರ, ಆದ್ರೆ ಇವಳ ಮಗಳಿಗೆ ಏನಾನ ಆದ್ರೆ ಇವಳು ನನ್ನ ಸಾಯಿಸ್ಬಿಡ್ತೀನಿ. ನಿಮ್ ಮುಖ ನೋಡಿ ನಾನು ಸುಮ್ನೆ ಹೋಗ್ತಾ ಇದೀವಿ. ಇದನ್ನ ಎತ್ಕೊಂಡೋಗಲ್ಲ. ಒಳ್ಳೆ ಜನಗಳು ಬರೋಂತ ಬ್ಯಾಂಕ್ ಇದು. ಹೋಗೋ ಬರೋ ರೌಡಿಗಳೆಲ್ಲ ಬರ್ತಾ ಇದ್ದಾರೆ ನೋಡು. ನಾನೇ ಡಿಸ್ಮಿಸ್ ಮಾಡ್ಬಿಡ್ತೀನಿ ನಿನ್ನ. ಏನ್ರಿ ಇದು? ಏನೂ ಇಲ್ಲ ಸರ್. ಕೆಲ್ಸ ನೋಡೋಗ್ರಿ. ಏನಮ್ಮ ಇದು? ಬರ್ತಾ ಬರ್ತಾ ಯಾಕೋ ತುಂಬಾ ಓವರ್ ಆಗ್ತಾ ಇದೆ. ಆ ವ್ಯಕ್ತಿ ಒಬ್ನೇ ಹರಾಸ್ ಮಾಡಿದ್ ಸಾಲ್ದು ಅಂತ ಆಳ್ಗಳಿಂದ ಬೇರೆ ಹೆದರ್ಸ್ತಾನ? ಇದು ಒಪ್ಕೊಳಕ್ಕಾಗಲ್ಲ. ಇದು ಖಂಡಿತ ಪ್ರೀ ಪ್ಲಾನ್. ಇಟ್ಸ್ ಅ ವೆಲ್ ರಿಹರ್ಸ್ ಡ್ರಾಮಾ. ಇಲ್ಲಾಂದ್ರೆ ಅವನು ಸರಿಯಾದ ಸಮಯಕ್ಕೆ ಹೇಗ್ ಬರ್ತಾನೆ? ರೌಡಿಗಳೇ ನೋಡಿ ಹೆದ್ರೋ ಒಬ್ಬ ಡಾನ್ ಅವನು ಅಂತ ನಿನಗ್ ನಮ್ಸಕ್ಕೆ ಅವನಿಗೆ ಸಾಧ್ಯ ಆಯ್ತು. ಆ ವ್ಯಕ್ತಿ ಕೈಯಿಂದ ಸಾಯೋವರೆಗೂ ನೀನ್ ಈ ಕಂಪ್ಲೇಂಟಿಗೆ ಸೈನ್ ಹಾಕ್ದೆ ಸುತ್ತಿ ಸುತ್ತಿ ತಿರುಗ್ತ್ಯಾ. ಅಯ್ಯೋ ಮೇಡಮ್, ಇಷ್ಟು ಚಿಕ್ಕ ಕೇಸ್ಗೆ ಇಷ್ಟೊಂದು ಮಾಡೋದು ಸ್ವಲ್ಪ ಓವರ್ ಆಗಲ್ವಾ? ಇದೇ ಪ್ರಾಬ್ಲಮ್. ಈ ಹುಡ್ಗಿ ಸ್ಟ್ರಾಂಗೇ ಇಲ್ಲ. ಒಂದ್ 3-4 ಜನ ಹುಡ್ಗಿರ್ ಸೇರಿ ವಿಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ರೆ ಹೇಗಿರುತ್ತೆ ಗೊತ್ತಾ?
ನೀನೇ ಬರ್ಕೋ ಈಗ. ಯಾವಾಗ್ಲೂ ಹೋಗೋ ಥರ ನಾನು ಟಾಯ್ಲೆಟ್ಗೆ ಹೋದೆ. ದಿಢೀರಂತ ತಿರುಗಿದಾಗ ಗೋವಿಂದ ಸರ್ ನನ್ನ ಹಿಂದೆನೆ ಬರ್ತಾ ಇದ್ರು. ನಾನು ಅನ್ಕೊಂಡೆ ಅವ್ರಿಗೆ ನನ್ನ ಮೇಲೆ ತಪ್ಪು ಉದ್ದೇಶ ಇಲ್ಲ ಅಂತ. ಆದ್ರೂ ಅವ್ರು ನನ್ನ ಕೆಡ್ಸ್ಬಿಟ್ರು. ಪುಟ್ಟ, ಒಂದ್ ಸ್ವಲ್ಪ ಬಾಮ್ಮ ಇಲ್ಲಿ. ಇದ್ರ ಮೇಲ್ ಸೈನ್ ಮಾಡು. ನಾವೆಲ್ರೂ ಎಷ್ಟೋ ದಿನದಿಂದ ಕಾಯ್ತಾ ಇರೋ ಪುರುಷ ಸ್ತ್ರೀ ಸಮಾನತೆ ಈಗ ನಮಗ್ ಸಿಗ್ತಾ ಇದೆ. ನೀವೆಲ್ರೂ ಕೇಳ್ತಿದ್ದೀರಾ? ಹಲೋ, ಏನಾಯ್ತು? ಛೇ, ಕರೆಕ್ಟಾಗಿ ಕರೆಂಟ್ ಹೋಯ್ತಲ್ಲ. ಆ EB ಆಫೀಸಿಗೆ ಕಾಲ್ ಮಾಡೋ ಯಶೋದಾ. ಫೋನ್ ರಿಸೀವರ್ನ ಪಕ್ಕಕ್ಕೆ ತೆಗ್ದಿಟ್ಟಿದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಮಾಡ್ತಾರೆ. ಸುಶೀಲಾ, ನೀನ್ ನಿನ್ ಗಂಡನ್ ಕಾಲ್ ಮಾಡು. ಅಯ್ಯಯ್ಯ, ನಾಚಿಕೆ ಆಗಲ್ವಾ? ಕೇಳಕ್ಕೂ ಒಂದ್ ಮರ್ಯಾದೆ ಬೇಡ್ವಾ? 50-50 ಸಮ ಅಂತ ಮಾತಿಗೆ ಹೇಳ್ತಾ ಇರ್ತೀವಿ. ಇಂಥ ವಿಷಯದಲ್ಲಿ ಕೇಳಕ್ಕೆ ನನ್ಗೇನು ಅನ್ಸಲ್ಲ. ಕೇಳೋಣವಾ? ಕರೆಂಟ್ ಇಲ್ಲ ಅಂದ್ರೆ ಹೇಗ್ ನಿದ್ದೆ ಮಾಡೋದು? ಬೇಡ, ಯಾರನ್ನೂ ಕೇಳೋದ್ ಬೇಡ. ನೀವೆಲ್ಲ ಸರಿ ಆ ಏಣಿನ ಹಿಡ್ಕೊಂಡ್ರೆ ಸಾಕು. ಫ್ಯೂಸ್ ಹಾಕೋದು ನನ್ ಜವಾಬ್ದಾರಿ. ಇನ್ನು ಮೇಲೆ ಹೋಗು. ಹಾ, ನೋಡ್ಕೋ. ರೆಡಿನಾ? ಅಯ್ಯೋ, ಅಯ್ಯೋ, ಫೈರ್ ಫೋರ್ಸ್ ಬರ್ತಾ ಇದೆ. ಏನಪ್ಪ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಇವತ್ತೊಂದು ರಿಜಿಸ್ಟರ್ ಪೋಸ್ಟ್ ಬಂತು, ಅದನ್ನ ಸೈನ್ ಮಾಡಿ ತಗೊಂಡೆ. ಅವಾಗಿಂದ ಒಳಗೋಗಿ ಬಾಗ್ಲಾಕೊಂಡು ಕೂತ್ಕೊಂಡಿದ್ದಾಳೆ, ಈಚೆನೆ ಬರ್ತಾ ಇಲ್ಲ. ಏನ್ ರಿಜಿಸ್ಟರ್? ಇವತ್ತವಳು ನೀರ್ ಕೂಡ ಕುಡ್ದಿಲ್ಲ. ನಾನು ಎಷ್ಟೋ ಸಾರಿ ಕೇಳ್ದೆ, ಏನಾದ್ರೂ ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು. ನಂಗೇನು ಗೊತ್ತಾಗ್ತಾನೆ ಇಲ್ಲ. ಇವತ್ತೇನೆ ಹೊಸ ಪ್ರಾಬ್ಲಮ್ಮು? ಏನಿದು? ಇಷ್ಟೇನಾ? ಇದಕ್ಕಿಷ್ಟೊಂದು ಟೆನ್ಷನಾ? ಇಷ್ಟೇ ಅಂತಿದ್ದೀರಾ? ನಗ್ತಾ ಇರೋಕೆ ಇದೇನು ಚಿಕ್ಕ ವಿಷಯನಾ? ವಿಮೆನ್ ಕಮಿಷನ್ಗೆ ಸಂಬಂಧಿಸಿದ್ದು. ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ ಸ್ಟಾಫೇ. ಅದ್ ನನಗೂ ಅರ್ಥ ಆಯ್ತು. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಇಂದ ನನಗೊಂದು ಸಮನ್ಸ್ ಬಂದಿದೆ, ದಟ್ಸ್ ಆಲ್. ನಾನ್ ಡೈರೆಕ್ಟ್ ಆಗಿ ಹೋಗಿ ಏನು ಅಂತ ವಿಚಾರಿಸಿದ್ರೆ ಕೇಸ್ ಏನಂತ ಗೊತ್ತಾಗುತ್ತೆ. ಹೇಗ್ ಮುಗಿಯುತ್ತೆ? ನೀವ್ ಅವಳನ್ನ ಕೆಡ್ಸಕ್ ಹೋಗಿದ್ರೆ ಅನ್ನೋದೇ ಕೇಸು. ಅದು ಸುಳ್ಳು ಕಂಪ್ಲೇಂಟ್ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಕೈಲಿ ಆಗುತ್ತೆ ಕಣ. ಸುಳ್ಳು ಕಂಪ್ಲೇಂಟಾ? ಮದ್ವೆ ಆಗ್ದಿರೋ ಒಂದ್ ಹೆಣ್ಣು ಕೆಡ್ಸೋಕ್ ಪ್ರಯತ್ನ ಪಟ್ರು ಅಂತ ಹೇಳೋದಿಲ್ಲ. ಇಲ್ಲೋಡು, ನಿನಗೆ ನನಗಿಂತ ನಂಬಿಕೆ ಆ ನಿನ್ ಕೆಟ್ಟ ಫ್ರೆಂಡ್ಸ್ಗಳ ಮೇಲೆ ಜಾಸ್ತಿ ಇದೆಯಲ್ಲೇ? ನೀನ್ ಇಷ್ಟೊಂದು ಚೀಪ್ ಆಗ್ಬಾರ್ದು ಕಣ, ಪ್ಲೀಸ್. ನಾಳೆ ಇದು ಪೇಪರ್ ಅಲ್ಲೆಲ್ಲ ಬರುತ್ತೆ, ಚಾನೆಲ್ ಅಲ್ಲೆಲ್ಲ ಕೊಂಡಾಡ್ತಾರೆ. ಆಗ ಪತ್ರಿಕೆಗಳು, ಚಾನೆಲ್ಗಳು ಏನ್ ಬೇಕಾದ್ರೂ ಹೇಳಿ, ಅದು ನನ್ನ ಪ್ರಾಬ್ಲಮ್ ಅಲ್ಲ ಕಣ. ಆದ್ರೆ ನೀನ್ ನನ್ನ ನಂಬದೇ ಇದ್ರೆ ತುಂಬಾನೇ ಕಷ್ಟ ಕಣ. ನಾನೀಗ ಎಲ್ರ ಮುಖ ಹೇಗ್ ನೋಡ್ಲಿ? ಓ, ಅದಾ ಪ್ರಾಬ್ಲಮ್ ಈಗ. ನೀನೀಗ ಹೇಗ್ ಹೋಗ್ತೀಯಾ? ನೀನ್ ಎಲ್ರ ಮುಂದೆ ಹೇಗ್ ಕಾಣಿಸ್ಕೋತೀಯಾ? ನನಗ್ ಸಮಸ್ಯೆ ಬಂದಾಗ ನನ್ ಜೊತೆ ನಿಂತ್ಕೊಳ್ಳೋದ್ ಬಿಟ್ಟು ನಿನಗೇನ್ ಸಮಸ್ಯೆ ಬಂದಿದೆ ಅಂತ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲಿ ನೋಡು ಮಂಜು, ನೀವು ನನ್ ಮುಟ್ಬೇಡಿ. ಆಕ್ರಮಣ ಒಂದು ಕ್ರಿಮಿನಲ್ ಶಕ್ತಿ ಇಟ್ಕೊಂಡು ಒಂದು ಹೆಣ್ಣನ್ನ ಕವರ್ ಮಾಡೋ ತರ, ಒಂದು ಪ್ರಾಣಿ ತರ ವರ್ತಿಸೋದೇ ಇದು IPC 354. ಶೋ, ಇಷ್ಟೊಂದು ದೊಡ್ಡ ವಿಷಯನ ಕೆಡ್ಸಕ್ಕೆ ಪ್ರಯತ್ನ ಮಾಡಿದ್ದು. ಈ ವಯಸ್ಸಿನ ಬುದ್ಧಿ ಇರುವಂತವ್ರು ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬೇಕು. ಇವ್ರು ಈ ತರ ಕಂಪ್ಲೇಂಟ್ ಎಲ್ಲ ಹೇಗ್ ಕೊಡ್ತಾರೆ ಇವರು? ಇದೇ ನಮಗೆ ಸಮಾನವಾದ ಹೆಣ್ಮಕ್ಳು ಮಾತ್ರ ಇದ್ರೆ ಸಾಕು ಸ್ಕ್ರೂ ಏರ್ಸಕ್ಕೆ. ಈ ತರ ದಿಢೀರ್ ಕೆಲ್ಸಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ತಿಲ್ವೇ? ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆಯ್ತು. ಅದ್ರ ಮಧ್ಯದಲ್ಲಿ ಯಾರ್ಯಾರು ರೌಡಿಗಳೆಲ್ಲ ಬಂದು ಆಫೀಸಲ್ಲಿ ಗಲಾಟೆ ಮಾಡ್ತಾ ಇದಾರೆ. ಅವಳು ತಪ್ಪು ಮಾಡಿದ್ಕೆ ನೀವೇನ್ ಮಾಡ್ತೀರಾ? ಅದ್ ಮಾತ್ರ ಅಲ್ಲ, ಆ ರೌಡಿ ನನ್ನನ್ನು ನೋಡಿದ ತಕ್ಷಣ ಮರ್ಯಾದೆಯಿಂದ ಕತ್ತಿ ಕೆಳಗಿಟ್ಬಿಟ್ಟ. ನಮಗಿಷ್ಟು ಮರ್ಯಾದೆ ಸಾಕು ತಾನೆ? ಅವ್ರು ಬಂದಿದ್ದು ಒಳ್ಳೇದೇ ಆಯ್ತು.
ನನ್ನ ಕೊಟೇಶನ್ ಇಲ್ಲದೆ ಹೋಯ್ತು. ಏನು? ಹೌದು, ನನಗೆ ಮಂಜು ಸ್ಟ್ಯಾಂಡ್ ಏನು ಅಂತ ಅರ್ಥನೇ ಆಗ್ತಿಲ್ಲ. ಒಂದು ಸಮಸ್ಯೆ ಅಂತ ಬಂದಾಗ ಜೊತೆಗಿರ್ಬೇಕಲ್ವಾ? ಇಲ್ಲಿ ಒಬ್ರು ಸಪೋರ್ಟು ನನಗ್ ಬೇಕಾಗಿಲ್ಲ. ಈ ಕೇಸ್ ಏನು ಅಂತ ನಾನು ಮುಗಿಸ್ ತೋರಿಸ್ತೀನಿ. ಅಡ್ವೊಕೇಟ್ ಆನಂದ ಕುಟ್ಟಿ ಯಾರು ಅಂತ ನಾನು ತೋರಿಸ್ತೀನಿ. ಇಷ್ಟು ದಿನ ಮೆಂಟಲಿ ಫಿಸಿಕಲಿ ನನಗೆ ಹಿಂಸೆ ಕೊಟ್ಟಿದ್ದಕ್ಕೆ ಒಂದೊಂದಾಗಿ ಹೇಳಿ ಖಂಡಿತ ಕೋರ್ಟಲ್ಲಿ ದ್ವೇಷ ತೀರಿಸ್ಕೊಳ್ತೀನಿ. ಕೋರ್ಟ್ ಅಲ್ಲಿ ನನ್ನ ಶಕ್ತಿ ಏನು ಅಂತ ನೀವು ನೋಡಿಲ್ವಲ್ಲ? ಕೇಸೇ ಚೇಂಜ್ ಆಗುತ್ತೆ, ವಾದ ಪ್ರತಿವಾದ ಆಗುತ್ತೆ. ಪ್ರೆಷರು ತಪ್ಪಾಗಿರೋ ವಿಷಯನ ಕೋರ್ಟ್ ಅಲ್ಲಿ ಹೇಳಿ ಕೋರ್ಟ್ ನ ಅವಮಾನಿಸ್ತಿದ್ದಾರೆ. IPC 193 ನಿರೋಷ ಜೈಲಿಗೆ ಹೋಗ್ತಾಳೆ. ಮಿಕ್ಕಿದ ಹೆಣ್ಮಕ್ಳೆಲ್ಲ ಅಲ್ಲಿ ಇಲ್ಲಿ ಅಂತ ಹೊಡೋಗ್ತಾರೆ. ಹೋಗೋ ಜಾಗದಲ್ಲಿ ಹುಲ್ಲು ಕೂಡ ಬೆಳೆಯೋದಿಲ್ಲ. ಗೋವಿಂದ ಕುಟ್ಟಿ ಸೈನ್ ಮಾಡು. ಇದು ನನ್ನ ಮರ್ಯಾದೆ ಪ್ರಶ್ನೆ. ಎಲ್ರು ನನ್ನ ಕೋರ್ಟ್ ಹಾಕೊಂಡಿರೋ ಮುಠಾಳ ವಕೀಲ ಅನ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಆನಂದ ಕುಟ್ಟಿ ಯಾರು ಅಂತ ನಾನು ತೋರಿಸ್ತೀನಿ. ಯಶೋಧ ನಡುಕ್ತಾಳೆ. ಸರ್, ಏನಯ್ಯ ಸೀರಿಯಸ್ ಆಗಿ ಮಾತಾಡ್ತಿರೋದು ಕಾಣ್ತಿಲ್ವಾ? 4 ಹುಡುಗಿರಿ ನೋಡಕ್ ಬಂದಿದ್ದಾರೆ, ಏನೋ ಕೇಸ್ ವಿಷಯ ಅಂತ. ನಾನ್ ನಿನ್ಗೆ ಕಷ್ಟ ಆದ್ರೆ ನಾನ್ ನಿನ್ ಜೊತೆ ಇರಲ್ಲ. ನಿನ್ನ ಏಮರ್ಸ್ತಿದ್ಯಾ? ಹೇ, ಡೋಂಟ್ ಬಿ ಸಿಲ್ಲಿ. ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮದ್ವೆ ಬಗ್ಗೆ ಮಾತಾಡ್ದಾಗೆಲ್ಲ ನೀನ್ ಎಸ್ಕೇಪ್ ಆಗ್ತೀಯ. ನಾನ್ ಅದನ್ನೆಲ್ಲ ಸಹಿಸ್ಕೊಳಲ್ಲ. ಇದನ್ನೇ ಗಂಡ್ಸ್ಗೆ ಹೆಂಗ್ಸ್ಗೆ ಇರೋ ವ್ಯತ್ಯಾಸ. ನೀವ್ ಹೆಂಗ್ಸರು ಯಾವಾಗ್ಲೂ ಕನ್ಸ್ ಕಾಣ್ತಾ ಇರ್ತೀರಾ, ಆದ್ರೆ ಗಂಡ್ಸರು ನಾವಾಗಲ್ಲ. ವೆರಿ ಪ್ರಾಕ್ಟಿಕಲ್. ನಿನ್ನ ಕರ್ಕೊಂಡೋಗಿ ಬಚ್ಚಿಟ್ಕೊಳ್ಳೋದು ಅಥವಾ ಒಬ್ನೇ ಇರೋದು ಅದೆಲ್ಲ ನಾನ್ ರೆಡಿ ಇಲ್ಲ. ಸಪ್ರೇಟ್ ಆಗಿದ್ದು ಕರ್ಕೊಂಡೋದ್ರೆ ರಾಣಿ ತರ ನೋಡ್ಕೊಂತೀನಿ. ಹಾಗಾದ್ರೆ ವಿಲ್ಫ್ರೆಡ್ ಮಹಾರಾಜನ ಹುಚ್ಚ ಅಂತ ಕರೀತ್ಯಾ? ಹೇ ಕಮಾನ್ ನಿರೋಷ, ಕೋಟಿಗಟ್ಲೆ ವ್ಯವಹಾರ ಬಿಸ್ನೆಸ್ ಮಾಡ್ತೀನಿ. ಹಂಗ್ ದಿಢೀರಂತ ನಾನು ವಿಡ್ರಾ ಮಾಡಕ್ಕಾಗಲ್ಲ. ಇವಾಗ ದುಬೈ ಪ್ರಾಜೆಕ್ಟ್ಗೆ ಅರ್ಜೆಂಟಾಗಿ ಒಂದು 50 ಲಕ್ಷ ಬೇಕು. ಅದರ್ವೈಸ್ ಐ ಲೂಸ್ ದ ಅಮೌಂಟ್ ದಟ್ ಐ ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್. ಇದನ್ನೆಲ್ಲ ನೀನ್ ನನ್ಗೆ ಹೇಳಿದ್ರೆ ನಾನೇನ್ ಮಾಡ್ಬೋದು? ದಿನ ಬ್ಯಾಂಕಲ್ಲಿ ಕೋಟಿಗಟ್ಲೆ ಟ್ರಾನ್ಸಾಕ್ಷನ್ ನಡೀತಿಲ್ವಾ ನಿಮ್ ಬ್ಯಾಂಕಲ್ಲಿ? ಅದ್ರಿಂದ ಒಂದ್ ಸ್ವಲ್ಪ ಅಮೌಂಟ್ ನೀನ್ ಕೊಡಕ್ಕಾಗಲ್ವಾ? ಹಾಗಾದ್ರೆ ತಪ್ಪಿಸ್ಕೊಳಕ್ ಆಗದೆ ಇರೋಂತ ಅಡ್ಜಸ್ಟ್ಮೆಂಟು ನಂದು 2 ಕೋಟಿ ನಷ್ಟ ಆಗ್ಬಿಡುತ್ತೆ. 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ, ಇಂಟ್ರೆಸ್ಟ್ ಸೇರಿ. ಡೋಂಟ್ ಯು ಬಿಲೀವ್ ಮೀ? ಹೋಗೋ. ಇಟ್ಸ್ ನಾಟ್ ಅಸ್ ಸಿಂಪಲ್ ಆಸ್ ಹಿ ಮೇಕ್ಸ್ ಇಟ್ ಸೀಮ್. ಗೋವಿಂದ ಕುಟ್ಟಿ ನಿನಗ್ ಚೆನ್ನಾಗ್ ಗೊತ್ತು. ಹೌದು, ಅವನೇನ್ ದಿನ ಹೋಗಿ ಲಾಕರಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ತಾನೆ. ನಿನ್ನ ಅಕೌಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಕೋ. ಅವ್ನ್ ಬರೀ ಕಂಪ್ಯೂಟರ್ನ ನಂಬ್ತಾನೆ. ಏನಿದು? ಇವಾಗ ನಾನ್ ನಿನ್ಗೋಸ್ಕರ ಏನೆಲ್ಲ ಕೆಲ್ಸ ಮಾಡ್ಬೇಕು? ನಾನು ನೀನು ಇಬ್ರೇ ಇರೋ ಪ್ರಪಂಚ. ನಾವು ಕನ್ಸ್ಕಂಡು ಎಷ್ಟು ವರ್ಷ ಆಯ್ತು? ನಾವು ಒಟ್ಟಿಗೆ ಇರೋದ್ ಬೇಡವಾ? ಬೇಕು. ನಿನ್ನ ಬಿಟ್ಟು ನಾನ್ ಯಾವತ್ತೂ ಹೋಗಲ್ಲ. ನೀನ್ ಕಷ್ಟ ಪಡ್ದೇ ಇರೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅಯ್ಯಯ್ಯೋ, ಇಂಥ ಮನುಷ್ಯರು ಇರ್ತಾರ? ಜೊತೆ ಕೆಲ್ಸ ಮಾಡ್ತಿರೋ ಹುಡ್ಗಿನ ಕೆಡಿಸ್ತೆ ಅಂತ ಹೇಳ್ದ. ಈ ವ್ಯಕ್ತಿ ಈ ಲೆವೆಲ್ಗೆ ಚೀಪ್ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗೆ ದೊಡ್ಡ ವಿಷಯ ಅನ್ನಿಸ್ತಾನೆ ಇಲ್ಲ. ಅವಕಾಶ ಸಿಕ್ಕ್ರೆ ಎಲ್ಲಾ ಗಂಡಸರು ಹೀಗೇನೆ. ಆದ್ರೂ ಕೇಳು ಮಂಜು, ಗಂಡನ ಮನ್ಸಾರೆ ಪ್ರೀತ್ಸೋ ನಿನ್ನಂತ ಹೆಂಡ್ತಿಗೆ ಇದನ್ನೆಲ್ಲ ಹೇಗ್ ತಡ್ಕೊಳಕ್ ಆಗ್ತಿದೆ? ಹೌದು ಹೌದು, ಇವಳ್ ತರಾನೇ ಪಾಪ ಅಮಾಯಕ ಹುಡ್ಗಿರಲ್ಲಿ ಇರ್ಬಹುದಾ? ಇದೆಲ್ಲ ಪುರುಷನ್ ಲೋಕನೇ. ಗೋವಿಂದ ಎಲ್ಲ ಹೇಳಾದ್ಮೇಲೆ ನಾವೇನ್ ಹೇಳ್ಬೋದು ಹೇಳಿ? ಇನ್ಮೇಲೆ ಏನ್ ಹೇಳಿ ಏನ್ ಪ್ರಯೋಜನ? ಆ ವ್ಯಕ್ತಿ ಮಗುಗೆ ಇವಳೇನಾದ್ರು ತಾಯಿ ಆಗ್ಬಿಟ್ರೆ, ನಾನ್ ಇವಳ ಜಾಗದಲ್ಲಿ ಏನಾದ್ರೂ ಇದ್ದಿದ್ರೆ ಆ ಸೆಕೆಂಡಲ್ಲೇ ಆ ಸಂಬಂಧನ ಮುಗಿಸ್ತಿದ್ದೆ. ಆಗಿದ್ದೇನೋ ಆಗೋಯ್ತು. ಇದೆಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಇರೋದು. ಅದೇನಂದ್ರೆ ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೋಬೇಕು. ಅದಕ್ಕೆ ನಿನ್ಗೊಂದ್ ಕೆಲ್ಸ ಬೇಕು. ಪೋಸ್ಟ್ ಗ್ರಾಜುಯೇಷನ್ ಮುಗ್ದಿರೋ ಹುಡ್ಗಿಗೆ ಯಾರು ಕೆಲ್ಸ ಕೊಡಲ್ಲ ಅಂತಾರ? ಇದ್ ನನಗಿಷ್ಟ ಇಲ್ಲ ಅಂತ ಏನಲ್ಲ. ಇಲ್ ನೋಡು ಮಂಜು, ನಾವ್ ಸ್ವಂತವಾಗಿ ಏನಾದ್ರೂ ಏನ್ ಮಾಡಕ್ ಶುರು ಮಾಡಿದ್ರೆ ನಾವ್ ಯಾರಿಗೂ ಹೆದ್ರೋ ಅವಶ್ಯಕತೆ ಇರಲ್ಲ. ನಾಚಿಕೆ ಬಿಟ್ಟು ನಾವ್ ಇವ್ರ ಮುಂದೆ ನಿಂತು ಕೈ ಚಾಚ್ದಾಗ್ಲೇನೆ ಇವ್ರಿಗೆ ನಮ್ಮ ವಾಯ್ಸು ಮಾಸಿ ಹೋಗುತ್ತೆ. ಇನ್ಮೇಲೆ ಮಂಜು ಕೆಲ್ಸದ ವಿಷಯ, ಅವಳನ್ನ ನೋಡ್ಕೊಳ್ಳೋದು ಅದೆಲ್ಲ ನಿನ್ ಜವಾಬ್ದಾರಿ ಮಾತ್ರ ಅಲ್ಲ, ಅದೆಲ್ಲ ನಮ್ ಜವಾಬ್ದಾರಿನೂ. ಇದನ್ನ ನಾವು ನೋಡ್ಕೋತೀವಿ. ತಗೋ, ಈ ಫಾರ್ಮ್ ನ ಫಿಲ್ಅಪ್ ಮಾಡ್ಬಿಡು. ಯೋಚ್ಸೋಕೇನೂ ಇಲ್ಲ ಮಂಜು, ಸೈನ್ ಮಾಡು. ಕಮಾನ್ ಪ್ಲೀಸ್. ಕಂಗ್ರಾಚುಲೇಷನ್ಸ್. ಇದು ಅಪ್ಪನ್ಗೆ ನನ್ ಮೊದಲ ಸಂಬಳದಲ್ಲಿ. ಅಮ್ಮ, ಇದು ನಿನಗೆ. ಥ್ಯಾಂಕ್ ಯು.
ಸೂಪರ್ ಆಗಿದೆ. ಮಂಜು, ನೀನೇನ್ ಅನ್ಕೊಂಡಿದ್ಯಾ ನನ್ನ? ನಾನು ಹಳೆ ಕಾಲದವನು, ನನ್ನ ಯೋಚನೆನೂ ಹಳೇದೆ. ನೀನ್ ನನ್ನ ಕಣ್ ತೆರೆಸ್ಬಿಟ್ಟೆ ಕಣ. ನಿಜ ಹೇಳ್ಬೇಕು ಅಂದ್ರೆ ನಾವು ಗಂಡಸರೆಲ್ಲ ಸ್ವತಂತ್ರವಾಗಿರ್ತೀವಿ. ಒಂದ್ ಹೆಂಗಸನ್ನ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅವಳು ತಿಂತಾಳ, ಮಲಗ್ತಾಳ ಎಲ್ಲಾನು ನೋಡ್ತೀವಿ. ಆದ್ರೆ ಏನಂದ್ರೆ ನಾವ್ಯಾರು ಅವಳ ಮನ್ಸನ್ನ ಓದೋದಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾ? 10-20 ವರ್ಷ ಕಳೆದ್ಮೇಲೆ ಚಿಕ್ಕ ವಯಸ್ಸಿಂದ ದೊಡ್ಡೋಳಾಗೋವರೆಗೂ ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡು ಒಂದೇ ಸಲ ದಿಢೀರಂತ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದು ಹೊಸ ಮನೆಗೆ ಬರ್ತಾಳೆ. ಮಗಳ ಜೊತೆಲಿಲ್ಲ ಅಂತ ಅಪ್ಪ ಅಮ್ಮ ಎಷ್ಟೊಂದು ಯೋಚನೆ ಮಾಡಿರ್ತಾರೆ ಹೇಳು. ಅವ್ರಿಗೆ ವಯಸ್ಸಾದಾಗ ನೀನ್ ಅವ್ರ ಬಗ್ಗೆ ಎಷ್ಟೊಂದ್ ಸಲ ಯೋಚನೆ ಮಾಡಿರ್ತೀಯ ಅಂತ ಹೇಳು. ಅದಲ್ದೆ ನಮ್ಮಪ್ಪ ಅಮ್ಮ ನಿನ್ನನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅದೆಲ್ಲ ಎಲ್ರೂ ಮಾಡೋದೆ ತಾನೇ. ಹೇಯ್, ಅದೆಲ್ಲ ತಪ್ಪು ಕೆಲ್ಸ ಅಲ್ವೇನೆ? ನಾವೀಗ್ಲೇ ಮಾತಾಡ್ ನೋಡೋಣ. ಹಾ ಸರಿ, ಇವತ್ತೇ ನಿಮ್ ಮನೆಗೆ ಹೋಗೋಣ. ತಿಂಗಳಲ್ಲಿ 15 ದಿನ ಅಲ್ಲಿ ನಿಮ್ಮನೇಲಿ ಅಪ್ಪ ಅಮ್ಮನ ಅಲ್ಲೇ ಇಟ್ಕೊಂಡು ನಾವು ಅವ್ರನ್ನ ಅಲ್ಲೇ ಖುಷಿ ಪಡ್ಸೋಣ. ನಿನಗೂ ಕೂಡ ಒಂದ್ ಚಾನ್ಸ್. ಅಲ್ಲಿಂದ ನೀನು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಆದ್ರೆ ನಿಮಗ್ ಸ್ವಲ್ಪ ದೂರ ತಾನೇ. ಏಯ್, ಅದೇನು ಪರವಾಗಿಲ್ಲ ಕಣ. ನನ್ನ ವಿಷಯದಲ್ಲಿ ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಲೀವ್ ಬೇರೆ ಇದೆಯಲ್ಲ ನನ್ಗೆ. ಮತ್ತೆ ಅದನ್ನ ತಗೊಳಕ್ಕೆ ಗಂಡನ್ ಜೊತೆ ಹೋಗೋದು. ಅವನಿಲ್ ಸೇಫ್ ಕಣೆ. ವೀಕೆಂಡ್ ಅಲ್ಲಿ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಗಾಡಿ ಇದೆಯಲ್ಲ, ನೀನು ಕೂಡ ಬರ್ಬೋದು. ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಹೊರಡು, ಬೇಗ ಬಾ. ಆಯ್ತು ಸರಿ. ನಿಲ್ಸು ಕೆಲ್ಸ. ನಾನು ನೋಡ್ತಾನೆ ಇದ್ದೀನಿ. ಏನ್ ನೋಡ್ತಾ ಇದ್ದೀರಾ? ಏನಾದ್ರೂ ಕೆಲ್ಸ ಇದ್ರೆ ಹೇಳಿ. ನಾನೇನ್ ಸುಮ್ನೆ ಬಂದಿಲ್ಲ ಇಲ್ಲಿಗೆ. 4 ಜನದ ಮುಂದೆ ದೊಡ್ಡದಾಗಿ ನಿಮ್ ಮಗಳನ್ನ ಮದ್ವೆ ಆಗಿದ್ ನಾನೇನೆ. ಸಾಕು ಬಿಡೋ. ಯಾತಕ್ಕೋ ಈ ನಾಟಕ ಎಲ್ಲ ಈ ಅಪ್ಪ ಅಮ್ಮನ ಎದುರಿಗೆ? ಗೀತಾ ವಿಷಯನೂ ಹೀಗೆ ಆಯ್ತು. ನೀನೇ ನಮ್ಮೆಲ್ರ ನಂಬಿಕೆ. ನೀನು ನಮ್ಮನ್ ಕೈ ಬಿಟ್ರೆ ನೋಡು, ನಿನ್ಗೇನು ಆಯ್ತು? ನನಗೇನು ಆಗಿಲ್ಲಮ್ಮ. ಅಮ್ಮನಿಗೂ ಮಗಳಿಗೂ ಸ್ವಲ್ಪ ನನ್ನ ಇಷ್ಟ ಆಗಿಲ್ಲ. ನನಗೊಬ್ಬನಿಗೆ ಅಲ್ಲ, ಇಡೀ ಕುಟುಂಬಕ್ಕಿದೆ. ಆ ಕಾಲೋನಿಗೆ ನಾವು ಹೋದಾಗ್ಲಿಂದ ಫುಲ್ ಚೇಂಜ್ ಆಗ್ಬಿಟ್ರಮ್ಮ. ನೆನ್ನೆ ನೋಡ್ದಲ್ಲ, ಅವಳು ಹಾಕೋ ಡ್ರೆಸ್ಸು, ಸ್ಟೈಲು ಎಲ್ಲ. ಗಂಡ ಅನ್ನೋ ನನ್ನ ಮೇಲಿರೋ ಸ್ವಲ್ಪ ಅಕ್ರೆನೂ ಎಲ್ಲ ಹೋಯ್ತು. ಅವಳಿವಾಗ ನಮ್ಮ ಹಳೆ ಮಂಜು ಅಲ್ಲ. ಅಲ್ಲಿರೋ ಕೆಲವರು ಫೆಮಿನಿಸ್ಟ್ಗಳ ಜೊತೆ ಸೇರ್ಕೊಂಡು ಅವಳಿಗ ನನ್ನ ಗಂಡ ಅಂತ ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾಳೆ. ಮಂಜು, ಅಲ್ಲೇ ನಿಂತ್ಕೋ. ನಿನ್ಗೇನಾಗಿದೆ ಅಂತ ಹೇಳು. ಸಮಸ್ಯೆನಾ? ಏನ್ ಸಮಸ್ಯೆ? ನೋಡು, ನಿನ್ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ. ನೀನ್ ಆ ಕಾಲೋನಿಗೆ ಹೋದ್ಮೇಲೆ ಬೇರೆ ತರನೇ ಬದಲಾಗಿದೀಯಾ. ನೀನ್ ಆ ಮೋಸ ಮಾಡೋ ಹೆಂಗಸರ ಜೊತೆಗೆ ಹೋಗಿ ಮನೇನೂ ಬೇಡ, ಸಂಸಾರನೂ ಬೇಡ. ಅಪ್ಪ, ನಾನು ಬೇಡ. ಗೋವಿಂದ ಕುಟ್ಟಿ ಎಲ್ಲ ಹೇಳಿದ್ದಾರೆ. ಓಹೋ, ಇದೇನಾ ನಿಮ್ ಪ್ರಾಬ್ಲಮ್ಮು? ಸ್ವಂತ ಮಗಳ ಮೇಲೆ ನಂಬಿಕೆ ಇಲ್ಲ. ಎಲ್ಲಿಂದನೂ ಬಂದು ಒಬ್ಬ ಪಕ್ಕದ ಮನೆ ಹೆಂಗಸ್ರು ನೋಡ್ತಾ ಇದ್ದಾರೆ ನಿನ್ ತಾಳಿ ಯಾವಾಗ ಬೀಳುತ್ತೆ ಅಂತ. ಎಲ್ರು ಮನೇಲೂ ಈ ಹೆಣ್ಮಕ್ಳೆಲ್ಲ ಹೀಗೆ ಅನ್ಸುತ್ತೆ. ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ ಅಹಂಕಾರ ಇವ್ರಿಗೆ. ನೋಡು, ಮದ್ವೆ ಆದ್ಮೇಲೆ ಒಂದ್ ಹುಡುಗಿಗೆ ಗಂಡನ್ ಮನೆನೆ. ಬೇಡ, ಎಲ್ ತಿರ್ಗಕ್ ಹೋಗ್ತೀಯ? ಮನೇಲೇ ಇರ್ ಸಾಕು. ಎಲ್ಲಿಗೆ ಹೋಗ್ತೀಯಾ? ಈ ಸೇಲೆಲ್ಲ ಗೇಟಿಂದ ಆಚೆ ಹೋಗಿ ಹೋಗಿ.
ಈ ಅಜ್ಜ ದಾರಿ ಬಿಡಿ. ನಿಮ್ಮನ್ ನೋಡಕ್ಕೆ ನಾನ್ ಬಂದಿಲ್ಲ, ಮಂಜು ನೋಡಕ್ ಬಂದಿರೋದು. ಅರ್ಥ ಆಯ್ತಾ? ಅವಳನ್ನ ನೋಡಿದ್ದು ಸಾಕು. ಒಳ್ಳೆ ಹೆಣ್ಮಗಳು ವಾಸ ಮಾಡ್ತಾ ಇದ್ದಾಳೆ. ಅವಳ ತಲೆಯಲ್ಲಿ ಬೇಡದೇ ಇರೋ ವಿಷಯನೆಲ್ಲ ಹಾಕಿ ತುರ್ಕಿ ಬಿತ್ತಿ ಒಳ್ಳೆ ಕುಟುಂಬನೆಲ್ಲ ಹಾಳು ಮಾಡ್ಬಿಟ್ಟೆ. ಇದಕ್ ಮೇಲೆ ನೀನ್ ಈ ಮನೆ ಕಡೆ ಬಂದ್ರೆ. ಏ ಅಜ್ಜ, ನನ್ ಜೊತೆ ಮಾತಾಡುವಾಗ ಮರ್ಯಾದೆ ಇರ್ಲಿ. ನಾನ್ ಯಾರು ಅಂತ ಏನಾದ್ರೂ ನಿಮಗ್ ಗೊತ್ತಿದ್ಯಾ? ಲೋಕಲ್ SI ನ ಹೆಂಡತಿ ನಾನು. ನೀನು ಅವ್ರ ಹೆಂಡ್ತಿನ ಇಲ್ಲ ಅವರೇ ನಿಮ್ ಹೆಂಡ್ತಿನ? ಯೋ, ನನ್ ಕಾಲೇಜ್ ಚಪ್ಪಲಿ ತಗೋಬೇಕಾ? ಯಾತಕಮ್ಮ ನೀನ್ ಚಪ್ಲಿ ಮಾತ್ರ ಬಿಸ್ತೀಯಾ? ಪೂರ್ತಿ ಎಲ್ಲಾನು ಬಿಚ್ಬಿಡು. ನಿಮ್ ಪರಂಪರೆ ಹಂಗೆ ತಾನೆ. ಒಳ್ಳೆ ಫ್ರೆಂಡ್ಸು ಅಂತ ಹೇಳ್ಕೊಂಡು ಕಾಲಕ್ಕೆ ಮೇಕಪ್ ಮಾಡ್ಕೊಂಡು ಮನೆನ ಹಾಳು ಮಾಡಕ್ ಬರ್ತೀರಾ. ನಿನ್ನಂತ ಹೆಣ್ಮಗಳನ್ನ ನೋಡಿಲ್ಲ ನಾನು. ಒಂದು ಬಿಟ್ರೆ. ಏನಯ್ಯ ನನ್ನೇ ಓದಿದ್ಯಾ ನೀನು? ನಿನ್ ಕೆನ್ನೆ ಹೊಡೆದ್ರೆ ನನ್ ಕೈಯೇ ನಾತ ಹೊಡೆಯುತ್ತೆ. ಅವತ್ತೊಂದು ಸಹ ನನ್ ಮಗ ನಿನಗ್ ಬೈದಿರ್ಲಿಲ್ವಾ? ಮರ್ಯಾದೆ ಇಲ್ದಿರ ಅಲ್ಲಾಡ್ಸ್ಕೊಂಡ್ ತಿರ್ಗಾ ಬಂದಿದ್ಯಾ? ಆಚೆ ಹೋಗೆ. ಈ ನಾಟಕ ಎಲ್ಲ ನಿನ್ನ ಗಂಡನ ಹತ್ರ ಇಟ್ಕೋ. ಮನೆಗೋಗಿ ಪಿಯರ್ ಸೋಪಲ್ ಸ್ನಾನ ಮಾಡಿ ಮೈಗಂಟ್ಸಿರೋ ನಾತನೆಲ್ಲ ಹೋಗ್ಲಾಡ್ಸ್ಕೋ. ಅಪ್ಪ, ಅಪ್ಪ, ಅಮ್ಮ. ಆದ್ರೂ ನೀವ್ ಕೇಸ್ ವಾದಿಸೋದ್ರಲ್ಲಿ ನೀವ ನಾಯಿ ಹೆಸರೇಳಿ ನಮ್ಮನ್ನೆಲ್ಲ ಇಷ್ಟೊಂದು ಯಾವರ್ಸ್ಬಾರ್ದಿತ್ತು. ಎಷ್ಟು ಒಳ್ಳೆ ನಾಯಿ ಗೊತ್ತಾ ಅದು. ನಾವಿಲ್ ಬರ್ಬೇಕಾದ್ರೆ ತಲೆ ಎತ್ಕೊಂಡು ನೋಡಿದ್ರೆ ಅಷ್ಟೇ ಕತೆ ನಮ್ದು. ಅದಕ್ಕೆ ಅಲ್ವೇನೋ ಇದಿರೋದು. ನಮಗಿಂತ ದೊಡ್ಡ ಕಿಲಾಡಿ ಅವನು. ಇದು ಸ್ವಲ್ಪ ಒಳಗಡೆ ಹೋದ್ರೆ ಆಮೇಲೆ ಕರೆಕ್ಟ್ ಆಗಿ 8 ತಾಸು ನಶೆಯಲ್ಲಿ ತೇಲಾಡ್ಬೋದು. ಹೌದು. ಬೀವರೇಜ್ ಕಾರ್ಪೊರೇಷನ್ಗೆ ಧನ್ಯವಾದಗಳು. ಎಲ್ಲಾದ್ರೂ ಎಣ್ಣೆ ಸಿಕ್ಕಿದ್ರೆ ಸಾಕು, ನನ್ನ ನೀವು ಮರ್ತು ಬಿಡಿ. ಅದಿರ್ಲಿ, ಇದೇನಕ್ಕೆ ಟೈಮ್ ಪೀಸ್? ಕರೆಕ್ಟ್ ಟೈಮಲ್ಲಿ ಕೊಡ್ಬೇಕು. ಯಾರಿಗೆ? 5 ನಿಮಿಷ ಲೇಟ್ ಆದ್ರೂ ಅಲಾರಾಮ್ ಹೊಡೆಯುತ್ತೆ, ಆಮೇಲೆ ಕುಡಿಯಕ್ಕೆ ಆಗಲ್ಲ. ಇಲ್ಲ ಮೇಷ್ಟ್ರೆ, ನಿಮ್ ಹೆಂಡತಿ ಏನಾದ್ರೂ ಇಲ್ಲಿಗೆ ಬರ್ತಾರಾ? ಅವ್ರ ಅಮ್ಮನ್ಗೆ ಹುಷಾರಿಲ್ಲ, ನಾಳೆ ಬೆಳಿಗ್ಗೆನೆ ಬರೋದು. ಓ ಹಾಗಿದ್ರೆ ಮಜಾನೇ. ಸರಿ ತಾನೆ? ಬೇರೆ ಏನು? ಆ ತಮ್ಮ ಸೇವಿಯರ್ ಇಲ್ದೆ ನಿನ್ನೆ ಕೂಡ ಶಾರ್ ಮನೆಗೆ 2 ಪೊಲೀಸವ್ರು ಬಂದೋಗಿದ್ದನ್ನ ನೋಡಿದ್ದೆ. ಇಮೆನ್ಸ್ ಕಮಿಷನ್. ಇವಾಗ ಅದೆಲ್ಲ ಹಳೇದಾಯ್ತು. ಇಲ್ಲಿ ನೋಡಿ ಸರ್, ಈ ಮುಟ್ಟಾಳ್ ವಕೀಲ್ ಮಾತೆಲ್ಲ ನೀವು ಕೇಳ್ತಾ ಇದ್ರೆ ನಿಮ್ ಜೀವನನೇ ಹಾಳಾಗತ್ತೆ. ಈಗ ಬುದ್ಧಿವಂತನಾಗಿ ಕಾಂಪ್ರಮೈಸ್ ಆಗೋದೇ ಒಳ್ಳೇದು. ಹೇಗಾದ್ರೂ ಕಾಂಪ್ರಮೈಸ್ ಆಗಿ ಮಾತಾಡಿ ಆ ಹುಡುಗಿ ಜೊತೆ ನಿಲ್ಲೋದಕ್ ಪ್ರಯತ್ನ ಮಾಡು. ಕಂಪ್ಲೇಂಟ್ ವಿಡ್ರಾ ಮಾಡಿದ್ರೆ ಆ ಸೆಕೆಂಡ್ ಅಲ್ಲಿ ಏನಾದ್ರೂ ಮಾಡ್ಬೋದು. ಓಹ್, ಇವಾಗ ಆತರ ಆಯ್ತಾ? ಹಾಗಿದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಕೋಪ ಮಾಡ್ಕೊಬಿಡಿ. ಅವನಿಗೆ ಇದನ್ ಕುಡಿಯೋ ಟೈಮ್ ಆಯ್ತು. ಹೌದು ಮೇಷ್ಟ್ರೆ, ನಾನ್ ಸ್ವಲ್ಪ ಕುಡ್ದು ಬರ್ತೀನಿ. ಹೇಗೂ ಒಂದು ಮಗುವಿಗೆ ಹಾಲ್ ಕುಡ್ಸೋ ಭಾಗ್ಯ ನನಗ್ ಸಿಗಲಿಲ್ಲ. ಅಟ್ಲೀಸ್ಟ್ ಒಂದು ನಾಯಿಗಾದ್ರೂ ಕುಡಿಸ್ಬಹುದಲ್ವಾ? ಸರಿಯಾಗಿ ನಿಲ್ಲಲ್ಲೇ. ಗ್ಲಾಸ್ ಮೇಲೆಲ್ಲ ಬೀಳ್ಬೇಡ, ಅವಳು ನನ್ನ ಸಾಯಿಸ್ಬಿಡ್ತಾಳೆ. ಏ ದೀಪಕ್, ಬಾರಲೇ. ಆ ಹುಡುಗಿ ಕೂಡ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಕಸ್ಟಮರ್ಸ್ ಮುಂದೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ಬಿಟ್ರೆ ನಾನ್ ರಾಂಗ್ ಆಗ್ಬಿಡ್ತೀನಿ. ಆಮೇಲೆ ಬ್ಯಾಂಕಲ್ಲಿ ಇಟ್ಕೊಂಡು ಏನು ಮಾಡ್ಬಾರ್ದು. ಅವಳಿಗೆ ಫೋನ್ ಮಾಡ್ಬಿಟ್ಟು ಮನೆಗೆ ಹೋಗಿ ನೋಡು. ನೀನ್ ಸ್ವಲ್ಪ ಇಳಿದ್ರೆ ಏನೋ ಸಮಸ್ಯೆ ಇಲ್ಲ. ಬಿ ಪ್ರಾಕ್ಟಿಕಲ್. ಅವನ್ ಎದ್ಬಿಟ್ಟ ಅಂತ ಅನ್ಸತ್ತೆ. ಓ ದೇವ್ರೆ, ಏನಾಯ್ತು? ಮೇಸ್ಟ್ರೆ, ನಾಯಿ ಕುಡಿಬೇಕಾಗಿರೋದನ್ನ ವಕೀಲರೇ ಕುಡ್ಕೊಂಡ್ಬಿಟ್ರು. ಏನ್ ಸ್ಟೈಲ್ ಆಗಿ ಮಲಗಿದಾರ ನೋಡಿ. ಓ ದೇವ್ರೆ, ನಾನೀಗ ಹೆಂಗ್ ಹೊರ್ಗ ಹೋಗೋದು? ಆ ವಕೀಲರು ಮಲಗಿರೋದ್ ನೋಡು. ಗೋವಿಂದ ಕುಟ್ಟಿ ಮೇಲೆ ನನ್ಗೇನ್ ಗೋಪ? ಅದು ಜೀವನದಲ್ಲಿ ಯಾರನ್ನು ನೋಡದೇ ಇರೋನ್ನ. ಹಾಗಾದ್ರೆ ನನ್ ಕೇಸ್ನ ವಾಪಸ್ ತಗೋತೀನಿ. ಏ ಲೂಸು, ಆ ವ್ಯಕ್ತಿನ ಲಾಕ್ ಮಾಡೋದಲ್ಲ ನಮ್ಮ ಏಮು. ನಮಗ್ ಬೇಕಾಗಿರೋದು ದುಡ್ಡು. ನಿನ್ ಬ್ಯಾಂಕಿಂದ ನಮಗ್ ದುಡ್ಡು ಬರೋರ್ಗು ಆ ಮನುಷ್ಯ ಕಾಲ್ ನಿಲ್ಲಿಸ್ಲೇಬಾರ್ದು. ಅವನು ಯಾವಾಗ್ಲೂ ಸುತ್ತಾನೆ ಇರಬೇಕು. ಪೊಲೀಸ್ ಸ್ಟೇಷನ್, ಕೋರ್ಟು, ವುಮೆನ್ಸ್ ಕಮಿಷನ್ನು, ಮತ್ತೆ ಪೊಲೀಸ್ ಸ್ಟೇಷನು. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಬ್ಯಾಂಕಿಗೆ ಬರೋಕ್ ಟೈಮೇ ಇರಬಾರ್ದು. ಗೋವಿಂದನ್ ಕುಟ್ಟಿ. ಅಯ್ಯೋ, ಆ ಮನುಷ್ಯಂದ ಆಯ್ಸ್ ಗಟ್ಟಿ ಇದೆ. ಎತ್ತು, ಫೋನ್ ಎತ್ತು. ಹಲೋ ನಿರೋಷ, ನಾನೀಗ ನಿನಗೆ ಫೋನ್ ಮಾಡಿದ್ದು ನಿನ್ನ ಹತ್ರ ಸ್ವಲ್ಪ ನೇರವಾಗಿ ಮಾತಾಡ್ಬೇಕಿತ್ತು. ವೈ ನಾಟ್? ನಿಮಗೆ ಓಕೆ ಅಂದ್ರೆ ನಾಳೆ ಸಾಯಂಕಾಲ ನಮ್ಮ ಮನೆಗೆ ಬನ್ನಿ. ಶಾಪ್ 4 o'clock. ಓಕೆ? ಓಕೆ. ಥ್ಯಾಂಕ್ ಯು. ಸೊ ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್.
ಬಿ ಪ್ರಾಕ್ಟಿಕಲ್. ಗೋವಿಂದ ಕುಟ್ಟಿನ ಸಾಯಿಸೋದ್ ಬೇಡ, ಸುಮ್ನೆ ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇರ್ಬೇಕು. ಸುಮ್ನೆ ಕೈಯಲ್ಲಿ ಹೂನ ಇಟ್ಕೊಂಡಿರೋ ತರ. ಹೋಗ್ ಬಿಲಿ. ಏನಾಯ್ತು ಹೇಳು? ಗೋವಿಂದ ಕುಟ್ಟಿ ಬರೋ ಟೈಮ್ ಆಯ್ತು. ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ. ಸರ್ಪ್ರೈಸಾ? ಅದೆಲ್ಲ ಇದೆ. ಛೇ, ಸ್ಟಾಪ್ ಕಿಡ್ಡಿಂಗ್. ನಿನ್ನೆಯಿಂದ ಇದನ್ನೇ ಹೇಳ್ಕೊಂಡು ಆಟ ಆಡಿಸ್ತಿದ್ಯಾ? ಸಾರಿ ಡಿಯರ್. ಟೆನ್ಷನ್ ಆಯ್ತಾ? ನಿನ್ ಕಣ್ಣ ಸ್ವಲ್ಪ ಮುಚ್ಚು. ಹೀಗೆ ಇವಾಗ ಕಣ್ ತೆಗಿ. ಮೈ ಗಾಡ್. ಕಾಸಿಲ್ಲಿಡೋದು ಬೇಡ, ನಾನು ನನ್ನ ಹತ್ರನೇ ಇಟ್ಕೊತೀನಿ. ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋಣ. ಓಕೆ ಓಕೆ. ಬಾಯ್ ಬಾಯ್ ಬಾಯ್. ಓ, ಯುವರ್ ಆನ್ ಟೈಮ್. ಏನ್ ಸರ್, ಅರ್ಜೆಂಟಾಗಿ ಏನೋ ಮಾತಾಡ್ಬೇಕಂತ ಇದ್ರಿ? ಮಾತಾಡ್ಬೇಕಿತ್ತು. ನಾನು ಒಳಗಡೆ ಬರ್ಬೋದಾ? ವೈ ನಾಟ್? ನಾನು ಓಡ್ತಾನೆ ಇದ್ದೀನಿ ನಿರೋಷ. ಪೊಲೀಸ್ ಸ್ಟೇಷನ್, ವುಮೆನ್ಸ್ ಕಮಿಷನ್, ಕೋರ್ಟ್ ಅಂತ ಹೇಳಿ ಓಡಾಡ್ತಾನೆ ಇದ್ದೀನಿ. ಸರ್ ನಾನಾ? ತಪ್ಪೇನೋ ಆಗಿದೆ. ಆಗಿರೋ ಕೋಪದಲ್ಲಿ ನಾನು ಆ ಥರ ಮಾಡಬಾರ್ದಿತ್ತು. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರಲ್ವ? ಸರ್, ನಿಮಗೆ ಎಷ್ಟು ಬೇಕಾದ್ರೂ ನೀನ್ ನನ್ನನ್ನು ಬೈಬಹುದು, ಆದ್ರೆ ಕಷ್ಟ ನನ್ ಮುಂದೆ ಬಂದಾಗ ನನಗ್ ಸಹಿಸಕ್ಕಾಗಲ್ಲ. ಅಯ್ಯೋ ನಿರೋಷ, ನಿರೋಷ, ಅಯ್ಯೋ ಅಳ್ಬೇಡ. ಛೇ, ನಾನೇನು ಹೇಳೇ ಇಲ್ವಲ್ಲ. ಅಳ್ಬೇಡ, ಅಳ್ಬೇಡ, ಅಳ್ಬೇಡ. ಛೇ, ಏಯ್, ಈ ಹುಡುಗಿ ಏನೋ ಮಾಡ್ದೆ ನೀನು? ಮೇಡಮ್ ಏನೂ ಇಲ್ಲ ಸರ್, ಸುಮ್ನೆ. ನೀನೇನು ಹೇಳ್ಬೇಡ. ಇವನಿಷ್ಟ್ ಧೈರ್ಯವಾಗಿರಕ್ಕೆ ನೀನೇ ಕಾರಣ. ಒಂದ್ ಕಂಪ್ಲೇಂಟ್ ಮೇಲೆ ಸೈನ್ ಮಾಡಕ್ಕಾಗಲ್ವಾ? ಹೊರಗಡೆ ಕಾಟ ಕೊಡದೆ ಅಷ್ಟೇ ಇವಾಗ ಮನೆವರೆಗೂ ಬಂದಿದ್ದಾನೆ. ಮೇಡಮ್, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನಿಲ್ಲಿ ಯಾರನ್ನು ಏನು ಮಾಡಕ್ ಬಂದಿಲ್ಲ. ಹಾಗಿದ್ರೆ ಯಾರು ಇಲ್ದಿರೋ ಟೈಮಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ಒಂದ್ ಹೆಣ್ಣು ಒಬ್ಳೇ ಇರೋ ಜಾಗಕ್ಕೆ ನನಗೆ ಸ್ವಲ್ಪ ಮಾತಾಡಕ್ ಬಿಡಿ. ನೀನ್ ಏನು ಮಾತಾಡದ್ ಬೇಡ, ಕೇಳಿಸ್ಕೊಂಡ್ರೆ ಸಾಕು. ಅಯ್ಯಯ್ಯ, ಎಲ್ಲಾ ತಿಳಿದಿರೋನಂಗ್ ಮಾತಾಡ್ತಾನಂತೆ. ಸಿಕ್ಕಾಕೊಂಡಿದ್ದಲ್ದೆ ಡೈಲಾಗ್ ಬೇರೆ ಹೇಳ್ತಾನೆ. ಪೊಲೀಸ್ ಕರಿಯೇ. ನಿರೋಷ, ಸ್ವಲ್ಪ ಹೇಳು. ನೀನ್ ಏನು ಹೇಳೋದ್ ಬೇಡ. ನನಗೇನ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ನಡಿ. ಗಾಡಿಲಿ ಹತ್ತೋ. ಸರ್, ನನಗೇನು ಗೊತ್ತಿಲ್ಲ. ಈ ಹೆಂಗಸರೆಲ್ಲ ಸೇರ್ಕೊಂಡು. ಸರ್, ನಂದೇನು ತಪ್ಪಿಲ್ಲ. ಬಂದ್ ಗಾಡಿಲಿ ಹತ್ತೋ. ಸಾವಿತ್ರಿ, ಏಯ್ ಜಾಗ ಬಿಡಿ, ಜಾಗ ಬಿಡಿ. ಹತ್ತೋ ಗಾಡಿ. ಬನ್ನಿ ಮೇಡಮ್. ಬರ್ಲಿ. ಚಿಕ್ಕದೊಂದು ಫಾರ್ಮಾಲಿಟಿ, ಮೆಡಿಕಲ್ ಚೆಕಪ್, ಒಂದ್ ಸ್ಟೇಟ್ಮೆಂಟ್ ತಗೊಂಡು ಆಗ್ಲೇ ಬಿಟ್ಬಿಡ್ತೀವಿ. ಕರೀತಿದಾರಲ್ಲ, ಹೋಗಮ್ಮ. ನಥಿಂಗ್ ಟು ಫಿಯರ್. ನಾವೆಲ್ರೂ ಇದೀವಲ್ಲ. ಇವಾಗ ನಾವ್ ಹೇಳೋದ್ ಕೇಳು. ಜಸ್ಟ್ ಫಾರ್ ಫಾರ್ಮಾಲಿಟೀಸ್. ಗಂಗಾ, ನೀನು ಇವಳ ಜೊತೆ ಹೋಗಮ್ಮ. ಅವಳು ಭಯ ಪಡ್ತಿದ್ದಾಳೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅಷ್ಟೇ. ಹೋಗಮ್ಮ. ಬಾಮ್ಮ. ಏನು ಭಯ ಪಡ್ಬೇಡ. ಏನೂ ಇಲ್ಲ, ಏನೂ ಇಲ್ಲಮ್ಮ. ಜೊತೆಲ್ ಕೆಲಸ ಮಾಡ್ತಿದ್ದಂತ ಹುಡುಗಿ
ಹುಡುಗಿನ ಕೆಡ್ಸಕ್ ನೋಡಿದಂತ ಮ್ಯಾನೇಜರ್ ಅರೆಸ್ಟೆಡ್. ಮಂಗಳ ಕೋಆಪರೇಟಿವ್ ಬ್ಯಾಂಕ್ ನ ಮ್ಯಾನೇಜರ್ ಆದ ಗೋವಿಂದನ್ ಕುಟ್ಟಿನೇ ಅವ್ರ ಜೊತೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ನಿರೋಷನ ಕೆಡ್ಸಕ್ ಹೋಗಿ ಅರೆಸ್ಟ್ ಆಗಿದ್ದು. ಕೆಲಸ ಮಾಡೋ ಸಮಯದಲ್ಲಿ ಬಹಳ ಕಿರುಕುಳ ಕೊಟ್ಟು ಅವನ ಇಷ್ಟಕ್ಕೆ ನಡ್ಕೊಳ್ದೇ ಇರುವಂತ ನಿರೋಷನ ದರ್ಶನ್ ವಿಲ್ಲಾ ಅಲ್ಲಿರೋ ಅವಳ ಮನೆಗ್ ಹೋಗಿ ಕೆಡ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಗೋವಿಂದನ್ ಕುಟ್ಟಿ ವಿರುದ್ಧ ನಿರೋಷ 2 ತಿಂಗಳ ಹಿಂದೆನೆ ವಿಮೆನ್ಸ್ ಕಮಿಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತುಂಬಾ ನೊಂದಿರುವಂತ ನಿರೋಷ ಸ್ತ್ರೀ ಸಮಾಜವಾದಿ ಅಸೋಸಿಯೇಷನ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರೋದು ತೀವ್ರತೆ ಇನ್ನೂ ಹೆಚ್ಚುತ್ತಾನೆ ಇದೆ. ಆ ಅಸೋಸಿಯೇಷನ್ ಅಲ್ಲಿ ಮುಖ್ಯವಾದ ಕೆಲಸದಲ್ಲಿರೋ ಎಲ್ಲರೂ ಕರೆಕ್ಟ್ ಆದ ಸಮಯದಲ್ಲಿ ಆ ಜಾಗಕ್ಕೆ ಹೋಗಿದ್ರಿಂದ ಮಾತ್ರನೇ ಆ ಕೊಲೆಯಿಂದ ನಿರೋಷಾಗೆ ತಪ್ಪಿಸ್ಕೊಳ್ಳಕ್ಕಾಯ್ತು. ಅಸೋಸಿಯೇಷನ್ ಪ್ರೆಸಿಡೆಂಟ್ ವಸುಂಧರಾ. ಇಲ್ಲಿ ತೊಂದರೆಗೊಳಗಾಗಿರೋ ಹೆಣ್ಮಗಳು ನಿರುಷಾ, ಅವಳು ನನಗ್ ಮಗಳಿದ್ದ ಹಾಗೇನೆ. ಆಕ್ಚುಲಿ ಅವಳು ತುಂಬಾ ಒಳ್ಳೆ ಹುಡುಗಿನೇ, ಆದ್ರೆ ಅವನಿಂದ ಅವಳ ಜೀವನನೇ ಹಾಳಾಗೋಯ್ತು. ಇವಾಗ ಅವಳು ಸತ್ರೇನು ಬದುಕಿದ್ರೇನು? ನೊಂದಿರೋ ನಿರೋಷನ ಮೆಡಿಕಲ್ ಎಕ್ಸಾಮ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಮೇಡಮ್, ವ್ಯೂವರ್ಸ್ಗೋಸ್ಕರ ಆ ರಿಪೋರ್ಟ್ ಡೀಟೇಲ್ಸ್ ಸ್ವಲ್ಪ ಹೇಳ್ತೀರಾ? ಇಂಟರ್ ಕೋರ್ಸ್ ನಡೆದಿದೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಇದು ಮೊದಲನೇ ಸಲ ಅಲ್ಲ. ಇದಕ್ಕೂ ಮುಂಚೆ ಆ ಹುಡುಗಿ ಬಹಳಷ್ಟು ಸಲ ನೊಂದಿದ್ದಾಳೆ. ಹೋಗ್ಬೇಡ ಅಮ್ಮ ಪ್ಲೀಸ್, ಹೋಗ್ಬೇಡ ಅಮ್ಮ ಪ್ಲೀಸ್. ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತಾ ಇದೀಯಾ? ಅಮ್ಮ ನಾನು ಹೋಗ್ತೀನಿ. ಇನ್ನು 1 ನಿಮಿಷನೂ ನನಗೆ ಇಲ್ಲಿರಕ್ಕಾಗಲ್ಲ. ನೋಡು, ಈ ಸಮಯದಲ್ಲಿ ನೀನ್ ಹೋಗ್ಬೇಡ. ಇಲ್ಲೇನೋ ಮೋಸ ನಡೀತಾ ಇದೆ. ಅವನ್ ಅಂತೋನಲ್ಲ, ಇಂಥ ಕೇವಲ ವಿಷಯ ಮಾಡೋನಲ್ಲ. ಸ್ವಲ್ಪ ದಿನ ಮುಂಚೆ ಆಗಿದ್ರೆ ನಾನು ಇದನ್ನೆಲ್ಲ ನಂಬ್ತಾ ಇರ್ಲಿಲ್ಲ. ಆ ಮನುಷ್ಯ ಒಬ್ಬರನ್ನ ಸಾಯಿಸಿ ಬಂದಿದ್ರು ನಾನ್ ಸಹಿಸ್ಕೊಳ್ತಿದ್ದೆ. ಆದ್ರೆ ಇದು ಅಮ್ಮ 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 ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಹೋಗ್ಬೇಡ ಅಮ್ಮ. ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ ಹೋಗ್ಬೇಡ ಅಮ್ಮ. ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ತುಂಬಾ ಕಷ್ಟಪಟ್ಟು ಇಲ್ಲಿ ಅಡ್ಮಿಷನ್ ತಗೊಂಡೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾ ಒಳಗ್ ಹೋಗೋಣ, ವಾರ್ಡನ್ ಕಾಯ್ತಾ ಇದಾರೆ. ಬಾ ಬಾ ಬಾ, ಬೇಗ ಬಾ. ವೀರ ವೀರ ಗೋವಿಂದ ಕುಟ್ಟಿ ಜಿಂದಾಬಾದ್. ವೀರ 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 ಗೋವಿಂದ ಕುಟ್ಟಿ ಜಿಂದಾಬಾದ್. ಗೋವಿಂದ ಕುಟ್ಟಿ ಗೋವಿಂದ ಕುಟ್ಟಿ ಜಿಂದಾಬಾದ್. ಜಿಂದಾಬಾದ್. ವೀರ ವೀರ ಗೋವಿಂದ ಕುಟ್ಟಿ ಜಿಂದಾಬಾದ್. ವೀರ 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 ಗೋವಿಂದ ಕುಟ್ಟಿ ಜಿಂದಾಬಾದ್. ವೀರ ವೀರ ಗೋವಿಂದ ಕುಟ್ಟಿ ಜಿಂದಾಬಾದ್. ಗೋವಿಂದ ಕುಟ್ಟಿ ಜಿಂದಾಬಾದ್. ಜಿಂದಾಬಾದ್. ಏನಪ್ಪ ಇದೆಲ್ಲ? ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ ಇಂಥ ವಿಷಯ ಎಲ್ಲ ನಮ್ಮನೇಲಿ ಬೇಡ ಅಂತ. ನೀ ಈ ತರ ಒಂದೊಂದು ಹೇಳಿ ಅವನಿಗೆ ಬೇಜಾರು ಮಾಡಬೇಡ. ಒಂದೊಂದ್ಸಲಿ ಹೆಂಗಸ್ರ ಸವಾಸ ಅಂದ್ರೆ ಹೀಗೆ ಅಂತ ತಿಳ್ಕೊಂಡ್ಬಿಡು. ಈ ಮನೆಗ್ ನಾವ್ ಬರ್ಲೇಬಾರ್ದಿತ್ತು. ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಎಲ್ಲ ಸರಿ ಹೋಗುತ್ತಮ್ಮ. ನಿನ್ನ ಮಗ ಏನು ತಪ್ಪು ಮಾಡಿಲ್ಲ. ಸತ್ಯಕ್ಕೆ ಜಯ ಸಿಗುತ್ತೆ. ಹಾಗಾದ್ರೆ ನಾವು ಆ ಕಡೆ ಸರಿ ಬರ್ತೀನಿ ಚಿನ್ನ. ಸರಿ ಸರಿ, ಅಂಕಲ್. ಎಲ್ರು ಹೋಗಿ ಬನ್ನಿ. ತಗೋಪ್ಪ. ಏನಪ್ಪ ಅದು? ಅವ್ರು ಕಳ್ಸಿರೋ ಲೆಟ್ರಾ? ಅಲ್ಲ, ಅವಳಿಗೋಸ್ಕರ ವಕೀಲರು ಕಳಿಸಿರೋ ನೋಟಿಸ್, ಡೈವರ್ಸ್ ನೋಟಿಸ್. ದೇವ್ರೇ, ವಿಷಯ ಅಲ್ಲಿ ತನಕ ಬಂದ್ಬಿಡ್ತಾ? ಅಪ್ಪ, ಈ ಡಿವೋರ್ಸ್ ನೋಟಿಸ್ ಅಂದ್ರೆ ಏನು? ಅದೆಲ್ಲ ಈಗ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಈ ಡ್ರಾಮ್ಯಾಟಿಕ್ ಆಗಿರೋ ಅಚೀವ್ಮೆಂಟು ಫುಲ್ ಕ್ರೆಡಿಟು ನಾನು ಮಿಸ್ಸಸ್ ಮಂಜು ಕೊಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಿಲ್ ಬಿ ಅನ್ಫೇರ್ ಫ್ರಮ್ ದ ಪಾರ್ಟ್ ಆಫ್ ದ ಕಂಪನಿ ಇಫ್ ವಿ ಡೋಂಟ್ ರೆಸಿಪ್ರೊಕೇಟ್ ದ ಹಾರ್ಡ್ ವರ್ಕ್ ಶಿ ಹ್ಯಾಸ್ ಪುಟ್ ಇನ್. ಮಿಸ್ಸಸ್ ಮಂಜು ಅವರು ಕಮ್ಮಿ ಟೈಮಲ್ಲಿ ಬೇಗ ಸಿನ್ಸಿಯಾರಿಟಿ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ. ಸೊ ವಿತ್ ಆಲ್ ಯುವರ್ ಪರ್ಮಿಷನ್ ಡಿಯರ್ ಬೋರ್ಡ್ ಮೆಂಬರ್ಸ್, ಇನ್ಮೇಲಿಂದ ಮಿಸ್ಸಸ್ ಮಂಜುನ ನಾನು ಈ ಕಂಪ್ನಿಯ
GM ಆಪರೇಷನ್ಸ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸೊ ದಟ್ಸ್ ಆಲ್ ಫಾರ್ ದ ಬೋರ್ಡ್ ಮೀಟಿಂಗ್ ಟುಡೇ. ಮೀಟಿಂಗ್ ಡಿಸ್ಪರ್ಸ್ಡ್. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಮಂಜು, 1 minute What, ಪ್ಲೀಸ್. sir? ಆರ್ ಯು ಹ್ಯಾಪಿ? ಎಸ್ ಸರ್. ಮಿಸಸ್ ಮಂಜು, ನಾನು ಹೇಳೋದು ಮರ್ತೋದೆ. ಬರೋ ಬುಧವಾರ ನಾನು ಮುನ್ನಾರ್ಗೆ ಹೋಗ್ತಾ ಇದ್ದೀನಿ. ಪ್ಯೂರ್ಲಿ ಅಫಿಷಿಯಲ್. ನೀವು ನಮ್ಮ ಜೊತೆಗೆ ಬರಬೇಕು. ಯು ಗಾಟ್ ಮೀ ರೈಟ್? ಸರ್, ನಾನದನ್ನ ಪ್ರಿಲಿಮಿನರಿ ಔಟ್ಲುಕ್ಗಾಗೆ ಇಟ್ಟಿದ್ದೀನಿ. ನೋ 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 ನೋ, ಅದಾಗಲ್ಲ. ಬೈ ಟುಮಾರೋ ಮಾರ್ನಿಂಗ್ 10 AM ಇಟ್ ಶುಡ್ ಬಿ ರೆಡಿ ಆನ್ ಮೈ ಟೇಬಲ್. ಓಕೆ? ಮಂಜುಗೆ ಇವತ್ತು ಲೇಟ್ ಆಗೋದ್ರೆ ಪರವಾಗಿಲ್ವಾ? ಮೇಟ್ರನ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಸರ್. ಅದು ಮಿಸಸ್ ಜಾನೆಟ್ ಅಲ್ವಾ? ನಾನು ಫೋನ್ ಮಾಡಿ ಹೇಳ್ತೀನಿ. ನಮ್ಮವರೇ. ಓಕೆ ಸರ್. ಅಪ್ಪು ಎಲ್ಲಮ್ಮ? ಬಂದಿದ ತಕ್ಷಣ ಮಲಗ್ಬಿಟ್ಟ, ಏನೂ ತಿಂದೇ ಇಲ್ಲ. ಯಾಕೆ ಅವನಿಗೆ ಹಸ್ವಿಲ್ವಂತ? ಈ ಮನೇಲಿ ಅಪ್ಪ ಅಮ್ಮ ಇಬ್ಬರು ಬೇರೆ ಆದಮೇಲೆ ಪಾಪ ಆ ಮಗು. ನಾನು ಏನು ಹೇಳಲಿ ಅವನನ್ನು ಸಮಾಧಾನ ಮಾಡೋಕ್ಕೆ? ಅದು ಹೋಗ್ಲಿ ಅಂದರೆ ಸ್ಕೂಲಲ್ಲಿರೋ ಮಕ್ಕಳೆಲ್ಲ ಅವನನ್ನು ನೋಡಿ ಕಿಂಡಲ್ ಮಾಡ್ತಾರೆ, ನಗ್ತಾರೆ. ಅವನು ಏನು ಮಾಡ್ತಾನೆ? ಎಲ್ಲ ನಂಬಿದಿ. ಸ್ಕೂಲಿಂದ ಬಂದಾಗಿಂದ ಅಮ್ಮನ ನೋಡ್ಬೇಕು ಅಂತ ಒಂದೇ ಹಠ. ಅವನಿಗದೇ ಯೋಚನೆ. ಸ್ವಲ್ಪ ಹೊತ್ತು ಅಳ್ತಿದ್ದ, ಆಮೇಲೆ ಮಲಗ್ದ. ನೀನೊಂದು ಕೆಲಸ ಮಾಡು, ನನ್ನನ್ನು ಅವನಿರೋ ಹಾಸ್ಟೆಲ್ ಹತ್ರ ಕರ್ಕೊಂಡು ಹೋಗ್ತೀಯಪ್ಪ. ನೀನು ಗಾಡಿ ಒಳಗೆ ಕೂತಿದ್ರೆ ಸಾಕು, ನಾನು ಕರ್ಕೊಂಡೋಗಿ ನಿನ್ನ ಮಗನ್ನ ತೋರಿಸ್ತೀನಿ. ಸರಿಯಪ್ಪ. ನೀವೆಲ್ಲ ಇಲ್ಲೇ ಕೂತಿರಿ, ನಾನು ಹೋಗಿ ಬರ್ತೀನಿ. ಆರು ಗಂಟೆಗೆ ಮುಂಚೆನೆ ಬಂದ್ಬಿಡ್ತಾನೆ. ಓ, ಇವತ್ತು ಆಫೀಸಿಂದ MD ಫೋನ್ ಮಾಡಿ ಹೇಳಿದ್ರು ಲೇಟ್ ಆಗತ್ತೆ ಅಂತ. ಏನೋ ಪ್ರಾಜೆಕ್ಟ್ ವರ್ಕ್ ಫಿನಿಶ್ ಮಾಡ್ಬೇಕು ಅಂದ್ರು. ಸರಿ ಮೇಡಮ್, ಹಾಗಾದ್ರೆ ನಾವು ಒಂದು ಟೈಮ್ ತನಕ ಕಾಯ್ತಾ ಇರ್ತೀವಿ. ಸರಿ. ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಭಯ ಪಡ್ಕೊಂಬಿಟ್ಟ. ಪ್ಲೀಸ್ ಮಂಜು, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಐ ಗಾಟ್ ಎನ್ ಐಡಿಯಾ. ಇವತ್ತು ರಾತ್ರಿ ನಾವು ಇಲ್ಲೇ ಮಲ್ಕೊಂಬಿಡೋಣ. ಐಡಿಯಾ ಇಸ್ ನಾಟ್ ಬ್ಯಾಡ್. ಎಸ್. ಆದ್ರೆ ನಾನು ಆ ಥರ ಹುಡುಗಿ ಅಲ್ಲ. ಕಮ್ ಆನ್, ನಾನು ಆ ಥರನ. ಮಂಜು ಕೇಳಿಸ್ಕೊಂಡಿಲ್ವಾ? ಆಪರ್ಚುನಿಟಿ ಮೇಕ್ಸ್ ದ ಥೀಫ್. ಸಮಯ ಟೈಮು ಎಲ್ಲ ಸೇಮ್ ಬಂದರೆ ಯಾರು ಬಿಡಲ್ಲ. ಇದೇ ಥರ ಟೈಮು ದೇವರೇ ತಂದಿರೋದು ಅಂತ ನಾನು ನಂಬಿಡ್ಲ. ಪ್ಲೀಸ್ ಪ್ಲೀಸ್. ಮಿಸಸ್ ಮಂಜು, ದಿಸ್ ಇಸ್ ಚೀಟಿಂಗ್. ನಾನು ಯಾರನ್ನೂ ಚೀಟ್ ಮಾಡಿಲ್ಲ. ವಾಟ್ ಯು ಮೀನ್? ವಸುಂಧರ ಹತ್ರ ಮುಂಚೆನೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ಯಾ? ಹಂಗಿರ್ಬೇಕಾರೆ ಅದು ಸರ್, ನೀವು ಅವ್ರ ಜೊತೆನೆ ಕೇಳಿ. ಅಮ್ಮ ಬಾ ಅಮ್ಮ, ಮನೆಗೆ ಹೋಗೋಣ. ಬಾ ಅಮ್ಮ, ಬಂದು ಗಾಡಿ ಎತ್ತು. ಅಕ್ಕ, ನನ್ ಭಯ ಆಗ್ತಿದೆ. ಯಾಕೆ ಇಷ್ಟ ಹೆದರ್ತ್ಯಾ? ಏನೋ ಅಜೀರ್ಣ ಆಗಿರ್ಬೇಕು ಅಷ್ಟೇ. ಬೇರೆ ಏನಾದ್ರೂ ಆಗಲ್ಲ ಅಲ್ವಾ? ಹಾಗಿದ್ರೆ ನಾವು ತಪ್ಪಿಸ್ಕೊಂಡ್ವಿ. ಇನ್ನು ಉಳ್ದಿರೋ ಕಾಲ ಗೋವಿಂದ ಕೊಟ್ಟಿರೋ ದುಡ್ಡಲ್ಲಿ ಆರಾಮಾಗಿರಬಹುದು. ಹುಚ್ಚು ಹುಡುಗಿ. ಕಂಗ್ರ್ಯಾಚುಲೇಷನ್ಸ್.
ರಿಸಲ್ಟ್ ಪಾಸಿಟಿವ್ ಆಗಿದೆ. ಸಾರಿ ನಿರೋಷ, ಇವಾಗ ನೀನು ನೋಡೋಕ್ಕಾಗಲ್ಲ. ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಿಲ್ಲಿ ಬಿಲ್ಲಿ ಹಾ, ಏನ್ ನಿರೋಷ? ನಾನ್ ನಿಮ್ನ ಭೇಟಿ ಆಗ್ಬೇಕು. ಈಗೇನು ಹೊಸ ಟ್ರ್ಯಾಪ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೋಡು, ಇದಕ್ಕೂ ಮೇಲೆ ಏನ್ ಟ್ರ್ಯಾಪ್ ಆದ್ರೂ ಕೂಡ ನನಗೇನು ಭಯ ಇಲ್ಲ. ಇನ್ನೇನಾಗದು ಉಳಿದಿಲ್ಲ ನನಗೆ. ಏನಕ್ಕೆ ಭಯ? ಯಾವಾಗ ಬರ್ಬೇಕು ಹೇಳು? ಎಲ್ಲಿಗೆ ಬರ್ಬೇಕು? ನನ್ ಮನೆಗೆ, ಶಾಪ್ 2. ಗೋವಿಂದ ಕುಟ್ಟಿ ಅಲ್ವಾ? ಹೇಗ್ ಗೊತ್ತು? ಒಳ್ಳೆ ಕತೆ. ಒಂದೇ ದಿನದಲ್ಲಿ ಹೀರೋ ಆಗ್ಬಿಟ್ರಲ್ಲ. ಟಿವಿಯಲ್ಲಿ ಪತ್ರಿಕೆಯಲ್ಲಿ ನಿಮ್ ಬಗ್ಗೆ ತಾನೇ ಮಾತಾಡ್ತಿದ್ರು. ಮತ್ತೆ ಹೇಗ್ ಗೊತ್ತಾಗ್ದೇ ಇರುತ್ತೆ? ಇಲ್ಲ. ಹೌದು, ಇವ್ರೇ ಅಲ್ವಾ ಹುಡುಗಿ? ಈಗ ಮತ್ತೆ ಜೊತೆಲಿದ್ದೀರಾ? ಹೌದಮ್ಮ, ನಾವಿಬ್ರು ಮದ್ವೆ ಆಗ್ತಿದೀವಿ. ನೀವು ಮದ್ವೆ ಖಂಡಿತ ಬರ್ಬೇಕು. ಇವಾಗ ನಾನ್ ಕೆಟ್ಟೋಳಾಗ್ಬಿಟ್ಟೆ. ಹೌದು, ಏನೋ ಮಾತಾಡ್ಬೇಕು ಅಂದ. ಬನ್ನಿ ಸರ್, ಒಳಗ್ ಬನ್ನಿ ಸರ್. ಅಯ್ಯೋ ಬೇಡ, ನಾನೀಗ ಮುಖ್ಯವಾಗಿರೋ ಒಂದು ರೇಪ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದೀನಿ. ತುಂಬಾ ನೋವಾಗ್ತಿದೆ. ನಾವಿಲ್ಲೇ ಇರೋಣ. ಏನು ಅಂತ ಹೇಳಿ? ನಾನ್ ಇವಾಗ ಹೇಳೋದನ್ನ ನಂಬಕ್ಕೆ ನಿಮ್ಗೊಂದ್ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ನೀವ್ ಅದನ್ನ ನಂಬಲೇಬೇಕು. ಪೊಲೀಸವ್ರು ಬಂದಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಸರೆಂಡರ್ ಆಗೋಕ್ಕಿಂತ ಮುಂಚೆ ಎಲ್ಲ ನಿಜನ ನಿಮ್ ಹತ್ರ ಹೇಳ್ಬೇಕಂತ ಅನ್ಕೊಂಡಿದ್ದೆ. ನಿಮ್ ಹತ್ರ ನಾನು ಕ್ಷಮೆ ಕೇಳ್ಬೇಕಂತ ಅನ್ಕೊಂಡಿದ್ದೆ. ನಾನು ಒಂದು ಬೊಂಬೆ ಇದ್ದಂಗೆ, ನನ್ಗೆ ಕೀ ಕೊಟ್ರೆ ಸಾಕು. ಸರಿ, ಹಾಗಾದ್ರೆ ಅವರೆಲ್ಲ ಎಲ್ಲಿ? ನಷ್ಟ ಆಗಿರೋದು ನಿನಗೆ ನನಗೆ ಮಾತ್ರ. ಏನು ಮಾಡದೇ ಇರೋ ತರ ನಿನ್ ಜೀವನ ಕೂಡ ಹಾಳಾಯ್ತು, ನಂದು ಕೂಡ. ನನ್ನ ಕೆಲ್ಸ ಕೂಡ ಹೋಯ್ತು. ನನ್ನ ಹೆಂಡತಿ ನನ್ನಿಂದ ತುಂಬಾ ದೂರ ಹೋಗ್ಬಿಟ್ಲು. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನಾನ್ ನಿಮ್ ವೈಫ್ ಹತ್ರ ಮಾತಾಡ್ತೀನಿ. ಅವ್ರು ಖಂಡಿತವಾಗ್ಲೂ ನಿಮ್ ಜೊತೆನೆ ವಾಪಸ್ ಬರ್ತಾರೆ. ಅದಾದ್ಮೇಲೆ ನಾನ್ ಸರೆಂಡರ್ ಆಗ್ತೀನಿ. ಮಾಡಿರೋ ತಪ್ಪನ್ನೆಲ್ಲ ನೀನೇ ಸರಿ ಮಾಡ್ಬೇಕು ಅಂತ ಅನ್ನೋದು ಒಂದ್ ಒಳ್ಳೆ ಮನ್ಸಿದೆಯಲ್ವಾ ನಿನ್ಗೆ? ಅಷ್ಟೇ ಸಾಕು. ಏನ್ ನಿರೋಷ? ಗೋವಿಂದ ಕುಟ್ಟಿ ಸರ್ ನನ್ನ ನೋಡಕಂತ ಬಂದ್ರು. ಕೇಸ್ ವಾಪಸ್ ತಗೊಂಡು ಕ್ಷಮಿಸು ಅಂತ ಕಾಲಿಗ್ ಬಿದ್ರಾ? ಕಾಲ್ ಹಿಡ್ದಿದ್ ನಿಜಾನೇ, ಆದ್ರೆ ನಾನು ಅವ್ರ ಕಾಲ್ ಹಿಡ್ದಿದ್ದು. ಗೋವಿಂದ ಕುಟ್ಟಿ ಸರ್ ಏನೂ ಮಾಡಿಲ್ಲ ಸರ್. ಇವತ್ತಿನವರೆಗೂ ನನ್ ದೇಹನ್ ಮುಟ್ಟೇ ಇಲ್ಲ. ಆ ಹುಡ್ಗಿರೆಲ್ಲ ಸೇರ್ಕೊಂಡು ಅವರೇ ಎಲ್ಲ ಮೋಸ ಮಾಡಿದ್ದು. ಗೋವಿಂದ ಕುಟ್ಟಿ ಸರ್ಗೆ ಎಲ್ಲ ವಿಷಯ ಹೇಳ್ಬೇಕಂತ ಅವ್ರನ್ನ ನಾನೇ ಮನೆಗೆ ಕರೆದಿದ್ದು. ಅವ್ರಿಗೂ ಕೇಸ್ಗೂ ಸಂಬಂಧನೇ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇದ್ದಿದ್ದು 80 ಲಕ್ಷ ರೂಪಾಯಿ. ಯೋ ವಕೀಲ, ಎಲ್ಲರನ್ನೂ ಯಾವಾಗ್ಲೂ ಯಾಮರ್ಸಕ್ಕಾಗಲ್ಲ. ಬಹಳಷ್ಟು ಕೇಸ್ ಇದೆ. ಒಂದು ಕಳ್ಳ ಕೇಸು, ಆಮೇಲೆ ಒಬ್ಬ ನಿಯತ್ತಾಗಿರೋ ಅಧಿಕಾರಿನ ಸುಳ್ಳು ಕೇಸಲ್ಲಿ ಜೈಲ್ಗೆ ಹಾಕಿದ್ದು, ಅದು ಬೇರೆ. ಹೇಗೂ ಹೊರಗಡೆ ಬರೋಕೆ ಸ್ವಲ್ಪ ದಿವಸ ಆಗುತ್ತೆ. ಹೌದು ಅಣ್ಣ, ಈ ಪ್ರೆಗ್ನೆಂಟ್ ಆಗಿದ್ದಕ್ಕೆ ಏನಾದ್ರೂ ಕೇಸ್ ಇದೆಯಾ? ಅದಕ್ಕೆ ಸೆಪರೇಟ್ ಆಗಿ ಕೇಸ್ ಏನೂ ಇಲ್ಲ, ಆದ್ರೆ ಒಂದು ಫ್ರೀ ಗಿಫ್ಟ್ ಸಿಗುತ್ತೆ. ಏನದು? ಒಂದ್ ಚಿಕ್ಕ ಮಗು. ಬ್ಯಾಂಕ್ ಸ್ಟಾಫ್ ಮನೆಯಲ್ಲಿ ಒಬ್ರು ಕೊಲೆ ಆಗಿ ಸಿಕ್ಕಿದ್ದಾರೆ. ಮಂಗಳ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನಿರೋಷ ಅವರೇನೆ.
ಇವತ್ತು ಸಾಯಂಕಾಲ 5 ಗಂಟೆಯಲ್ಲಿ ದರ್ಶನ್ ನಗರಲ್ಲಿರೋ ವಿಲಾ ಅಲ್ಲಿ ಗುಂಡೇಟ್ ಆಗಿ ಸಿಕ್ಕಿದ್ದಾರೆ. ರಹಸ್ಯವಾಗಿ ಸಿಕ್ಕಿರುವ ಪೊಲೀಸ್ ಅವರು ಈಗ ಬಾಗ್ಲನ್ನು ಹೊಡೆದಾಕಿ ಮನೆ ಒಳಗಡೆ ಹೋಗಿದ್ದಾರೆ. ಅವ್ರ ಮೇಲಿರೋ ಕೋಪದಿಂದನೇ ಇದನ್ನ ಯಾರೋ ಮಾಡಿದ್ದಾರೆ ಅಂತ ಸಾಕ್ಷಿ ಹಿಡ್ಕೊಂಡು ಪೊಲೀಸ್ ಅವರು ಇದನ್ನ ಹೇಳ್ತಾ ಇದ್ದಾರೆ. ನಿರೋಷ್ ಅವರ ಪಕ್ಕದ ಮನೆ ಇರೋ ವಿಶಾಲಾಕ್ಷಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಹತ್ರ ಒಂದ್ 4 ಗಂಟೆ ಆಗಿರಬಹುದು. ಗೋವಿಂದನ್ ಕುಟ್ಟಿ ಈ ಮನೆ ಗೇಟ್ ಹತ್ರ ಬಚ್ಚಿಟ್ಕೊಂಡು ನಿಂತಿದ್ದನ್ನ ನೋಡ್ದೆ. ಸ್ವಲ್ಪ ಗೊತ್ತಾದ್ಮೇಲೆ ಆ ಹುಡುಗಿ ಮತ್ತೆ ಇವ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದನ್ನ ನೋಡ್ದೆ. ಆಮೇಲೆ ನಾನ್ ಬಂದ್ಬಿಟ್ಟೆ. ಅವರು ಕೊಲ್ಲಕ್ಕೆ ಬಂದಿದ್ದಾರೆ ಅಂತ ನಮಗ್ ಗೊತ್ತಿರಲ್ಲ ಅಲ್ವಾ. ಅಲ್ಲಿ ಹೆದರ್ಸಿದ್ರು ಈ ತರ ಯಾರು ಮಾಡಲ್ಲ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ನೀನ್ ವಿರುದ್ಧವಾಗಿ ಯಾರೋ ಒಂದು ಪ್ಲಾನ್ ಹಾಕಿದ್ದಾರೆ ಗೋವಿಂದ ಕುಟಿ. ಹೌದು, ಯಾಕೆ ನನಗೆ ಈ ತರ ಆಗ್ತಾ ಇದೆ? ಈ ಕೊಲೆ ಕೇಸ್ ಒಂದು ಬಾಕಿ ಇತ್ತು, ಅದು ಕೂಡ ಬಂದಾಯ್ತು. ನೀವ್ ಯಾಕೆ ಹೆದರ್ಕೋತಾ ಇದ್ದೀರಾ? ಈ ಮುದುಕಿ ಸಾಕ್ಷಿ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. 50 ಲಕ್ಷದ ಸಂಬಂಧ, ವಿಲ್ ಫ್ರೆಂಡ್ ಜೊತೆಗಿನ ಅಕ್ರಮ ಸಂಬಂಧ, ನೀವು ಸೇಫೇ. ತಮ್ಮನೆ ಏನಂತ ಕೇಳು. ಹಲೋ, ಗೋವಿಂದಪ್ಪನ ಎಲ್ಲಾದ್ರೂ ಬಚ್ಚಿಟ್ಕೊಳಕ್ ಹೇಳು. ಪೊಲೀಸ್ ಅವನ್ನ ಹುಡುಕ್ತಾ ಇದ್ದಾರೆ. ಹಾ ಸರಿ ಹಾ ಕಾಲ್ ಮಾಡ್ತೀನಿ. ಏನ್ ಹೇಳಿದ್ರು? ಪೊಲೀಸ್ ಅವರು ಹಿಂದೆನೇ ಇದಾರಂತೆ. ಇವ್ರನ್ನೆಲ್ಲಾದ್ರೂ ಹೋಗಕ್ ಹೇಳಿದಾರೆ ಅಥವಾ ತಪ್ಪಿಸ್ಕೊಳಕ್ ಹೇಳಿದಾರೆ. ಬಾ, ಈಗ ಮಾತಾಡಕ್ ಟೈಮ್ ಇಲ್ಲ, ಹೋಗೋಣ ಬಾ ಬೇಗ. ಅಯ್ಯೋ, ನಮಸ್ಕಾರ ಸರ್. ಆಹಾ, ಎಲ್ಲ ಇಲ್ಲ ಇದ್ದೀರಾ? ಗೋವಿಂದಕೋಟೆ ಒಂದ್ ಗಾಡಿ ಎತ್ತೋ. ಇಲ್ಲ ಸರ್, ಅದು ಇವ್ರು ನಮ್ ಜೊತೆಗೆ ಇದ್ರು ಸರ್. ಸರ್ ಏನೋ ತಪ್ಪು ಮಾಡದೇ ಇದ್ರು ನಾ ಕರ್ಕೊಂಡು ಹೋಗ್ತಾ ಇದ್ರಾ ಸರ್? ಹಾಗಾದ್ರೆ ನಮ್ಮನ್ನ ಕರ್ಕೊಂಡೋಗಿ ಸರ್. ಸರ್ ಬಾ, ನಾವ್ ಹಿಂದೆ ಹತ್ತೋಣಂತೆ. ಹತ್ತು ಬೇಗ. ಸರ್, ನಾನು ತಂಬಿ ಸರ್ ಹತ್ರ ಹೇಳಿದ್ದೀನಿ, ಅವ್ರೇನು ತಪ್ಪು ಮಾಡಿಲ್ಲ ಅಂತ. ಸರ್ ಅವ್ರೇನು ತಪ್ಪು ಮಾಡಿಲ್ಲ ಸರ್. ನಮ್ಮ ನಾಡಿನ ಹೆಣ್ಮಕ್ಳು ಯಾವಾಗಲೂ ಸಂತೋಷ ಪಡೋ ಒಂದು ದಿನ ಇದು. ಸಂತೋಷವು, ಶಾಂತಿಯು, ಸಮಾಧಾನವು ಎಲ್ಲವೂ ತುಂಬಿದ್ದ ಜನಮೈತ್ರಿ ನಗರದಲ್ಲಿ ಗೋವಿಂದನ್ ಕುಟ್ಟಿ ಅನ್ನೋ ರಾಕ್ಷಸನ ಆಗಮನದಿಂದ ಇದು ರಣಭೂಮಿಯಾಗಿ ಬದಲಾಯಿತು. ಬೇರೆ ಬೇರೆ ವೇಷ ಧರಿಸಿ ಆ ವ್ಯಕ್ತಿ ನಮ್ಮ ಮುಂದೆ ಬಂದಿದ್ದಾನೆ. ಆ ವ್ಯಕ್ತಿ ನೋಡೋರ್ ಕಣ್ಣಿಗೆ ಅಮಾಯಕನಾಗಿ ಕಾಣಿಸ್ತಾನೆ. ಆದ್ರೆ ಆ ವ್ಯಕ್ತಿ ಹೆಣ್ಮಕ್ಳಿಗೆ ಸ್ವಲ್ಪನೂ ಬೆಲೆ ಕೊಡೋದೇ ಇಲ್ಲ. ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾನೆ, ಹೆಣ್ಮಕ್ಳನ್ನ ಕೆಡಿಸ್ತಾನೆ. ಈಗ ನೋಡಿದ್ರೆ ಭಯಾನಕ ಕೊಲೆಗಾರ ಆ ವ್ಯಕ್ತಿ. ಈ ಭಯಾನಕ ಕೊಲೆಗಾರನ್ ಜೊತೆ ನಮ್ಮ ಈ ಕಾಲೋನಿಯಲ್ಲಿ ನಾವು ಇರ್ಬೇಕು ಅಂತ ಯೋಚಿಸ್ತಾ ಇದ್ರೇನೆ ನನ್ ಮೈಯೆಲ್ಲ ನಡಕ್ತಾ ಇದೆ. ಜನ ಬಾಂಧವರೇ, ಈ ಭಯಾನಕ ವ್ಯಕ್ತಿನ ಹೊಡೆದು ಓಡಿಸ್ಬೇಕು. ಒಂದು ಹ್ಯಾಪಿ ನ್ಯೂಸ್ ಇದೆ. ಹೋದ್ಸಲಿ ನೀನ್ ಕಂಪ್ಲೇಂಟ್ ಮಾಡಿದ್ಯಲ್ವಾ, ಗೋವಿಂದಪ್ಪ ಜೈಲಲ್ಲಿ ಇರ್ಬೇಕಾದ್ರೆ ನಾನು ಕರ್ಕೊಂಡು ಹೋಗಿಲ್ಲ ಅಂತ. ಇವಾಗ ಹೋದ್ರೆ ನೋಡ್ಬೋದು. ಬಾ, ಬಂದು ಸಂತೋಷವಾಗಿ ನೋಡ್ಕೊಂಡು ಹೋಗ್ಬೋದು. ಬಾ. ಸರಿ ಓಕೆ. ಇಲ್ಲಲ್ಲ, ಹಿಂದೆ ಜಿಂದಾಬಾದ್ ಜಿಂದಾಬಾದ್, ಸ್ತ್ರೀ ಸಮಾನ ವೇದಿಕೆ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ವಸುಂಧರಾನ ಹೊರಗ್ಬಿಡಿ, ಪೊಲೀಸರ ಅತ್ಯಾಚಾರ ನಿಲ್ಲಿಸಿ, ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಇವಾಗ ನಾವು ನೋಡ್ಬಹುದಾ? ಈಗ ನೋಡಕ್ಕಾಗಲ್ಲ. ನಿಮ್ಮನ್ನ ಎಸ್ಐ ಕರೀತಾ ಇದ್ದಾರೆ. ಬನ್ನಿ ಬನ್ನಿ. ನನ್ ಮಗನ್ಗೆ ತುಂಬಾ ಟಾರ್ಚರ್ ಕೊಡ್ತಾರೋ ಏನೋ, ಪಾಪ ಅವನೇನು ತಪ್ಪೇ ಮಾಡಿಲ್ಲ. ನೀನ್ ಅಳ್ದಿರಾ ಸುಮ್ಮನೆ ನಿಂತ್ಕೊಂತೀಯ ಲಕ್ಷ್ಮಿ? ಅಲ್ಲಿ ಹುಡುಗರಿದ್ದಾರಲ್ವಾ, ಅವರೆಲ್ಲ ನೋಡ್ಕೊಂತಾರೆ. ಆಹಾ, ಎಲ್ಲಾರು ಇದ್ದೀರಾ? ಜನಮೈತ್ರಿ ಜನ ಎಲ್ಲ ಇದ್ದಾರೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅಯ್ಯಯ್ಯೋ, ಚೇರ್ಗಳು ಕಮ್ಮಿ ಇದೆಯೇ, ಅದಕ್ಕೋಸ್ಕರ ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳಿ. ವಸುಂಧರಾ ಕೊಲೆಗಾರ ಗೋವಿಂದಪ್ಪನ ನೋಡಕ್ ಬಂದಿದ್ದಾಳೆ. ನೀವುಗಳು ಯಾರನ್ನ ನೋಡಕ್ ಬಂದಿದ್ದೀರಾ ಅಂತ ಗೊತ್ತಿಲ್ವೇ? ನಿರೋಷ ಸತ್ತೋಗಿರೋ ವಿಷಯ ನಿಮಗ್ ಗೊತ್ತಲ್ವಾ? ಸರಿ ತಾನೆ? ಆ ವ್ಯಾಪಾರದಲ್ಲಿ ನಿಮ್ ಲಾಭ ಏನು ಅಂತ ಹೇಳಿ. ಏನು ವಿಷಯ ಇಲ್ಲದೆ ಯಾರು ಯಾರನ್ನೂ ಕೊಲೆ ಮಾಡಲ್ಲ. ಸುಂದರವಾಗಿದ್ದ ನಿರೋಷನ ನೋಡ್ತಿದ್ರೆ ಸಿಸಿಲಿಗೆ ಆಗ್ತಾ ಇರ್ಲಿಲ್ಲ. ಯಶೋದೆಗ್ ಮಾತ್ರ ಅವಳ ಆಸ್ತಿ ಮೇಲೆ ತುಂಬಾನೇ ಕಣ್ಣಿತ್ತು. ಗಂಗಾದೇವಿಗೆ ಅವಳ ಅಂದವಾದ ಪ್ರಿಯತಮನ ಮೇಲೆ ಕಣ್ಣಿತ್ತು. ಆಮೇಲೆ ನಮ್ಮ ವಸುಂಧರಾ ತನ್ನ ಅಸೋಸಿಯೇಷನ್ಗೋಸ್ಕರ ಒಂದ್ ವಿಷಯನ ತುಂಬಾನೇ ಹುಡುಕ್ತಾ ಇದ್ಲು ಅಲ್ವಾ ವಸುಂಧರಾ? ಇದೆಲ್ಲ ನನ್ಗೆ ಅರ್ಥ ಆಗತ್ತೆ. ಆದ್ರೆ ನೀವುಗಳು ಅವಳನ್ನ ಏನಕ್ಕೆ ಸಾಯಿಸಿದ್ದು? ನಿಜ ಹೇಳು. ನಾವು ಕೊಂದಿಲ್ಲ. ಹಾಗಾದ್ರೆ ನೀವಲ್ವಾ? ಚೆ ನಾನ್ ಸುಮ್ನೆ ಡೌಟ್ ಪಟ್ನಲ್ವಾ? ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ. ಬಾ. ಅವ್ರಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನೀವಾ? ಅದೆಲ್ಲ ಗಾಡಿಯಲ್ಲಿದೆ, ತೆಗಿಬೇಕಾ? ಅಯ್ಯೋ ಸರ್,
ಅಲ್ಲಿ ಹೊಡಿಬೇಡಿ ಸರ್, ನಾನೇನು ತಪ್ಪಾಡಿಲ್ಲ ಸರ್, ನಾನೊಂದು ಇರುವೆನು ಕೂಡ ಸಾಯಿಸಿಲ್ಲ ಸರ್, ನಿಜವಾಗ್ಲು. ಹಾಗಾದ್ರೆ ಕೇಶವನಾ? ಇಲ್ಲ ಕೇಶವ, ನೀನ್ ಈ ತರ ಮಾಡಲ್ವಲ್ಲ. ಈ ವಯಸ್ಸಾಗಿರೋ ಟೈಮಲ್ಲಿ ಸಣ್ಣ ಹುಡುಗಿರೇ ನಿನ್ ವೀಕ್ನೆಸ್ಸಾ? ಇಲ್ಲ ತಮ್ಮ, ಅದ್ ಬಂದ್ಬಿಟ್ಟು ನಾನು ಯಾರೋಲೇ ನಿನ್ ತಮ್ಮ? ವೇಲು ತಮ್ಮ, SI ವೇಲು ತಮ್ಮ. ವಕೀಲ್ ಏನ್ ಹೇಳ್ತಾರೆ? ಇದ್ಯಾವ್ ಸೆಕ್ಷನ್? IPC 302. ಹಾಗಾದ್ರೆ ರೇಪು? IPC 307. ಹಾಗಾದ್ರೆ ಸೆಕ್ಷನ್ ಎಲ್ರಿಗೂ ಗೊತ್ತಾಯ್ತಲ್ವಾ? ಇವಾಗ ಹೇಳಿ, ಯಾರು, ಯಾವಾಗ, ಏನು, ಏನಕ್ಕೋಸ್ಕರ? ಅರ್ಥ ಆಯ್ತಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನಾವೊಂದು ಟೀ ಕುಡಿಯೋಣ. ಸಾವಿತ್ರಿ, ಹೇಗಿದೆ ಈ ಡಿಸೈನ್? ಇಷ್ಟ ಆಯ್ತಾ? ಇದು ಯಾರ್ದು ಅಂತ ಗೊತ್ತಾಯ್ತಾ? ಮದ್ವೆ ದಿನ ನಾನಿನ್ ಕೈಗೆ ಹಾಕಿರೋ ರಿಂಗ್ ಬಗ್ಗೆನೇ ನಿನಗೆ ನೆನ್ಪಿಲ್ವಾ? ಸಾವಿತ್ರಿ, ಸರ್ ಹೇಳೆ, ಹೇಳು ಹೇಳೆ, ನಿನ್ನಿಂದ ಹೇಗ್ ಬಾಯಿ ಬಿಡ್ಸೋದು ಅಂತ ನನಗೆ ಗೊತ್ತೇ. ಹೇಳೆ, ಹೇಳೇನೆ, ಹೇಳೆ. ಎಷ್ಟ್ ದಿನ ಅಂತ ಈ ತರ ಕದ್ದು ಮುಚ್ಚಿ ಓಡಾಡ್ತಿರ್ತ್ಯಾ? ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಹಿಡಿ. ಟರ್ಮಿನೇಟರ್, ಅವಳನ್ನ ಕೊಂದ್ಬಿಡು. ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿದ್ದು 80 ಲಕ್ಷ ರೂಪಾಯಿ. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತೀಯಾ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅದನ್ನ ನಾನು ನೋಡ್ಕೊಂತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಏನಿದು? ಫಿಫ್ಟಿ 50 ಸಮ. ಹಾಗಾದ್ರೆ ಹ್ಯೂಮನ್ ಈಕ್ವಾಲಿಟಿ. ನಿಮ್ ಸುಖಕ್ಕೋಸ್ಕರ ಮಾಡೋ ಕೆಲಸ ನೋಡಿ. ಇದು ನಿಮ್ಮೊಬ್ರು ಪ್ರಶ್ನೆ ಅಲ್ಲ, 40 ವರ್ಷ ವಯಸ್ಸಾಗಿರೋರಿಗೆ ಇದೊಂದು ಫ್ಯಾಷನ್ನು. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಪರದೇಶಿಗಳ. ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಹೀಗಿರ್ತಾರೆ ಅಂತ ನಾನು ಹೇಳಲ್ಲ. ಒಳ್ಳೆ ಕುಟುಂಬದ ಹೆಣ್ಮಕ್ಳು ಇರ್ತಾರೆ. ಈ ಕೇಸಲ್ಲಿ ಮುಖ್ಯವಾದ ಎವಿಡೆನ್ಸ್ ತಂದು ನಮಗ್ ಸಹಾಯ ಮಾಡಿದ್ದು ಆ ಹೆಣ್ಮಗು. ಆ ಹೆಂಗ್ಸಿಗೆ ಎಲ್ಲ ಸೇರಿ ಚೀಟಿಂಗ್ ಮಾಡಿಬಿಟ್ರು. ಗೋವಿಂದ ಕುಟ್ಟಿ ಎಲ್ಲ ವಿಷಯನೂ ಹೇಳಕ್ಕೆ ಅಂತ ನಮ್ಮನೆಗೆ ಬಂದರು. ಅವ್ರನ್ನೇ ಕೇಸಲ್ಲಿ ಸಿಕ್ಕಾಕ್ಸ್ಬಿಟ್ರು. ಕೋಆಪರೇಟಿವ್ ಬ್ಯಾಂಕಲ್ಲಿರೋ 80 ಲಕ್ಷ ರೂಪಾಯಿ. ನಿರೋಷ, ಹಲೋ, ಗೋವಿಂದ ಕುಟ್ಟಿ ಅರೆಸ್ಟ್ ಒಂದು ಡ್ರಾಮಾ. ಅಟ್ಲೀಸ್ಟ್ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಇವರು ಎಂಜಾಯ್ ಮಾಡಕ್ ಶುರು ಮಾಡಿದ್ರು. ಹಾಗೆಲ್ಲ ಆಯ್ತೇನೋ? ನಾನು ಅವ್ರ ಟೆಲಿಫೋನ್ ಕಾಲ್ಸ್ ಎಲ್ಲ ಟ್ಯಾಪ್ ಮಾಡಿದೆ. ಬಂದೂಕು, ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ ಎಲ್ಲ ಬಂದಿದೆ. ನಿರೋಷ ಹೊಟ್ಟೆ ಒಳಗಿರೋ ಮಗುದು DNA ರಿಪೋರ್ಟ್ ಸಿಕ್ಬಿಟ್ರೆ ಎಲ್ಲದಕ್ಕೂ ಒಂದು ಮುಕ್ತಾಯ. ಹೌದು, ನಮ್ ಕಥಾನಾಯಕ ಎಲ್ಲಿ? ಗೋವಿಂದ ಕುಟ್ಟಿ, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸ್ಬಿಡು. ನೀನ್ ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಬಾ. ಇನ್ನು ಏನಾದ್ರೂ ಹೇಳೋ ವಿಷಯ ಇದೆಯಾ? ಅಫಿಷಿಯಲ್ ಮ್ಯಾಟರ್ ಎಲ್ಲ ಮುಗೀತು ಸರ್, ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ ಇದೆ. ಚಾನಲ್ ಅವ್ರಿಗೆ ಯಾರಿಗೂ ಹೇಳ್ಬೇಡ ಸರ್, ಅವ್ರು ನಿದ್ದೆ ಮಾಡಕ್ ಕೊಡಲ್ಲ. ಹಾಗಾದ್ರೆ ನಾನು ಬರ್ತೀನಿ. ಓಕೆ ಸರ್. ಸರಿ ಸರ್. ಅಪ್ಪ, ಲೋಕಂದ ನೀನು ಬಂದ? ಇಲ್ಲಿ ನೋಡು ಗೋವಿಂದ ಕುಟ್ಟಿ, ಇವಳು ಜೈಲಿಂದ ರಿಲೀಸ್ ಆಗೋಷ್ಟಲ್ಲಿ ನಾನ್ ರಿಟೈರ್ಡ್ ಆಗ್ಬಿಟ್ಟಿರ್ತೀನಿ. ಆಮೇಲೆ ಫೀಲ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಇಲ್ಲ, ಅದಕ್ಕೆ ನಾನು ಎಂಜಾಯ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ತಂಬಿ ಸರ್, ನಾವು ನೀವು ಎಂಜಾಯ್ ಮಾಡ್ಬೇಕಾ? ಮತ್ತೆ ಇಲ್ಲಂದ್ರೆ ಇದು ಪೊಲೀಸ್ ಸ್ಟೇಷನ್ ತಾನೇ? ಒಡಿಯಕ್ ತಾನೇ ಪೊಲೀಸ್ ಸ್ಟೇಷನ್ ಇರೋದು.